IVM 200 ವರ್ಷದ ಹಿಂದೆ ನಮ್ಮ ಕರ್ನಾಟಕ ಪ್ರದೇಶ ಹೇಗಿತ್ತು, ಇಲ್ಲಿನ ಸಮಾಜ ಮತ್ತು ಜನಜೀವನ ಹೇಗ್ ನಡೀತಾ ಇತ್ತು, ಬನ್ನಿ ಮಾತಾಡೋಣ ಲಿಂಗರಾಜ್ ಜಯಪ್ರಕಾಶ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ಹರಟೆ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ? ಬೆಚ್ಚ ಕೂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು ಜೊತೆಗೆ ಕಡ್ಲೆಕಾಯಿ ಕಡ್ಲೆಪುರಿ ಇದ್ರೆ ಇನ್ನೂ ಚಂದ. ಅದು ಇದು ಮಳೆ ಬೆಳೆ ಅವರು ಇವ್ರು ಹೀಗೆ ಲಂಗು ಲಗಾಮಿಲ್ದೆ ನಡೆಸೋ ಹರಟೆಗೆ ತಲೆ ಬೇರೆ ಸೇರ್ಕೊಂಡ್ರೆ ಹೇಗಿರುತ್ತೆ? ನಮಸ್ಕಾರ, ನಾನು ಪವನ್ ಶ್ರೀನಾಥ್. ನೀವು ಐಟ್ಯೂನ್ಸ್ ಇಲ್ಲ ಆಪಲ್ ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಪಾಡ್ಕಾಸ್ಟ್ ಕೇಳ್ತಾ ಇದ್ರೆ ದಯವಿಟ್ಟು ಒಂದು ರೇಟಿಂಗ್ ಮತ್ತು ರಿವ್ಯೂ ನೀಡಿ, ನಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. 1800ನೇ ವರ್ಷದಲ್ಲಿ ಫ್ರಾನ್ಸಿಸ್ ಬ್ಯುಕ್ಯಾನನ್ ಅವರು ಮೈಸೂರ್, ಕೆನರಾ ಮತ್ತು ಮಲಬಾರ್ ಪ್ರದೇಶದಲ್ಲಿ ಎಲ್ಲಾ ಕಡೆ ಪ್ರಯಾಣ ಮಾಡಿದ್ರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರಿಗೋಸ್ಕರ. 1807 ನಲ್ಲಿ ಅವರು ಅ ಜರ್ನಿ ಫ್ರಮ್ ಮೆಡ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್, ಕೆನರಾ ಅಂಡ್ ಮಲಬಾರ್ ಅನ್ನ ಪಬ್ಲಿಷ್ ಮಾಡಿದ್ರು. ಈ ಪಬ್ಲಿಕೇಶನ್ ಇಂದ ನಮಗೆ ಕರ್ನಾಟಕದ ಒಂದು ಚಿತ್ರ ಸಿಗತ್ತೆ, ಕೊಲೋನಿಯಲಿಸಂಗೆ ಮುಂಚಿಂದು. ನಮ್ಮ ಗೆಸ್ಟ್ ಲಿಂಗರಾಜ್ ಜಯಪ್ರಕಾಶ್ ಅವರು ಅವರ ಸ್ನೇಹಿತರ ಜೊತೆ ಕಳೆದ 15 ವರ್ಷದಿಂದ ಬ್ಯುಕ್ಯಾನನ್ ಅವರು ಹೋಗಿದ್ದ ಜಾಗವನ್ನು ರಿವಿಸಿಟ್ ಮಾಡ್ತಾ ಬಂದಿದ್ದಾರೆ. ಲಿಂಗರಾಜ್ ಅವರು ಕೆನಡಾ ಮೆಕ್ಗಿಲ್ ಯೂನಿವರ್ಸಿಟಿನಲ್ಲಿ ರಿಸರ್ಚರ್ ಆಗಿದ್ದಾರೆ ಮತ್ತು ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡ್ತಾರೆ. ಲಿಂಗರಾಜ್ ಅವ್ರ ಜೊತೆ ಬನ್ನಿ ಮಾತಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಆಡಳಿತ, ಆರ್ಥಿಕತೆ, ರಾಜಕೀಯ, ಮುನ್ನೋಟ ಬುಕ್ ಸ್ಟೋರ್ ಅಲ್ಲಿ ಈ ಎಲ್ಲಾ ವಿಷಯಗಳ ಮೇಲೆ ಅತ್ಯುತ್ತಮ ಪುಸ್ತಕಗಳು ನಿಮಗೆ ಸಿಗುತ್ತೆ. ಬೆಂಗಳೂರಿನ ಬಸವನಗುಡಿಯ ಡಿವಿಜಿ ರಸ್ತೆಯಲ್ಲಿ ಮುನ್ನೋಟ ಬುಕ್ ಸ್ಟೋರ್ ಪ್ರತಿ ತಿಂಗಳು 2 ಭಾನುವಾರ ಮಾತುಕತೆ ಅನ್ನೋ ಕಾರ್ಯಕ್ರಮ ಬೇರೆ ಬೇರೆ ವಿಷಯಗಳ ಮೇಲೆ ನಡೆಸುತ್ತಾರೆ. ನಿಮಗೆ ಅವಕಾಶ ಇದ್ರೆ ಖಂಡಿತ ಭಾಗವಹಿಸಿ. ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಕೇಳಿಗರಿಗೆ ಮುನ್ನೋಟ ಬುಕ್ ಸ್ಟೋರ್ ಮತ್ತು munnota.com ವೆಬ್ಸೈಟ್ ಅಲ್ಲಿ ಪುಸ್ತಕಗಳ ಮೇಲೆ ಎಕ್ಸ್ಕ್ಲೂಸಿವ್ 10% ಆಫ್ ಸಿಗುತ್ತೆ. ಕೂಪನ್ ಕೋಡ್ ಹರಟೆ HARATE ಉಪಯೋಗಿಸಿ. ನಮಸ್ಕಾರ, ನಾನು ಪವನ್ ಶ್ರೀನಾಥ್ ಅಂಡ್ ಇವತ್ತು ನಾನು ಸ್ಟುಡಿಯೋಲಿದ್ದೀನಿ ಲಿಂಗರಾಜ್ ಜಯಪ್ರಕಾಶ್ ಅವ್ರ ಜೊತೆ. ಲಿಂಗರಾಜ್ ಅವರೇ, ಸುಸ್ವಾಗತ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ಥ್ಯಾಂಕ್ಸ್ ಪವನ್. ಲಿಂಗರಾಜ್ ಅವರೇ, ನೀವು ರೀಸೆಂಟ್ ಆಗಿ ಪ್ರಗತಿ ಪಾಡ್ಕಾಸ್ಟ್ ಅಲ್ಲಿ ಬಂದಿದ್ರಿ. ಅಲ್ಲಿ ನಿಮ್ಮ ಕೆಲಸ, ನಿಮ್ಮ PhD ಅದ್ರ ಮೇಲೆ ಸ್ವಲ್ಪ ಮಾತಾಡಿದ್ವಿ. ಆಸ್ಟ್ರಾಮ್ ಮತ್ತೆ ನಮ್ಮ ಕೆರೆಗಳು, ಕಾಮನ್ಸ್ ನೆಲ್ಲ ಹೆಂಗ್ ಮ್ಯಾನೇಜ್ ಮಾಡೋದು. ಇವತ್ತು ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ವೆರಿ ಡಿಫ್ರೆಂಟ್ ಟಾಪಿಕ್ ನಾವು ಮಾತಾಡ್ತಾ ಇರೋದು. ಸೊ ನಾನ್ ಏನ್ ಕೇಳ್ಬೇಕಂದ್ರೆ, 200 ವರ್ಷದಿಂದ ನಮ್ಮ ಕರ್ನಾಟಕ, ಸೌತ್ ಇಂಡಿಯಾ ಅಲ್ಲಿ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಟೈಮ್. ಅದು ಆವಾಗ ಟಿಪ್ಪು ಸುಲ್ತಾನ್ ಅವರು ಸೋತಿದ್ರು. ಮೆಡ್ರಾಸ್ ಪ್ರೆಸಿಡೆನ್ಸಿ, ಫೋರ್ಟ್ ಸೇಂಟ್ ಜಾರ್ಜ್ ಏನೋ ಇತ್ತು, ಸ್ವಲ್ಪ ಸ್ಮಾಲ್ ಸೆಟಲ್ಮೆಂಟ್ ಇತ್ತು, ಅಂದ್ರೆ ಪ್ರೆಸಿಡೆನ್ಸಿ ಅಂತ ಎಸ್ಟಾಬ್ಲಿಷ್ ಆಗೋಕ್ ಶುರು ಆಯ್ತು. ಬ್ರಿಟಿಷ್ ಅವರ ಪವರ್ ಸೌತ್ ಇಂಡಿಯಾಲಿ ಫುಲ್ ಎಸ್ಟಾಬ್ಲಿಷ್ ಆಗೋಕ್ ಶುರು ಆಯ್ತು. ಸೊ ಆ ಕಾಲದಲ್ಲಿ ಜೀವನ ಹೇಗಿತ್ತು? ಸೊ ಒಂದು ನಾವ್ ಸಾಕಷ್ಟು ಹಿಸ್ಟ್ರಿ ಬುಕ್ಸ್ ಅಲ್ಲಿ ಓದಿದೀವಿ, ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ಆಮೇಲೆ ಯಾವ್ದು ಆಂಗ್ಲೋ ಮರಾಠ ವಾರ್ಸ್, ಅದೆಲ್ಲ ಓದಿದೀವಿ. ಬಟ್ ಜನ ಅವ್ರ ಜೀವನ ಹೇಗ್ ನಡೆಸ್ಕೊಂಡು ಹೋಗ್ತಾ ಇದ್ರು, ನಮ್ಮ ಪಟ್ಟಣಗಳು, ನಮ್ಮ ಸಿಟಿಗಳೆಲ್ಲ ಹೇಗಿತ್ತು ಅಂತ ನಮಗ್ ಜಾಸ್ತಿ ಗೊತ್ತಿಲ್ಲ. ಸೊ ಅದನ್ನ ಹೇಗ್ ತಿಳ್ಕೊಬಹುದು ಮತ್ತೆ ಹೇಗಿತ್ತು? ಥ್ಯಾಂಕ್ಸ್ ಪವನ್. ನೀವ್ ಹೇಳ್ದಂಗೆ 200 ವರ್ಷದ ಹಿಂದೆ ತುಂಬಾ 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 ದೊಡ್ಡ ಇವೆಂಟ್, ಟಿಪ್ಪು ಸುಲ್ತಾನ್ ಕೊನೆ ಆಂಗ್ಲೋ ಮೈಸೂರ್ 1799 ಮಾರ್ಚ್ 4ನೇ ತಾರೀಕು. ಸೊ 220 ವರ್ಷ ಆಗಿದೆ. 220 ವರ್ಷ ಆಗಿದೆ. ಆ ದಿನ ತುಂಬಾ ಇಂಪಾರ್ಟೆಂಟ್, ಬಹಳಷ್ಟು ಕಾರಣಗಳಿಂದ ಮುಖ್ಯ ಆಗತ್ತೆ. ಸೋಲ್ತಾನೆ ಯಾರಿಗ್ ಸೋಲ್ತಾನೆ? ಒಂದ್ ಕಾನ್ಫೆಡರೇಟಿಗೆ ಸೋಲ್ತಾನೆ. ಅದು ಬ್ರಿಟಿಷ್ ತುಂಬಾ ಮುಂದೆ ಇದ್ರು, ಅವ್ರ ಜೊತೆ ಹಾಗೆ ನಿಜಾಮ್ ಇದ್ದ. ಬಾಂಬೆ ಇಂದನೂ ಆರ್ಮಿ ಬಂದಿತ್ತು, ಮೆಡ್ರಾಸ್ ಇಂದನೂ ಆರ್ಮಿ ಬಂದಿತ್ತು. 4 ಆಂಗ್ಲೋ ಮೈಸೂರ್ ವಾರ್ಸ್ ಆಗೋಗಿರತ್ತೆ, 4 ಆಗೋಗುತ್ತೆ. ಅಂಡ್ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ತುಂಬಾ ಕಾಸ್ಟ್ ಆಯ್ತು. ಇಟ್ ವಾಸ್ ಸ್ಟಿಲ್ ಅ ಕಂಪನಿ. ಅದೊಂದು ಕಂಪನಿದು ಶೇರ್ ಹೋಲ್ಡರ್ಸ್ ಮತ್ತೆ ಆ ಕನ್ಸಿಡರೇಷನ್ ತುಂಬಾ ಮುಖ್ಯ ಆಗತ್ತೆ. ಸೊ ಅದ ಹೆಸರಿಗೆ ಈಸ್ಟ್ ಇಂಡಿಯಾ ಇಂದ, ಅಂದ್ರೆ ಇಂಡಿಯಾದಿಂದ ಟ್ರೇಡ್ ಮಾಡ್ಬೇಕು ಅಂತ, ಬಟ್ ಅದರ ಜೊತೆಗೆ ಟ್ಯಾಕ್ಸ್ ತಗೊಳ್ಳೋದಂತೆ, ಜಸ್ಟ್ ದರೋಡೆ ಮಾಡೋದಂತೆ ಎಲ್ಲಾನು ಇತ್ತು. ಕೊನೆಗೆ ಅವ್ರ ಶೇರ್ ಹೋಲ್ಡರ್ ಪ್ರಾಫಿಟ್ ಕಳಿಸ್ಬೇಕು. ರೈಟ್. ಅಂಡ್ ಈ ಯುದ್ಧಗಳಲ್ಲಿ ತುಂಬಾ ತುಂಬಾ ಖರ್ಚು ಮಾಡ್ಬಿಟ್ಟಿದ್ರು. ಅದನ್ನ ಜಸ್ಟಿಫೈ ಮಾಡ್ಕೋಬೇಕಿತ್ತು. ಆಗ್ಲೇ ಅಲ್ಲಿನ ನ್ಯೂಸ್ ಪೇಪರ್ಸ್ ಅಲ್ಲಿ
ಕಾರ್ಟೂನ್ಸ್ ಆರ್ಟಿಕಲ್ಸ್ ಬರ್ಲಿಕ್ಕೆ ಶುರು ಆಗೋಗಿತ್ತು, ಕ್ರಿಟಿಸೈಸಿಂಗ್ ಸಮ್ ಆಫ್ ದೀಸ್ ಥಿಂಗ್ಸ್. ಅಂಡ್ ಆ ಕಾರಣಕ್ಕಾಗಿ ಇಷ್ಟು ಕಷ್ಟಪಟ್ಟು ಇಷ್ಟು ಜನ ಸತ್ತಿದ್ದಾರೆ, ಎಷ್ಟು ಖರ್ಚು ಮಾಡಿದೀವಿ, ತುಂಬಾ ಟೈಮ್ ಇದ್ರಲ್ಲೇ ಹೋಗಿದೆ, ಬೇರೆ ಯಾವ್ದಕ್ಕೂ ಗಮನ ಕೊಡ್ಲಿಕ್ಕೆ ಆಗದಾಗ ಅದನ್ನ ಜಸ್ಟಿಫೈ ಮಾಡ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ, ಒಂದು ಮೆಕ್ಯಾನಿಸಮ್ ಬೇಕಿತ್ತು. 1799 ಈ ಯುದ್ಧ ಮುಗಿದ ನಂತರ ಅಲ್ಲಿ ಕಮಿಷನರ್ ಆಗಿ ವೆಲೆಸ್ಲಿ ಬರ್ತಾರೆ. ಆತ ವೆಲೆಸ್ಲಿ ಇದು ಸೇಮ್ ಫಸ್ಟ್ ಡ್ಯೂಕ್ ಆಫ್ ವೆಲ್ಲಿಂಗ್ಟನ್ ಅಲ್ವಾ, ನೆಪೋಲಿಯನ್ ಸೋಲೋ, ವಾಟರ್ಲೂಲೆಲ್ಲ ಸೋಲಿಸ್ತಾರೆ. ಅದೆಲ್ಲ ಮಾಡೋಕ್ ಮುಂಚೆ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಇಲ್ಲಿದ್ದಾರೆ. ಅಂಡ್ ಅವನ್ ಯುದ್ಧದಲ್ಲಿ ಒಂಥರ ಅವ್ನ್ ಮುಂದಾಳು ಕೂಡ ಅಲ್ಲ, ಥರ್ಡ್ ಇನ್ ಕಮಾಂಡ್. ಆಕ್ಚುಲಿ ಅವ್ನ್ ಕೊನೆ ಬ್ಯಾಂಗ್ಳೂರ್ ಮೈಸೂರು ವಾರ್ಗ್ ಮಾತ್ರ ಬರ್ತಾನೆ. ಸೊ ಅವ್ರಣ್ಣ ಗವರ್ನರ್ ಜನರಲ್ ಆಫ್ ಇಂಡಿಯಾ ರಿಚರ್ಡ್, ಅವ್ರಿಗೆ ತುಂಬಾ ಕ್ರಿಟಿಸಿಸಮ್ಸ್ ಹೋಗಿರತ್ತೆ ಅಷ್ಟೊತ್ತಿಗಾಗ. ಇಲ್ಲಿ ಅವ್ರ ಮಗನ ಶ್ರೀರಂಗಪಟ್ಟಣದಲ್ಲಿ ಗೆಲ್ತಾರೆ, ಗೆದ್ದ ನಂತರ ಅವ್ನ ಮಗನ ಇಲ್ಲಿ ಕಮಿಷನರ್ ಮಾಡ್ತಾನೆ. ಅವ್ನ್ ಸ್ವಲ್ಪ ದಿನ ದರ್ಯಾ ದೌಲತ್ ಆ ಬಿಲ್ಡಿಂಗ್ ಅಲ್ಲಿ ಇರ್ತಾನೆ. ದರ್ಯಾ ದೌಲತ್ ಇವತ್ತಿಗೂ ಇದೆ ಶ್ರೀರಂಗಪಟ್ಟಣದಲ್ಲಿ, ಸಮ ಪ್ಯಾಲೇಸ್ ಅಂತ ಹೇಳ್ತಾರೆ, ಟಿಪ್ಪು ಸುಲ್ತಾನ್ ಅಲ್ಲಿ ಇರ್ತಾನೆ. ಅದಾದ ನಂತರ ಮೈಸೂರಿಗೆ ಮೂವ್ ಆಗ್ತಾನೆ. ಮೈಸೂರಿನ ಮೊದಲನೇ ಮಾಡರ್ನ್ ಸ್ಟ್ರಕ್ಚರ್ ಇವನ್ ಮನೆ ಇವತ್ತಿಗೂ ಇದೆ. ಅದು ನೀವು ಮೈಸೂರಿಗೆ ಹೋದ್ರೆ ನೋಡ್ಬೋದು. ಎಲ್ಲಿದೆ ಮೈಸೂರಲ್ಲಿ? ಮೈಸೂರಲ್ಲಿ ಬಸ್ ಸ್ಟಾಪ್ ಹತ್ರನೇ ಇದೆ, ಜಾಸ್ತಿ ದೂರ ಇಲ್ಲ. ಮೈಸೂರಿನ ಬಸ್ ಸ್ಟಾಪ್ ಹತ್ರನೇ ಇದೆ, ನೀವು ಕೇಳಿದ್ರೆ ಹೇಳಿರ್ತಾರೆ. ಮೈಸೂರಿನ ಮೊದಲನೇ ಮಾಡರ್ನ್ ಬಿಲ್ಡಿಂಗ್ ಅವನ್ ಬಂಗ್ಲೆ ಅಲ್ಲಿರ್ತಾನೆ. ಸ್ವಲ್ಪ ದಿನ ಇಲ್ಲಿ ಸಣ್ಣ ಪುಟ್ಟ ರಿನೋವೇಷನ್ಸ್ ಮಾಡಿಸ್ತಾ ಇರ್ತಾನೆ. ಅವಾಗ ರಿಚರ್ಡ್ ವೆಲೆಸ್ಲಿ ಒಂದು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಇದಾಗಿತ್ತು ಅಂತ ಹೇಳಿದ್ರೆ, ಸೀಮಿತವಾಗಿತ್ತು ಅಂತ ಹೇಳಿದ್ರೆ, ರೆನೆಲ್ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದು ಮ್ಯಾಪ್ಸ್ ಮೇಲೆ ಅವ್ರ ಯುದ್ಧ ಆಗಿದ್ದ ಎಲ್ಲ ಮಾಡಿರೋದು. ಇವಾಗ ನಾವು ಗೆದ್ದಿರೋ ಜಾಗ ಎಷ್ಟು ದೊಡ್ಡದು ಅನ್ನೋ ಅರಿವು ಇರೋದಿಲ್ಲ, ಅಷ್ಟು ತುಂಬಾ ಬೇಸಿಕ್ ಆಗಿರೋ ಅರಿವು. ಸೊ ಓಕೆ, ಇದರಿಂದ ರೆವಿನ್ಯೂ ಪೊಟೆನ್ಶಿಯಲ್ ಹಿಂಗಿದೆ, ಇದರಿಂದ ಇಷ್ಟ ಆದಾಯ ಬರುತ್ತೆ, ಮುಂದೆ ಈ ರೀತಿ ಅನುಕೂಲ ಆಗತ್ತೆ, ಇದಕ್ಕೆಲ್ಲ ಒಂದು ಜಸ್ಟಿಫಿಕೇಶನ್, ಅದಕ್ಕೊಂದು ಕಾರಣ ಬೇಕಿತ್ತು, ಅದಕ್ಕೊಂದು ಹುಡುಕ್ತಾ ಇದ್ರು. ಅದಕ್ಕೋಸ್ಕರ ಫ್ರಾನ್ಸಿಸ್ ಬ್ಯೂಕೆನನ್ ಅಂತ ಒಬ್ಬ ಸ್ಕಾಟಿಷ್ ಸರ್ಜನ್, ಅವನನ್ನ ನೇಮಿಸ್ತಾರೆ. ಅವನ್ ಕೆಲ್ಸ ಏನಂತ, ರಿಚರ್ಡ್ ನೇಮಿಸೋದು, ಕಲ್ಕತ್ತಾಯಿಂದ ಬರ್ತಾನೆ. ಅವನ್ ಕೆಲ್ಸ ಏನಂತ ಹೇಳಿದ್ರೆ, ನೀವ್ ಈ ಪ್ರದೇಶನ ಹೋಗು, ಈ ಪ್ರದೇಶದಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು, ಅಲ್ಲಿನ ಜನಜೀವನ, ಅಲ್ಲಿನ ಕೆಲಸ ಕಾರ್ಯ, ಹಣಕಾಸು, ಗಿಡ ಗಂಟೆ, ಏನೇನ್ ನಮ್ಮ ಕಂದಾಯ ಮತ್ತೆ ರೆವಿನ್ಯೂಗೆ ಏನೇನ್ ಅನುಕೂಲ ಆಗತ್ತೆ ಅವನ್ನೆಲ್ಲಾನು ನೀನು ಅಧ್ಯಯನ ಮಾಡುವಂತ. ರೆವಿನ್ಯೂ, ಸ್ವಲ್ಪ ಪಾಲಿಟಿಕ್ಸ್, ಸೊಸೈಟಿ, ಅಂಡ್ ಇನ್ನು ತುಂಬಾ ಜನರಿಕ್, ಆಕ್ಚುಲಿ ತುಂಬಾ ವಿಸ್ತಾರವಾಗಿದೆ. ಅಂಡ್ ಒಂದ್ ಇಡೀ ಪ್ಯಾರಾಗ್ರಾಫ್ ಇದೆ ಅದ್ರಲ್ಲಿ. ಅವ್ನಿಗೆ ಏನ್ ಮಾಡ್ಬೇಕು, ಅವ್ನ್ ಕೊಟ್ಟಿರೋ ಬ್ರೀಫ್ ಅದ್ರಲ್ಲಿ ಟೊಪಾಗ್ರಫಿಯಿಂದ ಹಿಡಿದು ಗಿಡಗಂಟೆ, ಮೆಡಿಸಿನ್ಸ್, ಅಗ್ರಿಕಲ್ಚರ್, ಅದನ್ನ ಸಲಕರಣೆಗಳು, ಪ್ರೊಸೆಸಿಂಗ್, ಹಿಂಗೆ ಅದನ್ನ ಕೃಷಿ ಮಾಡ್ತಾ ಇದ್ದಿದ್ದಲ್ದೆ ಅದನ್ನ ಹೆಂಗೆ ಶೇಖರಿಸ್ತಾ ಇದ್ರು, ಎಲ್ಲದು ಒಂದ್ ಕ್ಲಿಯರ್ ಮ್ಯಾಂಡೇಟ್ ಇತ್ತು ಅವನಿಗೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ. ಸೊ ಈ ತರದ್ ಯಾರಾದ್ರೂ ಇವತ್ ಯಾರಾದ್ರೂ ನಮಗ್ ಹೇಳಿದ್ರೆ, ಹೋಗಪ್ಪ ಯಾವ್ದಾದ್ರು ಒಂದ್ ಡಿಸ್ಟ್ರಿಕ್ಟ್ ಆದ್ರೂ ಹೇಳಿ, ತುಮಕೂರಿಗೆ ಹೋಗು, ಇದೆಲ್ಲ ಮಾಡು ಅಂದ್ರೆ ತುಂಬಾನೇ ಕಷ್ಟ ಅಲ್ವಾ ಕೆಲಸ. ಇವತ್ತು ಈ ಒಂದ್ ವ್ಯವಸ್ಥೆದು ತುಂಬಾ ದೊಡ್ಡ ಸ್ವರೂಪ ಕಾಣುತ್ತೆ. ಯಾವ್ದು ಅಂತ ಹೇಳಿದ್ರೆ, ನಮ್ಮೆಲ್ಲ ಇವಾಗ ಪ್ರತಿ 10 ವರ್ಷಕ್ಕೊಂದ್ಸರಿ ಸೆನ್ಸಸ್ ಮಾಡ್ತೇವೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ, ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇದೆ, ಸರ್ವೆ ಆಫ್ ಇಂಡಿಯಾ ಅಂತಾನೆ ಇದೆ, ವಿಚ್ ಇಸ್ ಮ್ಯಾಪಿಂಗ್ ಬಾಡಿ. ಅದ್ರದ್ ಸೀಡ್ಸ್ ಅಂತ ಹೇಳ್ಬೋದು, ತುಂಬಾ ಸಣ್ಣ ಮಟ್ಟದ ಒಂದು ಬೀಜ ಅದು. ಇವುಗಳಿಂದ ಬಂದಿದೆ, ಅದು ನಾನು ಮುಂದೆ ಹೇಳ್ತೇನೆ ಈ ಸಂವಾದದಲ್ಲಿ. ಸೊ ಆ ಮ್ಯಾಂಡೇಟ್ ಇಟ್ ಕಳಿಸ್ತಾರೆ. ಇದಕ್ ಸಂವಾದ, ಇದಕ್ ಪ್ಯಾರಲಲ್ ಆಗಿ ಕರ್ನಲ್ ಮೆಕೆನ್ಸಿ, ಅವನ್ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ. ಬಟ್ ಅದಕ್ಕಿಂತ ಮೀರಿದ ಒಂದ್ ಆಸಕ್ತಿ ಇದೆ ಅವನಿಗಾಗ್ಲೇ, ಭಾಷೆಗಳು ಬರ್ತಾ ಇರತ್ತೆ. ಅವನಿಗೆ ಇನ್ನೊಂದು ಸರ್ವೆ ಕೊಡ್ತಾರೆ, ಮೋರ್ ಜಿಯೋಗ್ರಫಿ ಆ ತರದ ಸರ್ವೆ. ಅದಲ್ಲದೆ ಅವ್ನ ಮ್ಯಾನುಸ್ಕ್ರಿಪ್ಟ್ಸ್, ಕತೆಗಳು, ಇವತ್ ನಮ್ ಕುಮಾರವ್ಯಾಸ, ಪಂಪ ಇವರೆಲ್ಲ ನಮ್ಗೆ ದಕ್ಕಿದಾರೆ ಅಂದ್ರೆ ಅವ್ನ್ ಸಂಗ್ರಹಿಸಿದ ಮ್ಯಾನುಸ್ಕ್ರಿಪ್ಟ್ಸ್ ಇಂದ ದಕ್ಕಿದ್ದಾರೆ. ಈ ತರ ನಮ್ ಸಾವಿರಾರು ಮ್ಯಾನುಸ್ಕ್ರಿಪ್ಟ್ಸ್, ಕನ್ನಡದಲ್ಲದೆ ತಮಿಳ್, ತೆಲುಗು ಎಲ್ಲಾದ್ರದ್ದು ಮ್ಯಾನುಸ್ಕ್ರಿಪ್ಟ್ಸ್, ಚಿತ್ರಗಳು, ಮ್ಯಾಪ್ಸ್, ತುಂಬಾ ಚೆನ್ನಾಗಿರೋ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ ಮೆಕೆನ್ಸಿ ಕಲೆಕ್ಷನ್ ಅಲ್ಲಿ ಇರೋದು. ಕೆಲವು ಇಲ್ಲಿ ಮಡ್ರಾಸ್ ಅಲ್ಲಿ ಇದೆ, ಕೆಲವು ಇಂಗ್ಲೆಂಡ್ ಅಲ್ಲಿ ಇದೆ, ಬ್ರಿಟಿಷ್ ಲೈಬ್ರರಿನಲ್ಲಿ. ಸೊ ಅವ್ರಿಗೆ ಆ ಕಮಿಷನ್ ಅವ್ರಿಗೆ ಅದ್ ಕೊಟ್ರು. ಅದೇ ತರ ಮೂರನೇದು ಇನ್ನೊಂದು ಸಿಮಿಲರ್ ಇದು, ವಿಚ್ ವಾಸ್ ಫಾರ್ ಮೋರ್ ಇಂಪ್ಯಾಕ್ಟ್ಫುಲ್. ನಮ್ ದೇಶದ ಬರೀ ಮೈಸೂರ್ ಅಲ್ಲದೆ ಭಾರತದ ಇತಿಹಾಸಕ್ಕೇನೆ ತುಂಬಾ ಮುಖ್ಯವಾಗಿದ್ದು, ಲ್ಯಾಂಪ್ಟನ್ ಅಂತ, ವಿಲಿಯಂ ಲ್ಯಾಂಪ್ಟನ್ ಅಂತ, ಅವನಿಗೆ ಟ್ರಿಗ್ನೋಮೆಟ್ರಿಕ್ ಸರ್ವೆ ಮಾಡ್ಲಿಕ್ಕೆ ಹೇಳ್ತಾರೆ. ಟ್ರಿಗ್ನೋಮೆಟ್ರಿಕ್ ಸರ್ವೆ ಅಂತ ಹೇಳಿದ್ರೆ ಮ್ಯಾಪಿಂಗ್ ಎಕ್ಸರ್ಸೈಸ್, ಸಿಂಪಲ್ ಮ್ಯಾಪಿಂಗ್, ಕೋಆರ್ಡಿನೇಟ್ಸ್, ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್ ನೋಡೋದಲ್ಲದೆ ದೂರ ಎಷ್ಟಿದೆ, ಆಳ ಎಷ್ಟಿದೆ, ಅದನ್ನ ಇವತ್ತು ನಮ್ಗೆ ಉಪಗ್ರಹಗಳಿದೆ, ತುಂಬಾ ಸಲಕರಣೆಗಳಿದೆ, ಅವತ್ತಿರ್ಲಿಲ್ಲ. ಅದಕ್ಕೆ ಅವರು ಈ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಅದನ್ನೊಂದು ಟ್ರಯಾಂಗಲ್ ನ ಒಂದು ಪಾಯಿಂಟ್ ಅಂತ ಮಾಡ್ಕೊಂಡು, ಸಿಂಪಲ್ ಪೈಥಾಗರಸ್ ಥಿಯರಮ್, ಆ ಟ್ರಯಾಂಗಲ್ ಇದನ್ನ ನೋಡ್ಕೊಂಡು ಸರ್ವೆ ಮಾಡ್ತಾ ಇದ್ರು. ಅವನಿಗೆ ಆ ಕೆಲಸ ಕೊಟ್ಟಿದ್ರು. ಮೂರ್ ಪ್ಯಾರಲ್ ಆಗಿ ಆಗ್ತಾ ಇತ್ತು.
So ಇವಾಗ ಮೌಂಟ್ ಎವರೆಸ್ಟ್ ಎಲ್ಲ ಹೈಟ್ ಕಂಡಿದ್ ಅದರಿಂದ ಎವರೆಸ್ಟ್ ಇವನ್ ಅಸಿಸ್ಟೆಂಟ್ ಆಗಿದ. ಇವನ್ ಅಸಿಸ್ಟೆಂಟ್ ಆದ, ಇವನ್ ಸತ್ ಹೋಗ್ತಾನೆ. ಪೂರ್ತಿ ಇದೆ 1800s, ಅರ್ಲಿ 1800s ಶುರು ಆದ್ರು 1870 ನಲ್ಲಿ ಮುಗಿಯುತ್ತೆ. ಅಲ್ಲಿ ತನಕ ಬದುಕೋದಿಲ್ಲ. ಎವರೆಸ್ಟ್ ಸರ್ವೇರ್ ಇವನ್ ಕೆಳಗಿರ್ತಾನೆ, ಇವನ್ ಅಸಿಸ್ಟೆಂಟ್ ಆಗಿರ್ತಾನೆ. ಇವನ್ ಸತ್ ನಂತರ ಹೀಲ್ ಬಿ ದ ಸರ್ವೇರ್ ಜನರಲ್. ಆದ್ರೆ ಎವರೆಸ್ಟ್ ಹೈಟ್ ಕಂಡುಹಿಡಿಬೇಕಂದ್ರೆ ಮೊದಲು ನಾವು ಸಿ ಇಂದ ಸ್ಟಾರ್ಟ್ ಮಾಡ್ಕೊಂಡು ಬೆಂಗಳೂರು ಆತರ ಬಂದು ರೈಟ್ ಇಲ್ಲಿ ನಮ್ ಬೆಂಗಳೂರು ತುಂಬಾ ಮುಖ್ಯ ಆಗತ್ತೆ ಈ ಇದರಲ್ಲಿ. ನಮ್ಮೆಲ್ಲಾ ದುರ್ಗಗಳು ಅಂದ್ರೆ ನಂದಿ ದುರ್ಗ, ಹುಲಿಯೂರ್ ದುರ್ಗ, ಎಲ್ಲಾ ದುರ್ಗಗಳು ತುಂಬಾ ಮುಖ್ಯ ಆಗತ್ತೆ. ಪ್ರತಿ ಬೆಟ್ಟದ ಮೇಲೂ ನಿಂತ್ಕೊಂಡು ಮಾಡಿದಾರೆ. ಇವತ್ತಿಗೂ ಕೆಲವು ಕಡೆ ಅದ್ರ ಅವ್ರ ಪೋಲ್ಸ್ ಎಲ್ಲ ಇದೆ, ಅಲ್ಲಿ ಕಾರ್ಕಳಲ್ಲೆಲ್ಲ ಇವತ್ತಿಗೂ ಇದೆ, ಅದು ಉಳ್ಕೊಂಡಿದೆ. ಒಂದೊಂದ್ ಚಿಕ್ಕ ಮಾಹಿತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ, ಜನಕ್ಕೆ ಗೊತ್ತಾಗತ್ತೆ ಈ ಕಾರಣಕ್ಕಾಗಿ ಇದನ್ನ ಇಲ್ಲಿ ಇಟ್ಟಿದ್ದಾರೆ ಅಂತ. ಸೊ ಬ್ರಿಟಿಷ್ ಅವರು ಬೇಸಿಕ್ಲಿ ಈ ನಮ್ಮ ದೇಶದ ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲ್ಲದನ್ನು ಅವರು ಡಾಕ್ಯುಮೆಂಟ್ ಮಾಡಬೇಕು, ಮುಂದೆ ಉಪಯೋಗಕ್ಕೆ ಬರುತ್ತೆ ಅನ್ಬಿಟ್ಟು ಈಸ್ಟ್ ಇಂಡಿಯಾ ಕಂಪನಿನವರು ಇದೆಲ್ಲ ಮಾಡಿದ್ರು. ಅಂದ್ರೆ ಅವರು ಆಗ್ಲೇ ತುಂಬಾ ದೂರವಾಗಿ ಯೋಚನೆ ಮಾಡಕ್ ಶುರು ಮಾಡಿದ್ರು. ಕಂಪ್ನಿ ಅಲ್ಲ, ನಾವು ಒಂದ್ ಸರ್ಕಾರ ಅಂತ ಜನ ಕರೆಯೋರು. ಬಟ್ ಅದು ಆ ಟ್ರಾನ್ಸಿಷನ್, ಆ ಒಂದ್ ಬದಲಾವಣೆ ಆಗ್ಲಿಕ್ಕೆ ಬಹಳ ಬೇಕಲ್ವಾ. ಇವತ್ ನೀವು ಪದ ಎಟಿಮಾಲಜಿ ನೋಡಿದ್ರೆ ಸ್ಟೇಟ್ ಕ್ರಾಫ್ಟ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಎರಡು ಸಂಬಂಧ ಇದೆ. ಓಕೆ, ಆ ಹಳೆ ಜರ್ಮನ್ ಮೂಲದಿಂದನೇ ಬರುತ್ತೆ ಎರಡು. ಸೊ ಈ ತರದ್ ಒಂದ್ ಅರ್ಥ ಮಾಡ್ಕೊಳ್ಳೋ ಅಗತ್ಯ ಅವ್ರಿಗಿತ್ತು. ನಮ್ ದೇಶ, ನಾವ್ ಯಾರನ್ನ ಆಳ್ತೀವಿ ಅವ್ರ ಬಗ್ಗೆ ತಿಳ್ಕೊಬೇಕು ನಾವು ಅಲ್ವಾ. ಅಂಡ್ ಆ ಸೂಕ್ಷ್ಮತೆ ಅವ್ರಿಗಿತ್ತು. ಯಾಕಂದ್ರೆ ಅವ್ರು ಏನೆಲ್ಲ ಆಗಿರ್ಬೋದು, ಆದ್ರೆ ಅವ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಬಿಸ್ನೆಸ್ ಮೆನ್ ಆಗಿ ಉಳ್ಕೊಂಡಿದ್ರು. ಯುದ್ಧ ಮಾಡ್ತಾ ಇದ್ರು, ಇನ್ನೇನೋ ಕಣ್ಣು ಹಿಡಿತಾ ಇದ್ರು, ಮತ್ತೇನೋ ಮಾಡ್ತಾ ಇದ್ರು. ಆದ್ರೆ ಅವ್ರು ನೋಡ್ತಾ ಇದ್ದಿದ್ದೆಲ್ಲ ಹಣಕಾಸಿನ ಆ ಒಂದು ದೃಷ್ಟಿಕೋನದಿಂದಾನೇ. ಒಂದು ಅಕೌಂಟಿಂಗ್ ಇಂದ ಫುಲ್ ಸ್ಟಾಟಿಸ್ಟಿಕ್ಸ್ ಬಂದ್ರು ಆಲ್ಮೋಸ್ಟ್. ರೈಟ್. ಸೊ ಹಂಗಾಗಿ ಇವನ್ನ ಕಳಿಸ್ತಾರೆ. ಫ್ರಾನ್ಸಿಸ್ ಬ್ಯುಕೆನನ್ ಕಲ್ಕತ್ತಾನಲ್ಲಿ ಇರ್ತಾನೆ ಅವಾಗ. ಅವನು ವಿಲಿಯಂ ರಾಕ್ಸ್ಬರ್ಗ್ ಅಂತ, ಅವನ್ ನಮ್ ದೇಶದ ಸಸ್ಯಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ. ಇವತ್ ಫಾದರ್ ಆಫ್ ಇಂಡಿಯನ್ ಬಾಟ್ನಿ ಅಂತೆಲ್ಲ ಕರಿಬಹುದು. ಆ ಮಟ್ಟದ ಅವ್ರ ಟ್ಯಾಕ್ಸಾನಮಿ ಅಂದ್ರೆ ಪ್ರಭೇದಗಳನ್ನ ವಿವರಿಸಿರೋದು, ಅದಕ್ಕೆ ಹೆಸರಿಟ್ಟಿರೋದು, ಅದನ್ನ ಯಾವ್ಯಾವ ಕ್ಲಾಸಸ್ ಅಲ್ಲಿ ಹಾಕ್ಬೇಕು ಅಂದಿರೋದು ತುಂಬಾ ಕಷ್ಟಪಟ್ಟು ಆನ್ ದ ಗ್ರೌಂಡ್ ಸರ್ವೆ ಮಾಡಿರೋದು. ತುಂಬಾ ಜನರ ಹೆಸರು ಬರ್ತಾ ಇದೆ, ಬಟ್ ಈ ಹಿನ್ನೆಲೆ ಅಗತ್ಯ ಅಂತ ಅನ್ಸುತ್ತೆ ನನ್ಗೆ. ಅವರು ಇವನ್ನ ರೆಕಮೆಂಡ್ ಮಾಡ್ತಾರೆ. ಪರ್ಹ್ಯಾಪ್ಸ್ ದ ಬೆಸ್ಟ್ ಬಾಟ್ನಿಸ್ಟ್ ಇನ್ ಇಂಡಿಯಾ ಅಂತ ಬರೀತಾರೆ ಅವ್ರ ರೆಕಮೆಂಡೇಶನ್ ಅಲ್ಲಿ. ಆದ್ರೆ ಅವರು ಟ್ರೈನಿಂಗ್ ಆಗಿರೋದು ಸರ್ಜನ್ ಸ್ಕಾಟ್ಲೆಂಡ್ ಅಲ್ಲಿ ಟ್ರೈನ್ ಎಡಿನ್ಬರೋ ವಿಷಯದಲ್ಲಿ ಇವತ್ತಿಗೂ ಇದೆ. ಅಲ್ಲಿ ಟ್ರೈನಿಂಗ್ ಆಗಿರೋದು. ಅವ್ರಿಗಾಗ್ಲೇ ಬಾಟ್ನಿ ಬಗ್ಗೆ ಪ್ರವೇಶ ಇದೆ, ಜಿಯಾಲಜಿ ಬಗ್ಗೆ ಪ್ರವೇಶ ಇದೆ, ಜನಜೀವನ ಬಗ್ಗೆ ಒಂದ್ ಮಟ್ಟದ ಓಪನ್ನೆಸ್ ಇದೆ ಕಲೀಲಿಕ್ಕೆ. ಸೊ ಹಂಗಾಗಿ ಅವರು ಜನರ ಜೊತೆ ಬೆರೆತ್ಕೊಂಡೆ ತುಂಬಾ ವಿಷಯ ಕಲ್ತ್ಕೊಳ್ತಾರೆ. ಅದ್ ನಮ್ಗೆ ಕಾಣುತ್ತೆ ಅದು. ಸೊ ಹಂಗಾಗಿ ಅವನಿಗೆ 1800 ಕಮಿಷನ್ ಮಾಡ್ತಾರೆ. ಮಡ್ರಾಸ್ಗೆ ಬರ್ತಾನೆ ಅವನು. ಮಡ್ರಾಸ್ ಬಂದ್ಬಿಟ್ಟು ಇದೇ ಟೈಮ್ ಅಲ್ಲಿ ಶುರು ಮಾಡ್ತಾನೆ, ಜೂನ್ ಜುಲೈ ಟೈಮ್ ಅಲ್ಲೇ ಶುರು ಮಾಡ್ತಾನೆ. ಮಡ್ರಾಸಿಂದ ಶುರು ಆಗುತ್ತೆ. ಮಡ್ರಾಸಿಂದ ಶುರು ಆಗ್ಬಿಟ್ಟು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ. ಶ್ರೀರಂಗಪಟ್ಟಣ ಅವಾಗ ಕ್ಯಾಪಿಟಲ್, ಈ ಪ್ರದೇಶಕ್ಕೆಲ್ಲ ಅದೇ ರಾಜಧಾನಿ ಆಗಿರುತ್ತೆ. ಅಲ್ಲಿಂದ ಅವನ ಇನ್ನೂ ಜಾಸ್ತಿ ಇಂಟೆನ್ಸಿಟಿ ತಗೊಳುತ್ತೆ. ಇಲ್ಲಿ ತನಕ ಪಾಪ ಅವನಿಗೆ ಲೋಕಲ್ ಗವರ್ಮೆಂಟ್ ಇಂದ ಏನು ದಾಖಲೆ ಇಲ್ಲದೆ ಇರೋದ್ರಿಂದ ಏನು ಸಪೋರ್ಟೇ ಸಿಗೋದಿಲ್ಲ. ಇವತ್ತು ಅದೇ ಆಗತ್ತೆ. ನಮ್ಗೆ ಯಾರೋ ಟಾಪ್ ಡೌನ್ ಪುಷ್ ಇದ್ರೆ ಜನ ಮಾತಾಡ್ತಾರೆ ನಿಮ್ ಜೊತೆ, ಏನು ಮಾಹಿತಿ ಹಂಚ್ಕೊಳ್ತಾರೆ. ಅವನಿಗೆ ಜನ ಜಾಸ್ತಿ ಏನು ವಿಷಯಗಳನ್ನ ಶೇರ್ ಮಾಡೋದಿಲ್ಲ, ಅವ್ನಿಗೆ ಕಾಪರೇಟೇ ಮಾಡೋದಿಲ್ಲ. ಅವನನ್ನ ದಾಖಲಿಸ್ತಾನೆ ಕೂಡ. ಬಟ್ ಅವನ ಪ್ರಯಾಣ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ನಿಗೆ ಏನ್ ಕಾಣುತ್ತೆ ಅದ್ರ ಬಗ್ಗೆ ಬರ್ಕೊಂಡ್ ಬರ್ತಾನೆ. ಶ್ರೀರಂಗಪಟ್ಟಣದಿಂದ ಮೈಸೂರು ಪ್ರದೇಶ, ಆಗಿನ ಕಾಲದ ಮೈಸೂರು ಪ್ರದೇಶ ಎಲ್ಲ, ಅದರಲ್ಲಿ ಪ್ರಮುಖವಾಗಿರೋ ನಗರಗಳು, ಆವತ್ತಿನ ಪ್ರಮುಖವಾಗಿರೋ ನಗರಗಳಿಗೆಲ್ಲ ಹೋಗಿ ಅಲ್ಲಿನ ಸಂತೆಗಳು, ಜಾನುವಾರು, ಕೃಷಿ ಪದ್ಧತಿ, ಬೇರೆ 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 ಕೆಲ್ಸಗಳು, ಮಡಕೆ ಮಾಡೋದ್ರಿಂದ ಹಿಡಿದು, ಕಬ್ಬಣ ತಯಾರಿಸೋದ್ರಿಂದ ಹಿಡಿದು, ಕಬ್ಬಣ ಅದ್ರ ತೆಗೆಯೋದ್ರಿಂದ ಹಿಡಿದು, ಗ್ಲಾಸ್ ಮಾಡೋದ್ರಿಂದ ಹಿಡಿದು, ಬಳೆ ಮಾಡೋದ್ರಿಂದ ಹಿಡಿದು, ನಮ್ ಬಟ್ಟೆಗಳು, ಕಲರ್ಸ್ ತುಂಬಾ ಡೀಟೇಲ್ ಆಗಿದೆ. ತುಂಬಾ ಎಲ್ಲದಕ್ಕೂ ಸ್ಕೆಚಸ್ ಇದೆ. ಇವತ್ತು ತುಂಬಾ ಮಾಡರ್ನ್ ಆಗಿದೆ ಡಾಕ್ಯುಮೆಂಟ್. ಅದನ್ನ ಆರ್ಗನೈಸ್ ಮಾಡಿರೋ ರೀತಿ ಆಗ್ಲಿ, ಟ್ಯಾಬ್ಯುಲೇಟ್ ಮಾಡಿದಾನೆ. 1800 ನಡೀತಾ ಇದೆ. ತುಂಬಾ ಮಾಡರ್ನ್ ಅದು. ಅವತ್ತಿನ ಕಾಲದ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಬೇಕೋ ಆ ವ್ಯವಸ್ಥೆ ಇದೆಯಲ್ಲ, ಅದು ತುಂಬಾ ತುಂಬಾ ಇವತ್ತಿಗೂ ರೆಲೆವೆಂಟ್ ಆಗಿದೆ. ಅಂಡ್ ಅದ್ರ ಆರ್ಗನೈಸೇಷನ್ ಇವತ್ತಿಗೂ ನಮ್ಗ ಅದನ್ನ ನಾವು ಎಕ್ಸೆಲ್ ಅಲ್ಲಿ ಹಾಕಿ ಬೇಕಾದ್ರೆ ಅನಲೈಸ್ ಮಾಡೋಷ್ಟು ರಿಚ್ ಆಗಿದೆ. ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನು ಹೇಳಿ ಆಮೇಲೆ. ಆದ್ರೆ ಇವರು ಎಷ್ಟು ವರ್ಷದ ಪ್ರಯಾಣ ಇತ್ತು, ಎಷ್ಟು ದೂರ ಹೋದ್ರು, ಎಲ್ಲೆಲ್ಲ ಹೋದ್ರು? ಪೂರ್ತಿ ಅವನ ಕೆಲಸ ಇಲ್ಲಿ 2 ವರ್ಷ ಆಯ್ತು. ಓಕೆ. ಮೈಸೂರಲ್ಲೇ ಅವನು 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಾಗ್ಲೇ ನಾವು ಕರಾವಳಿ ಕಳ್ಕೊಂಡ್ಬಿಟ್ಟಿರ್ತೀವಿ.
ನಾವು ಅಂದ್ರೆ ಮೈಸೂರು ಅವರು, ಹಳೆ ಮೈಸೂರು ಅವರು ಕಳ್ಕೊಂಡ್ಬಿಟ್ಟಿರ್ತೀವಿ. ಬ್ರಿಟಿಷರ್ಸ್ ಸಮುದ್ರಕ್ಕೆ ಆಕ್ಸೆಸ್ ಸಿಕ್ಕಿದ್ರೆ ಟಿಪ್ಪುಗೆ ಬೇರೆ ಕಡೆಯಿಂದ ನೆರವು ಸಿಗ್ಬಹುದು ಅನ್ನೋ ಕಾರಣಕ್ಕಾಗಿ ಅದನ್ನ ಕಟ್ ಮಾಡಿರ್ತಾರೆ. ಸೊ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ಇವತ್ತಿನ ಕಾಸರಗೋಡು ಜಿಲ್ಲೆಗಳಾಗ್ಲೇ ಮಡ್ರಾಸ್ ಪ್ರೆಸಿಡೆನ್ಸಿಲಿ ಸೇರ್ಕೊಂಡಿರುತ್ತೆ. ತಮಿಳ್ನಾಡು ಇಲಾಖೆಗಳು ಸೇರ್ಕೊಂಡಿರುತ್ತಲ್ವಾ? ಹಾ, ಅದೆಲ್ಲಾನು ತುಂಬಾ ಒಂದಷ್ಟು ಆಲ್ಮೋಸ್ಟ್ ಶ್ರೀರಂಗಂ ತನಕ ಎಲ್ಲ ಹೈದರ್ ಅಲಿ ಅವರು, ಟಿಪ್ಪು ಎಲ್ಲ ರೈಡ್ಸ್ ಎಲ್ಲ ಮಾಡ್ತಾ ಇದ್ರು. ಎಸ್ಪೆಷಲಿ ಐ ಥಿಂಕ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇಲ್ಲ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಆದ್ಮೇಲೆ ಅವರ ಪ್ರದೇಶ ತುಂಬಾ ದೊಡ್ಡದಾಗಿತ್ತಲ್ವಾ? ಆಲ್ಮೋಸ್ಟ್ ಒಂದು ಕೋಸ್ಟ್ ಇಂದ ಇನ್ನೊಂದು ಕೋಸ್ಟ್ ತನಕ ಆಲ್ಮೋಸ್ಟ್ ಇತ್ತು. ಒಂದ್ ಇನ್ಫ್ಲೂಯೆನ್ಸ್ ಅಂತೂ ಇತ್ತು, ನೇರವಾಗಿ ಇಲ್ದೇ ಇದ್ರು, ಇನ್ಫ್ಲೂಯೆನ್ಸ್ ಡೆಫಿನೆಟ್ಲಿ ಇತ್ತು. ಸೊ ಇವನು ಮೈಸೂರಲ್ಲದೆ ಕನ್ನಡ ಅಂತ ಕರೀತಾನೆ ಆ ಪ್ರದೇಶಗಳನ್ನ. ಹಂಗೆ ಮಲಬಾರ್ ಕೆಳಕ್ ಹೋಗ್ತಾನೆ. ಕೆಳಗ್ ಹೋಗ್ಬಿಟ್ಟು ಉತ್ತರ ಸಿರ್ಸಿ ತನಕನೂ ಹೋಗ್ತಾನೆ. ಮಲಬಾರ್ ಅಂದ್ರೆ ಕೊಚಿನ್ ತನಕ ಹೋಗ್ತಾರ ಇಲ್ಲ ಟ್ರಿವೆಂಡ್ರಮ್ ತನಕ ಹೋಗ್ತಾರ? ಕ್ಯಾಲಿಕಟ್, ಓಕೆ, ನಾರ್ತ್ ಕೇರಳ. ಇವತ್ತಿನ ಮಲಬಾರ್ ಅಂತ ಏನ್ ಫಾರ್ಮಲ್ ಆಗಿದೆ ಅಲ್ಲಿಗೆ ಹೋಗಿ ಟ್ರಾವೆನ್ಕೋರ್ ಸಂಸ್ಥಾನಕ್ಕೆ ಹೋಗೋದಿಲ್ಲ. ಅದು ಇನ್ನು ಅದೇ ಅವ್ರದೇ ರಾಜ್ಯ ಆಗಿರುತ್ತೆ. ಬ್ರಿಟಿಷರ್ಸ್ ಕಾಲದಲ್ಲೂ ಅದು ಹಂಗೆ ಆಗತ್ತೆ. ಈ ಉತ್ತರದಲ್ಲಿ ಸಿರ್ಸಿ ತನಕನೂ ಹೋಗ್ತಾನೆ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ತನಕ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಅವತ್ತಿನ ಎಲ್ಲಾ ಪ್ರಮುಖ ವಾಣಿಜ್ಯ ಕೇಂದ್ರಗಳನ್ನ ಭೇಟಿ ಮಾಡ್ತಾನೆ. ತೆಲುಗು ಇದು ಆಂಧ್ರ ಪ್ರದೇಶ್ ಕಡೆನೂ ಹೋಗ್ತಾರ? ಸ್ವಲ್ಪ ಇಲ್ಲ, ಆಂಧ್ರ ಪ್ರದೇಶ್ ಅಲ್ಲಿ ನಿಜಾಮ್ ಅವರು ಬೇರೆಯವರಿದ್ದಾರೆ. ನಿಜಾಮ್ ಇದ್ರು ಅವಾಗ. ಅವ್ನ್ ಬರೋದು ಮಡ್ರಾಸ್ ಇಂದ ಕಾಂಚೀಪುರದ ಮಾರ್ಗ ವೆಲ್ಲೂರ್ ದಾಟ್ಕೊಂಡು ಮುಂದೆ ಬರ್ತಾನೆ. ಎಲ್ಲಿ ಕೋಲಾರ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾನೆ. ಓಹೋ, ಆಯ್ತಾ, ಕೋಲಾರ್ ಕಡೆಯಿಂದ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಲ್ಲಿ ಇರ್ತಾನೆ. ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾನೆ. ಶ್ರೀರಂಗಪಟ್ಟಣದಿಂದ ಇನ್ನು ಜಾಸ್ತಿ ವೇಗವಾಗಿ ಶ್ರೀರಂಗಪಟ್ಟಣಕ್ಕೆ 2 ಬಾರಿ ಬರ್ತಾನೆ. ವಾಪಸ್ ಹೋಗುವಾಗ್ಲೂ ಬಂದ್ಬಿಟ್ಟು ದಕ್ಷಿಣ ಮಾರ್ಗ ಕೊಳ್ಳೇಗಾಲದ ಸೈಡ್ ಇಂದ ಮಡ್ರಾಸ್ಗೆ ಹೋಗ್ತಾನೆ. ಅಂಡ್ ಇವರು ಎಷ್ಟು ದೂರ ಹೋದ್ರು? ಅಂದಾಜು 4,000 ಕಿಲೋಮೀಟರ್ ದೂರ ಹೋಗ್ತಾನೆ 2 ವರ್ಷದಲ್ಲಿ. 4,000 ಕಿಲೋಮೀಟರ್. ಹಂಗೆ 300-350 ಊರುಗಳ್ ದಾಟ್ಕೊಂಡು ಹೋಗ್ತಾನೆ. ಅಂದ್ರೆ ಅವುಗಳನ್ನ ವಿವರಿಸಿದಾನೆ. ಕನಿಷ್ಠ 1 ಪ್ಯಾರಾಗ್ರಾಫ್ ಆದ್ರೂ ಡೆಡಿಕೇಟ್ ಮಾಡಿದಾನೆ. ಕೆಲವಕ್ಕೆ ಸ್ವಲ್ಪ ಎಲಾಬರೇಟ್ ಆಗಿದೆ. ಶ್ರೀರಂಗಪಟ್ಟಣ ಅಂತ ಊರಲ್ಲಿ ಅವನು 15 ದಿನ ಕಳೆದಿರೋದ್ರಿಂದ ಅಲ್ಲಿ ಇನ್ನೂ ಜಾಸ್ತಿ ಎಲಾಬರೇಟ್ ಆಗಿದೆ. ಅವತ್ತಿನ ಪ್ರಿನ್ಸಿಪಲ್ ಅರ್ಬನ್ ಸೆಂಟರ್ ಅದು ತುಂಬಾ ಮುಖ್ಯ ಅನ್ನೋ ಕಾರಣಕ್ಕಾಗಿ. ಕೆಲವು ಊರಲ್ಲಿ ತುಂಬಾ ಚಿಕ್ಕ ಜಾಗ ಇದೆ. ಬೆಂಗಳೂರಲ್ಲೂ ತುಂಬಾ ದಿನ ತಂಗಿದ್ದ. ಲಾಲ್ಬಾಗ್ ವರ್ಣಿಸಿದಾನೆ, ಇಲ್ಲಿನ ಪೇಟೆಗಳು ವರ್ಣಿಸಿದಾನೆ, ಜನ ಹಿಂಗ್ ಬೆರೆಸ್ಕೊಳ್ತಾ ಇದ್ರು, ರೇಟ್ಸ್ ಏನೇನಿತ್ತು, ಹಿಂಗ್ ಎಕ್ಸ್ಚೇಂಜ್ ಇತ್ತು, ಎಲ್ಲೆಲ್ಲಿಂದ ಸಾಮಾನ್ ಬರ್ತಾ ಇತ್ತು, ಆ ತರದ ವಿವರಗಳೆಲ್ಲ ತುಂಬಾ ಚೆನ್ನಾಗಿದೆ ನಮ್ ಬೆಂಗಳೂರು ಬಗ್ಗೆ. ನಾನು ಒಂದು ಕೇಳಿದ್ದೆ, ನಾವೀಗ ಬಸ್ಸಲ್ಲೋ ಕಾರಲ್ಲೋ ಬೆಂಗಳೂರಿಂದ ಮೈಸೂರಿಗೆ ಹೋಗುವಾಗ ಶ್ರೀರಂಗಪಟ್ಟಣ ಬರೋವಾಗ ಮೊದಲು ಕಾವೇರಿ ಬರತ್ತಲ್ವಾ, ಆವಾಗ ನೀವು ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಒಂದು ಹಳೆ ಬ್ರಿಡ್ಜ್ ಇದೆ ಕಲ್ಲಿಂದು. ಸೊ ಅದು ವೆಲೆಸ್ಲಿ ಬ್ರಿಡ್ಜ್ ಅಂತ ಕರೀತಾರಲ್ವಾ. ಸೊ ನನ್ ಸರಿಯಾಗಿ ಗೊತ್ತಿದ್ರೆ ಇವರು ಫ್ರಾನ್ಸಿಸ್ ಬ್ಯುಕಾನನ್ ಅವರು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಆ ಬ್ರಿಡ್ಜ್ ಹೊಸದಾಗಿ ಕಟ್ಟಿರ್ತಾರೆ, ಯುದ್ಧ ಎಲ್ಲ ಆದ್ಮೇಲೆ. ಆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾರೆ. ಇದು ಪೂರ್ಣಯ್ಯ ಅವರು ಕಟ್ಟಿದ್ದಾರೆ ನಮ್ಮ ಈ ಗವರ್ನರ್ ಬಗ್ಗೆ ಅಂತ. ಸರಿಯಾಗಿ ಗೊತ್ತಿದ್ರೆ ಅವ್ರು ನಡೆದಿದ್ದಾರೆ ಆ ಬ್ರಿಡ್ಜ್ ಮೇಲೆ ಅಂತ. ಬ್ರಿಡ್ಜ್ ಬಗ್ಗೆ ತುಂಬಾ ಡೀಟೇಲ್ಸ್ ಇದೆ, ತುಂಬಾ ವಿವರಿಸಿದ್ದಾರೆ ಶ್ರೀರಂಗಪಟ್ಟಣದ್ದು. ಬಟ್ ಆ ಬ್ರಿಡ್ಜ್ ಅಲ್ಲ, ಆ ಬ್ರಿಡ್ಜ್ ಅಲ್ಲ. ವೆಲೆಸ್ಲಿ ಬ್ರಿಡ್ಜ್ 1807 ಬರುತ್ತೆ. ಅಂದ್ರೆ ಇಷ್ಟೊತ್ತಿಗಾಗಲೇ ಕಟ್ಟಕ್ ಶುರು ಮಾಡಿರ್ತಾರ. ಬಟ್ ನೀವ್ ಈ ವಿಷಯ ಹೇಳಿದ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಇವಾಗ ಮೊದಲ ಬಾರಿ ಕಾವೇರಿ ಸಿಗುತ್ತೆ ನಾವು ಬೆಂಗಳೂರಿಂದ ಹೋಗ್ತಾ, ಸದರ್ನ್ ಬ್ರಾಂಚ್ 2ನೇ ಬಾರಿ ಸಿಗುತ್ತಲ್ಲ ತುಂಬ ಮೈಸೂರು ಕಡೆ. ಆ ಬ್ರಿಡ್ಜ್ ಅಲ್ಲಿ ನಮ್ಮ ಹೈವೇ ಪಕ್ಕನೆ ಇನ್ನೊಂದು ಪ್ಯಾರಲ್ ಆಗಿ ಇನ್ನೊಂದು ಬ್ರಿಡ್ಜ್ ಇದೆ. ಆ ಕಡೆ ಇದೆ. ಇವತ್ತು ಪಾಳ್ ಬಿದ್ಬಿಟ್ಟಿದೆ, ಜನಕ್ಕೆ ಗೊತ್ತಿಲ್ಲ. ನಾವು ಅಲ್ಲಿ ಕೇಳಿದ್ರು ಅವ್ರಿಗೆ ಅದ್ರ ಪ್ರಜ್ಞೆ ಇಲ್ಲ. ಅದು ತುಂಬಾ ತುಂಬಾ ಮುಖ್ಯವಾಗಿರೋ ಬ್ರಿಡ್ಜ್. ನಮ್ಮ ಮೈಸೂರಿನ ಇತಿಹಾಸದಲ್ಲೇ ತುಂಬಾ ಮುಖ್ಯವಾಗಿ, ತುಂಬಾ ಅಗತ್ಯ ಅಂದ್ರೆ ಅದ್ರ ನೆನ್ಪಿಡ್ಕೊಳ್ಳೋ ತುಂಬಾ ಮುಖ್ಯ. ಬೇರೆ ಬೇರೆ ಕಾರಣಕ್ಕಾಗಿ ಅದು ಕಂಠೀರವ ನರಸರಾಜ ಒಡೆಯರ್ ಕಟ್ಟಿರೋದು ಅಂತ ಪ್ರತೀತಿ ಇದೆ. ಕಂಠೀರವ ನರಸರಾಜ ಒಡೆಯರ್ ಮೈಸೂರಿನ ತುಂಬಾ ದೊಡ್ಡ ಮಹಾರಾಜ. ಎಲ್ಲರಿಗಿಂತ ಅತಿ ಮುಖ್ಯವಾಗಿ ರಣಧೀರ ಕಂಠೀರವ ರಾಜ್ಕುಮಾರ್ ಸಿನಿಮಾ ಎಲ್ಲ ಮಾಡಿದಾರೆ ಅವ್ರ ಬಗ್ಗೆ. 1650 1650 ಆಸ್ಪಾಸಲ್ಲಿ ಕಟ್ಟಿರೋದು ಅಂತ. ಅದ್ರದ್ದು ವಿಶೇಷ ಏನಂತ ಹೇಳಿದ್ರೆ, ಇದು ದ್ವೀಪ ಆಗಿರೋದ್ರಿಂದ ನೀರ್ ಬೇಕು ದ್ವೀಪಕ್ಕೆ. ಸುತ್ತ ನೀರಿದೆ, ಬಟ್ ದ್ವೀಪದೊಳಗೂ ವಾಟರ್ ಡಿಸ್ಟ್ರಿಬ್ಯೂಟ್ ಆಗ್ಬೇಕಲ್ವಾ. ಹಂಗಾಗಿ ಒಂದು ಆಕ್ವೆಡಕ್ಟ್ ಇದೆ ಅದ್ರಲ್ಲಿ. ಆಕ್ವೆಡಕ್ಟ್ ಅಂತ ಹೇಳಿದ್ರೆ ಆ ಬ್ರಿಡ್ಜ್ ಮೇಲೆ ನೀರ್ ತರ್ತಾ ಇದಾರೆ. ಸೊ ಏನ್ ಮಾಡಿದಾರೆ, ಅಲ್ಲಿ ಕಾವೇರಿ ಇನ್ ಸ್ವಲ್ಪ ಹಿಂದೆ ರಂಗನತಿಟ್ಟು ಹತ್ರ ಬಂಗಾರ ದೊಡ್ಡಿ ನಾಲೆ ಅಂತ ಮಾಡಿದಾರೆ. ಅಲ್ಲಿ ಚಿಕ್ಕ ಡೈವರ್ಷನ್ ಮಾಡ್ತಾರೆ. ಸ್ವಲ್ಪ ಹೈಯರ್ ಎಲಿವೇಶನ್ ಅಲ್ಲಿ ಇದೆ ಅನ್ಸುತ್ತೆ. ಡೈವರ್ಷನ್ ಮಾಡ್ಬಿಟ್ಟು ಅಲ್ಲಿಂದ ನೀರ್ ತಗೊಂಡ್ಬಂದ್ಬಿಟ್ಟು ಈ ಆಕ್ವೆಡಕ್ಟ್ ಮೂಲಕ ಅದು ಐಲ್ಯಾಂಡ್ ಒಳಗ್ ದ್ವೀಪದ ಒಳಗ್ ಬರುತ್ತೆ. ದ್ವೀಪದ ಒಳಗ್ ಬಂದ್ಬಿಟ್ಟು 3 ಭಾಗವಾಗಿ ಬ್ರಾಂಚ್ ಆಗತ್ತೆ ಆಕ್ವೆಡಕ್ಟ್. ಈ ನೀರ್ದು ಅದು ಅಫ್ಕೋರ್ಸ್ ಚಾನಲ್ ಆಗಿ ಇದಾಗತ್ತೆ. ಒಂದು
ದೇವಸ್ಥಾನದ ಕಡೆ ಹೋಗುತ್ತೆ, ಶ್ರೀರಂಗನಾಥನ್ ದೇವಸ್ಥಾನದ ಕಡೆ ಹೋಗುತ್ತೆ. ಇನ್ನೊಂದು ಇವತ್ತು ದರ್ಯಾ ದೌಲತ್ ಇರೋ ಕಡೆ ಹೋಗುತ್ತೆ, ಮತ್ತೊಂದು ಗಂಜಾಂ ಕಡೆ ಹೋಗುತ್ತೆ ಅಂತ ಏನೋ ಪ್ರತೀತಿ ಇರೋದು. ಇವತ್ಗೂ ಆಕ್ವಿಡಕ್ಟ್ ಇದೆ, ಲೀಕ್ ಆಗ್ತಾ ಇದೆ, ಹಾಳಾಗ್ತಾ ಇದೆ, ಗಿಡಗಂಟೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ನಾನು ಹೋಗಿದ್ದೀನಿ, ನನ್ನ ಹತ್ರ ಚಿತ್ರಗಳು ಇದೆ, ಅದ್ರ ಬಗ್ಗೆ ಬರಿಬೇಕು ಅಂತಾನು ಅನ್ಕೊಂಡಿದ್ದೀನಿ. ನೋಡೋಣ, ಸಾವಿರಾರು ವೆಹಿಕಲ್ಸ್ ದಾಟುತ್ತೆ ಅದ್ರ ಪಕ್ಕನೆ ಆ ಹೈವೇನಲ್ಲಿ. ಬಟ್ ಒಂದ್ ಚಿಕ್ಕ ಬೋರ್ಡ್ ಸಹಿತ ಇಲ್ಲ, ಇದು ಇಷ್ಟು ಮುಖ್ಯ ಅಂತ. ಅಂಡ್ ಅದ್ರ ಡಿಸೈನ್ ಈ ವೆಲೆಸ್ಲಿ ಬ್ರಿಡ್ಜ್ ನಾವು ನೋಡ್ತೀವಲ್ವಾ, ಅದೇ ಮಾದರಿನಲ್ಲಿದೆ. ಏನಂತ ಹೇಳಿದ್ರೆ ಗ್ರಾನೈಟ್ ನ ಭೂಮಿಗೆ ಊದ್ಬಿಟ್ಟು ಪ್ಯಾರಲ್ ಆಗಿ ಸ್ಟ್ರೈಟ್ ಲೈನ್ಸ್. ಒನ್ ಆಫ್ ದ ಅರ್ಲಿಯಸ್ಟ್ ಬ್ರಿಡ್ಜಸ್ ಅಂಡ್ ಒನ್ ಆಫ್ ದ ಇವತ್ತಿಗೂ ಜಗತ್ತಲ್ಲಿ ಉಳ್ಕೊಂಡಿರೋ ವೆರಿ ಫ್ಯೂ ಆಕ್ವಿಡಕ್ಟ್ಸ್ ಇಲ್ಲಿ ಇದೊಂದು ಅಂತ ಹೇಳ್ತಾರೆ. ಇಷ್ಟ ಹಳೆ ಇದು. ಅಂಡ್ ಇದ್ರ ಬಗ್ಗೆ ಎಲ್ಲ ನಮ್ ಕಾವ್ಯದಲ್ಲೂ ಉಲ್ಲೇಖ ಬರುತ್ತೆ. ಇವನ ಗೋವಿಂದ ವೈದ್ಯ ಅಂತ ಕಂಠೀರವ ನರಸರಾಜ ವಿಜಯ ಅಂತ ಬರ್ದಿದ್ದಾನೆ, ಒಡೆಯರ್ ಕಾಲದಲ್ಲೇ ಬರ್ದಿರೋದು. ಅದ್ರಲ್ಲಿ ಅವತ್ತಿನ ಮೈಸೂರು ಹೆಂಗಿತ್ತು ಅನ್ನೋದಕ್ಕೆ ಇಲ್ಲಿ ಜಾತಿ ಸಂಕರವಿಲ್ಲ, ಜಡದೇಹಿಗಳಿಲ್ಲ, ಅದು ಇದು ಅಂತೆಲ್ಲ ಹೇಳ್ತಾನೆ. ಅದ್ರ ಇಲ್ಲಿ ಜಾತಿನೇ ಗಲಾಟೆ ಇಲ್ಲ, ಯಾರು ಲೇಜಿ ಬಮ್ಸ್ ಇಲ್ಲ, ಯಾರು ಕೆಲಸ ಮಾಡದಿರೋ ಇಲ್ಲ. ಅದ್ರಲ್ಲಿ ಕೆಳಗ್ ಬರ್ತಾ ಇಲ್ಲಿ ನಾಲೆಗಳ ಬಗ್ಗೆ ಇದ್ರ ಬಗ್ಗೆ ವಿವರಿಸ್ತಾನೆ. ಅಂಡ್ ಕೆಲವ್ರು ಹೇಳ್ತಾರೆ ಇದ್ರ ಬಗ್ಗೆನೇ ಇರ್ಬೋದು, ಆತರ ಎಲ್ಲ ಉಲ್ಲೇಖಿಸ್ತಾರೆ. ಅದು ಇರ್ಬೋದು, ಇಲ್ಲೇನು ಇರ್ಬೋದು. ಬಟ್ ಏನ್ ಮುಖ್ಯ ಅಂತ ಹೇಳಿದ್ರೆ ಆ ತರದ ಒಂದು ಹೆರಿಟೇಜ್ ಸ್ಟ್ರಕ್ಚರ್ ಇದೆ. ತಾಜ್ ಮಹಲ್ ಕಟ್ತಾ ಇರೋ ಸಂದರ್ಭದಲ್ಲಿ ಇದು ಆಗ್ತಾ ಇದೆ, ಇಲ್ಲಿ ಇದು ಉಳ್ಕೊಂಡಿದೆ. ಬಟ್ ಇವತ್ತು ಇದು ಹಾಳಾಗೋಗಿದೆ. ಇಷ್ಟು ವರ್ಷದ ಫ್ಲಡ್ಸ್ ಏನೇನೆಲ್ಲ ನೋಡ್ಬಿಟ್ಟಿದೆ. ಹೌದು, ಎಲ್ಲಾ ತರದ ಗಲಾಟೆಗಳು, ಬ್ರಿಟಿಷರ್ಸ್ ಎಲ್ಲ ಓಡಾಡಿರ್ತಾರೆ, ಇವನು ಓಡಾಡಿರ್ತಾನೆ. ಇವ್ರ ಸಂಘರ್ಷಕ್ಕೆ ಎಲ್ಲದಕ್ಕೂ ಮುಖ್ಯ ಆಗತ್ತೆ. ಟಿಪ್ಪು ಜಯಂತಿ ಮಾಡ್ತೀವಿ, ಬಟ್ ಅದೇ ಊರಲ್ಲಿ ಅವನ್ ಇಂಟ್ರಾಕ್ಟ್ ಮಾಡೋ, ಅವನ್ ಓಡಾಡಿರೋ, ಅವನ್ ಬಳಸಿರೋ ಒಂದ್ ಜಾಗ ನಾವು ಕನ್ಸರ್ವ್ ಮಾಡ್ಬೇಕು ಅಂತ ಇನ್ನೂ ಅರಿವು ಬಂದಿಲ್ಲ. ಅದ್ರ ಕೆಳಗೆ ಇವಾಗಲೇ ಬೇರೆ ಬೇರೆ ಕಾಲದಲ್ಲಿ ಅದಕ್ಕೆ ಅಡಿಷನ್ಸ್ ಎಲ್ಲ ಆಗೋಗಿದೆ. ಬಟ್ ಸ್ಟಿಲ್ ಕೋರ್ ಸ್ಟ್ರಕ್ಚರ್ 1650s ಇಂದಾನು ಇವತ್ತಿಗೂ ಇದೆ. ಸೊ ಇವ್ನು ಬ್ಯುಕೆನನ್ ಹೋಗ್ತಾನೆ, ಅದನ್ನ ನೋಡ್ತಾನೆ, ಅವನಿಗೊಂಥರ ಬೇಜಾರಾಗುತ್ತೆ. ಸೊ ನೀವ್ ಇದ್ರಲ್ಲಿ ಹೇಳೋದ್ ಇನ್ನೊಂದ್ ನಂಗೆ ಇಷ್ಟ ಆಯ್ತು. ನಮಗ್ ಮುಂಚೆ ಎಲ್ಲ ಈ ತರ ಜನಜೀವನದ ಬಗ್ಗೆ ತಿಳಿಬೇಕು ಅಂದ್ರೆ ಏನೋ ಯಾರೋ ಈ ತರ ಕಾವ್ಯ ಬರ್ದಿರ್ತಾರೆ, ಇಲ್ಲ ಏನೋ ಒಂದು ಪ್ಲೇ ಬರ್ದಿರ್ತಾರೆ, ಏನೋ ಬರ್ದಿರ್ತಾರೆ, ಅದರಲ್ಲಿ ನಾವು ಇನ್ಫರ್ ಮಾಡ್ಬೋದು, ಓ ಹೀಗಿತ್ತು ಆ ಕಾಲದಲ್ಲಿ, ಈ ತರ ಸೋಷಿಯಲ್ ಸ್ಟೇಟಸ್ ಇತ್ತು ಬೇರೆ ಬೇರೆಯವ್ರಿಗೆ. ಇದ್ರ ಮುಂಚೆ ಅಮರ್ ಶತಕದ ಬಗ್ಗೆ ಒಂದು ಚರ್ಚೆ ಮಾಡಿದ್ವಿ. ಅದರಲ್ಲಿ ಎಷ್ಟೋ ಪೋಯಮ್ಸು ಎಲ್ಲ ಪ್ರಯಾಣದ ಬಗ್ಗೆ. ಯಾರೋ ಟ್ರೇಡರು 100 ದಿನಕ್ಕೆ ದೂರ ಹೋಗ್ತಾ ಇದ್ದಾರೆ, ವಾಪಸ್ ಬರ್ತಾರೆ. ಸೊ ತಿಳ್ಕೊಬಹುದು ಟ್ರೇಡ್ ಎಲ್ಲ ತುಂಬಾ ಆಗ್ತಾ ಇತ್ತು ಆವಾಗ ಅಂತ. ಸೊ ಆದ್ರೆ ಇವ್ರು ಬ್ಯುಕ್ಯಾನನ್ ಅವ್ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ, ಅವ್ರದ್ದು ಸ್ಪೆಷಲ್ ಪರ್ಪಸೇ ಜನಜೀವನ ಹೋಗಿ ಡಾಕ್ಯುಮೆಂಟ್ ಮಾಡಿ ಅಂತ. ಇದು ಬೈ ದ ವೇ ನಾನೊಂದು ಕತೆ ಬರಿತಾ ಇದ್ದೀನಿ ಇವಾಗ, ಯಾವ್ದಪ್ಪ ಮೂನ್ ಸ್ಟೋನ್ ಅಂತ, ಟಿಪ್ಪು ಸುಲ್ತಾನ್ ಅವ್ರದ್ದು ಮೂನ್ ಸ್ಟೋನ್ ಕದ್ಕೊಂಡು ಯಾರೋ ಇಂಗ್ಲೆಂಡ್ಗೆ ಹೋಗಿದ್ದಾರೆ, ಅದು ಫಿಕ್ಷನ್. ಅದರಿಂದ ಮೇ ಬಿ ನಾವು ಸ್ವಲ್ಪ ತಿಳ್ಕೊಬಹುದು. ಬಟ್ ಇದು ದಿಸ್ ಇಸ್ ಪ್ರಾಪರ್ ಆಲ್ಮೋಸ್ಟ್ ರಿಟರ್ನ್ ಡಾಕ್ಯುಮೆಂಟ್ರಿ, ಟ್ರಾವೆಲಾಗ್ ತರ ಅಲ್ವಾ? ಟ್ರಾವೆಲಾಗ್ ಅಲ್ಲ ಇದು. ಅಂದ್ರೆ ಅವನು ಇಷ್ಟೆಲ್ಲ ಓಡಾಡಿ ಒಂದ್ 3 ವಾಲ್ಯೂಮ್ ಪುಸ್ತಕನ ತರ್ತಾರೆ. 1500 ಪೇಜಸ್ ಇದೆ, ತುಂಬಾ ಟೈಟ್ಲಿ ವರ್ಡೆಡ್, ಪ್ರಿಂಟೆಡ್, ತುಂಬಾ ಮಾಹಿತಿ. ಅವ್ನ್ ಕರೆಯೋದು ಅ ಜರ್ನಿ ಅಂತ ಶುರು ಆಗೋದು. ಬಿಟ್ವೀನ್ ಮೈಸೂರ್ ಮಲಬಾರ್ ಥ್ರೂ ದ ಸ್ಟೇಟ್ಸ್ ಆಫ್ ಮೈಸೂರ್ ಮಲಬಾರ್ ಅಂಡ್ ಕೆನರಾ ಅಂತ ಬರೀತಾನೆ. ನೀವ್ ಹೇಳಿದ್ ಸರಿ, ಅದು ಇವನ್ ಎಕ್ಸ್ಪ್ಲಿಸಿಟ್, ಇವನ್ಗೆ ಕೊಟ್ಟಿರೋ ಕೆಲ್ಸನೇ ಅದಿತ್ತು, ಅರ್ಥ ಮಾಡ್ಕೋಬೇಕು ಅಂತ. ಬಟ್ ಅವನ ವಿಜ್ಞಾನದಲ್ಲಿ ಅವನಿಗೊಂದ್ ಪ್ರವೇಶ ಇದ್ದಿದ್ರಿಂದ ಅವನು ಅದನ್ನ ತುಂಬಾ ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದಾನೆ. ವೈಜ್ಞಾನಿಕ ಅಂತ ಹೇಳಿದ್ರೆ ನಾನು ಸೈನ್ಸ್ ಅಂತ ಹೇಳ್ತಲ್ಲ, ಅದು ಒಂದನ್ನ ಅರ್ಥ ಮಾಡ್ಕೊಳ್ಳೋ, ಒಂದ್ ಗ್ರಹಿಸೋ ಪದ್ಧತಿ ಅಂತ ಹೇಳ್ತಾ ಇದ್ದೀನಿ. ಆತರ ಪ್ರಯತ್ನ ಮಾಡ್ತಾನೆ. ಹಂಗಾಗಿ ನಮ್ಗೆ ಸ್ಕೆಚಸ್ ಸಿಗತ್ತೆ, ಕ್ರಾಸ್ ಸೆಕ್ಷನ್ ಸಿಗತ್ತೆ, ಕೆಲವು ವಿಷಯದ್ದು ಟೇಬಲ್ ಸಿಗತ್ತೆ. ಆಲ್ಮೋಸ್ಟ್ ಒಂದು ಎನ್ಸೈಕ್ಲೋಪೀಡಿಯಾ, ಇಲ್ಲ ಈಗ ಇಕನಾಮಿಕ್ ಸರ್ವೆ ಅಂತ ಹೇಳಿ, ದಟ್ಸ್ ದ ವರ್ಡ್, ಇಕನಾಮಿಕ್ ಸರ್ವೆ. ಇವತ್ತಿನ ಸರ್ವೆ ಗೆಜೆಟಿಯರ್ಗಳು ಆ ಒಂದ್ ಮಾದರಿದ ಒಂದು ಡಾಕ್ಯುಮೆಂಟ್ ಆಗಿ ಉಳ್ಕೊಂಡಿದೆ, ಒಂದ್ ದಾಖಲೆ ಆಗಿ ಉಳ್ಕೊಂಡಿದೆ. ಅದ್ರ ಜೊತೆ ನಮ್ಗೆ ಇನ್ನೊಂದ್ ಏನ್ ತುಂಬಾ ಮುಖ್ಯ ಇಲ್ಲಿ ನೆನ್ಪಿಸ್ಕೋಬೇಕು ಅಂತ ಹೇಳಿದ್ರೆ, 1800 ಇದಾಗತ್ತಲ್ವ, ಇದಾದ ನಂತರ ತುಂಬಾ ಬದಲಾವಣೆಗಳಾಗತ್ತೆ. ಕ್ಲೇಲಿ ಕೊಲೋನಿಯಲಿಸಂ, ಅದ್ರದ್ದು ಇಂಪ್ಯಾಕ್ಟ್ ನಮ್ ದಿನನಿತ್ಯ ಜೀವನದಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಎಲ್ಲಾದ್ರಲ್ಲೂ ಬದಲಾವಣೆಗಳಾಗತ್ತೆ. ಟೆಕ್ನಾಲಜಿ ಬರುತ್ತೆ, ನಮ್ ಕುಲಕಸಬುಗಳೆಲ್ಲ ಡೈಲ್ಯೂಟ್ ಹಾಕೊಂಡ್ ಕೊನೆಗೆ ಇಲ್ದಂಗೆ ಆಗತ್ತೆ. ಸೊ ಒಂದ್ ಪ್ರೀ ಕೊಲೋನಿಯಲ್ ಮೈಸೂರ್ ಹೆಂಗಿತ್ತು, ಪ್ರೀ ಕೊಲೋನಿಯಲ್ ಸದರ್ನ್ ಇಂಡಿಯಾ ಹೆಂಗಿತ್ತು ಅನ್ನೋದಕ್ಕೆ ತುಂಬಾ ಒಳ್ಳೆ ದಾಖಲೆ ಇದು. ನಮ್ಗೊಂದು ಪೋರ್ಟ್ರೇಟ್ ಸಿಗತ್ತೆ ಅಲ್ಲಿನ ಜನರ ಬಗ್ಗೆ, ಜನರು ಆಡ್ತಾ ಇದ್ದು, ನಡೀತಾ ಇದ್ದು ಎಲ್ಲದ್ರ ಬಗ್ಗೆ ತುಂಬಾ ಕಥೆಗಳಿದೆ. ಸೊ ಇದರಲ್ಲಿ ಅವ್ರ ಅಷ್ಟೊಂದು ಪ್ರಯಾಣ ಇದೆ. ಒಂದು ಸೆಕ್ಷನ್ ಬಗ್ಗೆ ಮೊದಲು ಹೇಳ್ತೀರಾ? ಅವರು ಶ್ರೀರಂಗಪಟ್ಟಣದಲ್ಲಿ ಸೆಟಪ್ ಎಸ್ಟಾಬ್ಲಿಷ್ ಆಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬೆಂಗಳೂರು ಕಡೆ ಬರ್ತಾರಲ್ವಾ?
ಉಲ್ಟಾ ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ. ಹಾ. ಅದಾದ್ಮೇಲೆ ಶ್ರೀರಂಗಪಟ್ಟಣದಿಂದ ಬೇರೆ ಬೇರೆ ಕಡೆ ಹೋಗಿ ಮತ್ತೆ ಶ್ರೀರಂಗಪಟ್ಟಣಕ್ಕೂ ಬರ್ತಾರೆ, ಮತ್ತೆ ಬೆಂಗಳೂರಿಗೂ. ಮತ್ತೆ ಯಾವಾಗ ಬೆಂಗಳೂರು ಬಗ್ಗೆ ಮಾತಾಡ್ತಾರ ಅವರು? ಸೊ ಅವ್ರು ಹೇಳಿದ್ನಲ್ಲ, ಇಲ್ಲಿ ಮಡ್ರಾಸಿಂದ ಕಾಂಚೀಪುರ ಅದೆಲ್ಲ ದಾಟ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಇನ್ನೂ ಹೋಗಿನ ಮುಂಚೆ ಬೆಂಗಳೂರಿಗೆ ಅದನ್ನ ವಿವರಿಸಬಹುದು ನಾನು. ಅವ್ನು ತೊಗೊಳ್ಳೋ ರೂಟ್ ಹೆಂಗೆ ಅಂದ್ರೆ, ಅವಾಗಿನ್ನು ಬೆಂಗಳೂರು ಅಂತ ನಾವ್ ಇವತ್ತೇನ್ ಕರಿತೀವಿ ಆ ಊರು ಕೇವಲ ನಮ್ಮ ಹಳೆ ಪೇಟೆ. ಹೌದು, ಕಂಟೋನ್ಮೆಂಟ್ ಯಾರು ಕಟ್ಟಿರ್ಲಿಲ್ಲ, ಕಂಟೋನ್ಮೆಂಟ್ ಇಲ್ಲ, ಎಂತ ಇಲ್ಲ. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಊರುಗಳಾಗೆ ಇದ್ದಾವೆ. ಅದ್ರಲ್ಲಿ ಅವ್ನು ಕೆಂಗೇರಿನೂ ಹೇಳ್ತಾನೆ, ಅಗರನು ಹೇಳ್ತಾನೆ, ಈ ಎಲ್ಲಾ ಊರುಗಳ್ನು ಹೇಳ್ತಾನೆ, ಅಲ್ಲಿ ಹೋಗೂ ಇದ್ದಾನೆ. ಬಟ್ ಅವುಗಳು ಬೇರೆ ಬೇರೆ ಊರುಗಳಾಗೆ ಉಳ್ಕೊಂಡಿದ್ದಾವೆ. ಆಯ್ತಾ? ಸೊ ಆ ಒಂದು ಜಸ್ಟ್ ಮೇ ಬಿ ಬೆಂಗಳೂರು ಟು ಶ್ರೀರಂಗಪಟ್ಟಣ ಜರ್ನಿ ಬಗ್ಗೆ ಸ್ವಲ್ಪ ಹೇಳಿ, ಏನೇನ್ ಸೊ ಅವ್ನು ಬೆಂಗಳೂರಿಂದ ಇದಕ್ಕೆ ಬೆಂಗಳೂರಲ್ಲಿ ಏನ್ ಇದೆ ಅವಾಗ ಪೇಟೆಗೆ ಬರ್ತಾರೆ. ಬೆಂಗಳೂರು ತುಂಬಾ ಮುಖ್ಯವಾಗಿರೋ ವಾಣಿಜ್ಯ ಕೇಂದ್ರ ಬೆಂಗಳೂರು ಆ ಕಾಲದಲ್ಲಿ. ಮತ್ತೆ ಅವನಿಗೆ ತುಂಬಾ ಕುತೂಹಲ ಅನ್ಸೋದು, ಅವ್ನು ಬೇರೆ ಬೇರೆ ಪ್ರದೇಶಗಳು ಹೋಗ್ತಾನಲ್ವಾ, ಇಲ್ಲಿ ಸಂತೆಗಳು ನೋಡ್ತಾನೆ, ಅದ್ರಲ್ಲಿ ದಾಖಲಿಸ್ತಾನೆ ಈ ದಿನ ಸಂತೆ ಇರುತ್ತೆ, ಈ ಸಂತೆಗೆ 1500 ಜನ ಬರ್ತಾರೆ, ಈ ಸಂತೆನಲ್ಲಿ ಈ ವಿಷಯಗಳು, ಈ ಪದಾರ್ಥಗಳು ಜಾಸ್ತಿ ಮಾರಾಟ ಆಗುತ್ತೆ, ಇದಕ್ಕೆ ಈ ಬೆಲೆ ಇದೆ, ಈ ಪದಾರ್ಥಗಳು ಕೆಲವು ವಿಳೆದೆಲೆ ಇವೆಲ್ಲ ಎಲ್ಲೋ ಗುಬ್ಬಿಯಿಂದ ಬರುತ್ತೆ, ಇನ್ಯಾವ್ದು ಕಂಬಳಿಗಳು ಹಿರಿಯೂರಿಂದ ಬರುತ್ತೆ, ಇದು ಸುಣ್ಣ ಇನ್ನೆಲ್ಲಿಂದನೂ ಬರುತ್ತೆ, ಮತ್ತೆ ಇಲ್ಲಿಂದ ಇನ್ನೆಲ್ಲಿಗೂ ಹೋಗುತ್ತೆ. ಅಂಡ್ ಎಲ್ಲದೂ ಕ್ಯಾಶ್ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರಲ್ಲ. ಕೆಲವರು ಬಳೆಗಳನ್ನ ಕೊಟ್ಬಿಟ್ಟು ಇನ್ನೇನೋ ತಗೊಳ್ತಾ ಇದಾರೆ, ಇನ್ಯಾರೋ ಇನ್ನೇನೋ ಕೊಟ್ಬಿಟ್ಟು ಇನ್ನೇನೋ ಬಾರ್ಟರ್ ಇನ್ನೂ ನಡೀತಾ ಇದೆ. ಬಾರ್ಟರ್ ನಡೀತಾ ಇದೆ, ಅದ್ರದೇ ಸೊಫಿಸ್ಟಿಕೇಟ್ ಫಾರ್ಮ್ ಅಲ್ಲಿ. ಗುತ್ತಿಗೆ ಇನ್ನೇನೋ ಹೋಗುತ್ತೆ, ಆಂಧ್ರಕ್ಕೆ ಇನ್ನೇನೋ ಹೋಗುತ್ತೆ, ಈ ತರ ಎಲ್ಲ ಎಲ್ಲದನ್ನು ಅದನ್ನ ವಿವರಿಸ್ತಾನೆ. ಸೊ ಆ ಕಾಲದ ಸ್ವಲ್ಪ ಸಪ್ಲೈ ಚೈನ್ ಅಂತಾನು ಗೊತ್ತಾಗ್ಬೋದು, ಎಲ್ಲೆಲ್ಲಿ ಏನೇನ್ ನಡೀತಾ ಇದೆ, ಎಲ್ಲೆಲ್ಲಿ ಕ್ಲಸ್ಟರ್ಸ್ ತರ ಇದೆ. ನಿಜ, ಅದನ್ನ ದಾಖಲಿಸ್ತಾನೆ ಬೆಂಗಳೂರಲ್ಲಿ. ಲಾಲ್ಬಾಗ್ ಹೋಗ್ತಾನೆ, ಅಲ್ಲಿನ ಗಿಡ ಪ್ರಭೇದಗಳನ್ನ ಹೇಳ್ತಾನೆ. ಆಮೇಲೆ ಅವ್ರು ನೋಡಿದ್ ಲಾಲ್ಬಾಗ್ ಅಂದ್ರೆ ಅದು ಟಿಪ್ಪು ಮತ್ತೆ ಹೈದರ್ ಅಲಿ ಅವರು ಕಟ್ಟಿದ ಲಾಲ್ಬಾಗ್ ಇರ್ಬೋದು. ಯಾಕಂದ್ರೆ ನಮ್ಮ ಈಗಿನ ಲಾಲ್ಬಾಗ್ ಬೇರೆ ಅಲ್ವಾ? ಹೌದು. ಐ ಥಿಂಕ್ ಹರಿಣಿ ನಾಗೇಂದ್ರ ಅವರು ಸ್ವಲ್ಪ ಡಾಕ್ಯುಮೆಂಟ್ ಮಾಡಿದ್ದಾರೆ. ಹಳೆ ಲಾಲ್ಬಾಗ್ ಸ್ವಲ್ಪ ಈಗಿನ ಶಾಂತಿನಗರ, ಈಗಿನ ಅಲ್ಲಿ ನೀವು ಶಾಂತಿನಗರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಕೆರೆ ಇತ್ತು, ಅಲ್ಲಿ ಸಣಕಲ್ ಕೆರೆ ಅಂತ ಕೆರೆ ಇತ್ತು. ಆ ಕೆರೆಯಿಂದ ಜಸ್ಟ್ ಆಚೆ ಒಂದು ಆಚೆ ಮತ್ತೆ ಈಚೆ ನೀವು ನೋಡಿದ್ರೆ ಒಂದು ಸ್ಮಶಾನ ಕಾಣುತ್ತೆ. ಆ ಸ್ಮಶಾನ ಮತ್ತೆ ಅಲಮೀನ್ ಕಾಲೇಜ್ ಇದೆ, ಅವೆಲ್ಲ ದಟ್ ವಾಸ್ ದ ಒರಿಜಿನಲ್ ಲಾಲ್ಬಾಗ್, ಆ ಪ್ರದೇಶ ಅಂತ ಹೇಳ್ತಾರೆ. ಆಮೇಲೆ ಬ್ರಿಟಿಷ್ ಅವರು ಕಟ್ಟಿದ್ದು ಸ್ವಲ್ಪ ಇನ್ನು ಎಕ್ಸ್ಟೆಂಡ್ ಮಾಡಿದ್ರು, ತಗೊಂಡ್ರು, ಆತರ ಎಲ್ಲ ಏನಾನು. ಇವನು ಬೆಂಗಳೂರಿನ ಪೇಟೆಗಳನ್ನ ಹೇಳ್ತಾ ಇಲ್ಲಿನ ಜಾಸ್ತಿ ಎಲಾಬ್ರೇಟ್ ಆಗೋದು ಇಲ್ಲಿನ ಜಾತಿಗಳ ಬಗ್ಗೆ, ಪರ್ಟಿಕ್ಯುಲರ್ಲಿ ವಾಣಿಜ್ಯ ಈ ವಿಷಯಗಳಲ್ಲಿ ತುಂಬಾ ಮುಖ್ಯವಾಗಿದೆ. ಬಣಜಿಗರು, ಲಿಂಗ ಬಣಜಿಗರು, ಅವ್ರಗಳ ಪದ್ಧತಿ, ಅವ್ರ ದೇವರುಗಳು, ಅವ್ರ ಯಾರ ಮೇಲೆ ಯಾರ ಕೆಳಗೆ, ಈ ತರದ್ದು ಒಂದು ಆ ವಿಷಯಗಳ ಬಗ್ಗೆ ಅವುಗಳ ಬಗ್ಗೆ ಡೀಟೇಲ್ ಆಗಿ ಹೋಗ್ತಾರೆ. ಪ್ಲಸ್ ನಮ್ಮ ಪೇಟೆನಲ್ಲೂ ಆಲ್ಮೋಸ್ಟ್ ಈ ತರ ಜಾತಿ ಕಮ್ಯುನಿಟಿ ಆಲ್ಮೋಸ್ಟ್ ಬೇರೆ ಬೇರೆ ಟ್ರೇಡಿಂಗ್ ಪದಾರ್ಥದ ಮೇಲೆ ಬೇರೆ ಬೇರೆ ಕಮ್ಯುನಿಟೀಸ್, ಬೇರೆ ಬೇರೆ ಕಮ್ಯುನಿಟೀಸ್ ಅಂತ ಹೇಳಲ್ಲ, ಆದ್ರೆ ಬೇರೆ ಬೇರೆ ಪದಾರ್ಥಗಳ ಮೇಲೆ ಬೇರೆ ಬೇರೆ ಪ್ರದೇಶಗಳ ವಿಂಗಡಣೆ ಆಗಿತ್ತು. ಅಕ್ಕಿಪೇಟೆ, ಉಪ್ಪಾರ್ಪೇಟೆ, ಈ ತರ ಎಲ್ಲ. ಕೆಲವು ಕಡೆ ಉಪ್ಪಾರರು ಅನ್ನೋದೊಂದು ಜಾತಿನೇ ಅಲ್ವಾ, ಆತರ ಇತ್ತು. ಅದಾದ್ಮೇಲೆ ಪಾಪ ತುಂಬಾ ತುಂಬಾ ಸ್ಪಷ್ಟವಾಗಿ ಕಾಣೋದು ಅವ್ರ ನೆರೇಟಿವ್ ಅಲ್ಲಿ ಬೆಂಗಳೂರಲ್ಲಿ ಏನಂತ ಹೇಳಿದ್ರೆ, ಯುದ್ಧ ಆಗೋಗಿದೆ, ಮುಸಲ್ಮಾನರು ಒಂದ್ ಕಾಲದಲ್ಲಿ ನೊಬೆಲಿಟಿ ಆಗಿದ್ರು, ಯುದ್ಧದ ಕೆಲಸದಲ್ಲಿ ಅಂದ್ರೆ ವಾರ್ಫೇರ್ ಅದು ಅವ್ರ ಪ್ರೈಮರಿ ಕೆಲಸ ಆಗಿತ್ತು. ಅವ್ರ ಸ್ಥಿತಿ ಸ್ವಲ್ಪ ದಾರುಣವಾಗಿರುತ್ತೆ. ಅವ್ರು ಬೇರೆ ಜನ ಕೃಷಿಗಾಗ್ಲಿ ಕೃಷಿಯೇತರ ಕೆಲಸಗಳಿಗಾಗ್ಲಿ ಒಕ್ಕೊಂಡಿರೋ ತರ ಅವ್ರು ಒಕ್ಕೊಂಡಿರ್ಲಿಲ್ವಂತೆ. ಸೊ ಕೆಲವರು ಇಲ್ಲಿಂದ ದಕ್ಷಿಣಕ್ಕೆ ಅಂದ್ರೆ ಈ ಬನ್ನರ್ಘಟ್ಟ ಇಂದ ಸ್ವಲ್ಪ ಕೆಳಗೆ, ಇವತ್ತು ತಮಿಳ್ನಾಡಲ್ಲಿದೆ, ಕೃಷ್ಣಗಿರಿ ಜಿಲ್ಲೆನಲ್ಲೇ ಇದೆ, ಡೆಂಕಣಿಕೋಟ ಹತ್ರ ತಳ್ಳಿ ಅನ್ನೋ ಆ ಪ್ರದೇಶಕ್ಕೆಲ್ಲ ಹೋಗಿ ಕೆಲವರು ಸೆಟ್ಲ್ ಆಗ್ತಾರೆ. ಕೆಲವರು ವಾಣಿಜ್ಯ ಇದಕ್ಕೆ ಹೋಗ್ಬೇಕಾ ಬೇಡವಾ ಈ ತರದ್ ಯೋಚನೆಯಲ್ಲಿ ಇರ್ತಾರೆ. ಬಟ್ ಬೇರೆ ಜನ ಎಲ್ಲ ಸ್ವಲ್ಪ ಹಾರ್ಡ್ ವರ್ಕಿಂಗ್ ಆಗಿ ಕಂಡ್ರು, ಇವ್ರುಗಳು ಅಷ್ಟು ಕಾಣಲ್ಲ ಅವನಿಗೆ. ಅದೊಂಥರ ಇಡೀ ನೆರೇಟಿವ್ ಅಲ್ಲಿ ಟಿಪ್ಪು ಬೇರೆ 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 ರೀತಿ ವ್ಯಕ್ತವಾಗ್ತಾನೆ ಅವನಿಗೆ. ಅದು ಹೇಟ್ ಅಂತ ಹೇಳ್ಬಾರ್ದು, ಬಟ್ ಒಂದ್ ಮಟ್ಟದ ಕ್ರಿಟಿಕಲ್ ಆಗೇ ನೋಡ್ತಾನೆ ಟಿಪ್ಪುನ, ಅವನ ವ್ಯವಸ್ಥೆನ, ಅವನ ಅಭ್ಯಾಸಗಳನ್ನ. ಸೊ ಒಂಥರ ಇದು ಅವನ್ ಬರೀ ಈ ಒಂದು ಪಿಕ್ಚರ್ ಪೇಂಟ್ ಮಾಡುವಾಗ ಇದು ಜಸ್ಟ್ ವಾರ್ ಮುಗಿದಿದೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಯಾಕಂದ್ರೆ ಇದು ಆಲ್ಮೋಸ್ಟ್ ನೀವು ಜರ್ಮನಿಗೆ 1946 1947 ನಲ್ಲಿ ಹೋಗಿ ಒಂದು ಟೂರ್ ಹೊಡೆದ್ರೆ ಆಲ್ಮೋಸ್ಟ್ ಆತರ ಇರ್ಬೋದು. ಆಲ್ಮೋಸ್ಟ್ ಆತರ ಇರಲ್ಲ. ಅವತ್ತಿನ ವ್ಯವಸ್ಥೆ ಎಷ್ಟು ಡಿಸೆಂಟ್ರಲೈಸ್ಡ್ ಆಗಿ, ಎಷ್ಟು ವಿಕೇಂದ್ರೀಕರಣವಾಗಿರುತ್ತೆ ಅಂದ್ರೆ, ಎಷ್ಟು ಬಿಡಿ ಬಿಡಿ ಆಗಿರುತ್ತೆ ಅಂತ ಹೇಳಿದ್ರೆ ಅದ್ರ ಇಂಪ್ಯಾಕ್ಟ್ ಅಷ್ಟು ಡಿಫ್ಯೂಸ್ ಆಗಿರಲ್ಲ. ಕೆಲವು ಕಡೆ ಕಾಣುತ್ತೆ. ಇವನೇ ಹೇಳ್ತಾನೆ ಇವಾಗ ಮದ್ದೂರ್ ಆಲ್ಮೋಸ್ಟ್ ನಾಶ ಆಗೋಗಿರುತ್ತಲ್ವಾ. ಮದ್ದೂರ್ ಅಷ್ಟು ನಾಶ ಆಗಿರಲ್ಲ. ಕನಕಪುರ ಹೇಳ್ತಾನೆ ಈ ಥರ್ಡ್ ಆಂಗ್ಲೋ ಮೈಸೂರ್ ವಾರ್ ಅಲ್ಲಿ ಬ್ರಿಟಿಷರ್ಸ್ ಆಕ್ಯುಪೈ ಮಾಡಿರ್ತಾರೆ ಕನಕಪುರ. ಸೊ ಟಿಪ್ಪುಗೆ ಒಂಥರ ಭಯ ಮತ್ತೆ ಆಂಗ್ಸೈಟಿ. ಅವ್ನ್ ಏನ್ ಮಾಡಿರ್ತಾನೆ, ಅಲ್ಲಿ
ಕೋಟೆನೆಲ್ಲ ಡಿಸ್ಮ್ಯಾಂಟಲ್ ಮಾಡಿಸ್ಬಿಟ್ಟಿರ್ತಾನೆ. ಅದೇ ತರ ಗಂಜಾಮ್ ಅಂತ ಶ್ರೀರಂಗಪಟ್ಟಣದ ಒಂದು ಸಬಬ್ ಇವತ್ತು ಅದನ್ನು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಕಾರ್ನ್ವಾಲಿಸ್ ಅಂಡ್ ಫೋರ್ಸ್. ಸೊ ಅದಕ್ಕೆ ಅವ್ರು ಎಲ್ಲಾ ಮನೆಯ ಛಾವಣಿ ಅಂದ್ರೆ ರೂಫ್ಸ್ ನೆಲ್ಲ ತೆಗೆಸ್ಬಿಟ್ಟಿರ್ತಾನೆ. ಅಷ್ಟು ಒಂಥರ ನಾವೇನು ಸ್ಕಾರ್ಚ್ಡ್ ಅಂತೀವಿ. ರೈಟ್ ಅದಾಗಿದೆ ಬೋತ್ ಇಬ್ರು ಕಡೆಯಿಂದನೂ ಆಗಿದೆ. ಅದ್ರ ಜೊತೆ ಮರಾಠಿಗರು ಎಲ್ಲಾ ಕಡೆ ಅವ್ರು ಪ್ಯಾರಲ್ ಆಗಿ ಮಾಡ್ಕೊಂಡ್ ಬರ್ತಾ ಇರೋ ಲೂಟಿಂಗ್ ಬಗ್ಗೆ ಜನ ಹೇಳೋದು ಇವನು ಹೇಳ್ತಾನೆ. ಅಂಡ್ ಅವನಿಗೂ ಅದು ಕಾಣುತ್ತೆ. ಕೆಲವು ಕಡೆ ಪಾಪ ಒಂದ್ ಕಡೆ ಮರಾಠಿಗರು ಮಾಡ್ಕೊಂಡು ಹೋಗ್ತಾರೆ, ನಂತರ ಟಿಪ್ಪುವಿನ ಫೋರ್ಸಸ್ ಮಾಡತ್ತೆ, ನಂತರ ಬ್ರಿಟಿಷರ್ಸ್ ಮಾಡಿರ್ತಾರೆ. ಅಂಡ್ ತುಂಬಾ ಸತಿ ಇವರೆಲ್ಲ ಲಾಟ್ಸ್ ಆಫ್ ಆಪರ್ಚುನಿಸ್ಟಿಕ್ ಪೀಪಲ್ ಅಲ್ವಾ. ಎಲ್ಲಾ ಕಡೆ ದೇರ್ ಇಸ್ ಕೇಯಾಸ್. ನಾವು ಒಂದಷ್ಟು ಕುದುರೆ ಇದ್ರೆ ನಮ್ಮ ಹತ್ರ, ಒಂದಷ್ಟು ಶಕ್ತಿ ಇದ್ರೆ ಇರ್ಬೋದು, ರೌಡಿ ಥೆಫ್ಟ್ಸ್, ಹೈವೇ ಮೆನ್ ಎಲ್ಲ ಇದಿರ್ಬೋದು. ಒಂದು ರಿಕವರಿಂಗ್ ಪ್ಲೇಸ್ ಆಗಿ ಕಾಣುತ್ತೆ. ಇಡೀ ಪ್ರದೇಶವೇ ಒಂದು ನೀವ್ ಹೇಳ್ದಂಗೆ ಒಂದ್ ಯುದ್ಧದ ನಂತರದ ಒಂದ್ ಸಿನಾರಿಯೋನಲ್ಲಿ ಒಂದು ರಿಕವರಿ ಪ್ಲೇಸ್ ಆಗಿ ಕಾಣುತ್ತೆ. ಫಾರ್ ಇನ್ಸ್ಟೆನ್ಸ್ ಕನಕಪುರಕ್ಕೆ ಬಂದಾಗ ಅವನು ಅಲ್ಲಿ ಕೆಲವು ವಿಷಯದಲ್ಲಿ ತುಂಬಾ ಆಸಕ್ತಿ ಅವನಿಗೆ. ಥಿಂಗ್ಸ್ ಲೈಕ್ ವರ್ಡ್ ಹಿಸ್ಟ್ರಿ. ನಮ್ಗ್ ಸಾಮಾನ್ಯವಾಗಿ ಒಂದ್ ಜನಜೀವನ ಬಗ್ಗೆ ಆಸಕ್ತಿ ಇರೋರು ಬೇಕಾಗಿರೋ ವಿಷಯಗಳ ಬಗ್ಗೆ ಎಲ್ಲ ಆಸಕ್ತಿ ಇದೆ. ಸೊ ಅವ್ನ್ ಕನಕಪುರದ ಎಟಿಮಾಲಜಿ ಬಗ್ಗೆ 3-4 ಜನಕ್ಕೆ ಕೇಳ್ತಾನೆ. ಯಾರೋ ತಮಿಳ್ ಕಣಿಕಾರರಿಂದ ಬಂದಿದೆ ಅಂತ ಹೇಳ್ತಾರೆ, ಇನ್ಯಾರೋ ಕನ್ಯಾಕರ್ಣ ಇಂದ ಬಂದಿದೆ, ಅದು ಕನಕಾನಹಳ್ಳಿ. ಅವಾಗ ಅವ್ನು ಹೋದಾಗ ಕನ್ಯಾಕರ್ಣ ಇಂದ ಕನಕಾನಹಳ್ಳಿ, ಅಲ್ಲಿ ದೇವಿ ದೇವಸ್ಥಾನ ಇದೆ, ಅದೆಲ್ಲ ಹೇಳ್ತಾರ. ಅದಾದ್ಮೇಲೆ ನಂಗೆ ತುಂಬಾ ಸ್ಟ್ರೈಕಿಂಗ್ ಅಂತ ಅನ್ಸಿದ್ದೇನಂತ ಹೇಳಿದ್ರೆ, ಇವ್ನು ಟಿಪ್ಪು ಕೋಟೆ ಹೊಡೆದಾಕ್ಬಿಟ್ಟಿರ್ತಾನೆ. ಸೊ ಜನಕ್ಕೆ ಪ್ರೊಟೆಕ್ಷನ್ ಇಲ್ಲ. ಕೋಟೆ ಅಂದ್ರೆ ಪ್ರೊಟೆಕ್ಟ್ ಮಾಡತ್ತಲ್ವ. 1 ವರ್ಷದಲ್ಲಿ 80 ಜನನು ಹುಲಿ ಹೊಡ್ಕೊಂಡು ಹೋಗಿದೆ ಅಂತ, ತಿಂದೋಗಿದೆ ಅಂತ. ಸೊ ಕನಕಪುರ ಕ್ಲಿಯರ್ಲಿ ಇವತ್ತಿಗೂ ಅಲ್ಲಿ ಬನ್ನರ್ಘಟ್ಟ ಕಾಡೆಲ್ಲ ಹರ್ಕೊಂಡು ಹೋಗುತ್ತೆ. ಬಲ್ಕ್ ಆಫ್ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಕನಕಪುರ ತಾಲೂಕಲ್ಲೇ ಇರೋದು ಜಾಸ್ತಿ. ಹುಲಿ ಪ್ರದೇಶವಾಗಿದ್ದಿದೆ, ತುಂಬಾ ವೈಟಲ್ ಆಗಿದೆ. ಅಲ್ಲಿ ಶಾಸನಗಳು ಸಿಗುತ್ತೆ. ಯಾರೋ ದನ ಮೇಯಿಸ್ಲಿಕ್ಕೆ ಹೋದಾಗ ಹುಲಿ ಸಾಯಿಸಿರೋದಕ್ಕೆ ಅವನಿಗೊಂದು ಮೆಮೋರಿಯಲ್ ಸ್ಟೋನ್ ಅಂದ್ರೆ ಒಂದು ವೀರಗಳೆಲ್ಲ ಇಟ್ಟಿದ್ದಾರೆ ಕನಕಪುರದ ಹತ್ರ ಇಲ್ಲ, ಅದೆಲ್ಲ ಅದ್ರ ಉಲ್ಲೇಖ ಸಿಗುತ್ತೆ. ಸೊ ಈ ತರ ಬೇರೆ ಬೇರೆ ಊರುಗಳ ಬಗ್ಗೆ ಬರತ್ತೆ. ಇವಾಗ ನೀವು ಕೇಳಿದ್ರಲ್ಲ ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ವಿವರಿಸ್ಬೇಕಂತ, ಅದ್ರ ಬಗ್ಗೆ ಹೇಳ್ತಾನೆ. ಅವನು ಅಲ್ಲಿಂದ ಬೆಂಗಳೂರಲ್ಲಿ ತಂಗಿರ್ತಾನೆ. ಅಲ್ಲಿಂದ ರಾಮನಗರ ಅಂತ ಇವತ್ತೇನ್ ಹೇಳ್ತೀವಿ, ಆ ರಾಮನಗರ ರಾಮಗಿರಿ ಅಂತ ಹೇಳ್ತಾನೆ ಅವನು. ಕೆಂಗೇರಿ ದಾಟ್ಕೊಂಡು ಬಿಡದಿ ದಾಟ್ಕೊಂಡು ರಾಮಗಿರಿಗೆ ಹೋಗ್ತಾನೆ. ತುಂಬಾ ಅದೊಂದು ಆರಿಡ್ ಜಂಗಲ್, ಆ ತರದ ಒಂದು ಡಿಸ್ಕ್ರಿಪ್ಷನ್ ಸಿಗುತ್ತೆ ನಮ್ಗೆ. ಇವತ್ತು ತುಂಬಾ ನಾವು ಇನ್ನು more ಟುವರ್ಡ್ಸ್ ಮಂಡ್ಯ ಹೋಗ್ತಾ ಇನ್ನೂ ಜಾಸ್ತಿ ಹಸಿರು ಕಾಣುತ್ತೆ. ಅವತ್ತು ಇದು ಒಂಥರ ಆರಿಡ್ ಡ್ರೈ ಲ್ಯಾಂಡ್ಸ್ಕೇಪ್, ಗುಡ್ಡಗಾಡ್ ಕಾಣುತ್ತೆ. ಇವತ್ತಿಗೂ ಗುಡ್ಡಗಳು ಪ್ರಾಮಿನೆಂಟ್ ಆಗಿದೆ. ಸೊ ಬಿಡದಿ ಬರ್ತಾನೆ, ಬಿಡದಿಯಿಂದ ಕೆಂಗೇರಿ ದಾಟ್ಕೊಂಡು, ಕೆಂಗೇರಿಯಿಂದ ಬಿಡದಿ ದಾಟ್ಕೊಂಡು ಚನ್ನಪಟ್ಟಣಕ್ಕೆ ಹೋಗ್ತಾನೆ. ಚನ್ನಪಟ್ಟಣದಲ್ಲಿ ಒಂದು ಬಣಜಿಗ ಫ್ಯಾಮಿಲಿ ತುಂಬಾ ಬಿಳಿಯಾಗಿರೋ ಸಕ್ಕರೆ ಮಾಡ್ತಾ ಇತ್ತಂತೆ. ಅದ್ರಲ್ಲಿ ಅವ್ ಮನೆ ಹಿರಿಯ ಅವ್ನ್ ಸಾಯೋ ಹೊತ್ತಲ್ಲಿ ಅವ್ನ್ ಬೇರೆಯವ್ರು ಯಾರಿಗೂ ಹೇಳ್ಕೊಡಲ್ಲ ಅದು ಟೆಕ್ನಿಕ್ ಏನಂತ. ಸಾಯೋ ಹೊತ್ತಲ್ಲಿ ಅವನ ಹಿರಿ ಮಗನಿಗೆ ಮಾತ್ರ ಹೇಳ್ಕೊಡೋದಂತ. ಸೊ ಅವ್ರ ಇದರಿಂದ ಹಂಗೆ ಬಂದಿರೋದಂತ ಹೇಳಿ ಅದ್ರ ಬಗ್ಗೆ ಎಲ್ಲ ವಿವರಿಸ್ತಾನೆ. ಈ ವೈಟ್ ಶುಗರ್ಗೆ ಒಂದು ಟ್ರೇಡ್ ಸೀಕ್ರೆಟ್, ಅದು ಫ್ಯಾಮಿಲಿ ಟ್ರೇಡ್ ಸೀಕ್ರೆಟ್, ಪ್ರೋಸೆಸಿಂಗ್ ಏನ್ ಹಿಂಗ್ ಮಾಡ್ತೀವಿ ಅಂತ, ಫ್ಯಾಮಿಲಿ ಉಳಿಬೇಕು ಅಂತಾನೋ ಏನೋ. ನಾಲೆಜ್ ವಾಸ್ ಕ್ಯಾಪಿಟಲ್, ದುಡ್ಡು ಅಲ್ವಾ. ಮತ್ತೆ ರಾಮಗಿರಿ, ಇವತ್ತಿಗೂ ರಾಮಗಿರಿ ಇದೆ. ಇವತ್ತು ರಾಮದೇವರ ಬೆಟ್ಟ ಅಂತ ಹೇಳ್ತೀವಲ್ವಾ, ಅದು ರಾಮಗಿರಿ. ಅದ್ರ ಬುಡದಲ್ಲಿ ರಾಮಗಿರಿ. ಅಲ್ಲಿಗೆ ಹೋಗಿ ಅಲ್ಲಿ ಈರುಳಿಗರು ಇರ್ತಾರೆ. ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಿಸ್ತಾನೆ. ಈರುಳಿಗರು ಅನ್ನೋದು ಒಂದು ಕಮ್ಯುನಿಟಿ, ಒಂದು ಟ್ರೈಬ್. ಅದು ಇವನ್ ಕಾಡ್ ಚೆನ್ಸು ಅಂತ 3-4 ಹೆಸರಲ್ಲಿ ಕರೀತಾನೆ. ಕಾಡಿರುಳರ್, ಕಾಡ್ ಚೆನ್ಸು ಈ ತರ ಎಲ್ಲ ಕರೀತಾನೆ. ಅವರು ಗಿಡಗಂಟೆ, ಜೇನು ಅದೆಲ್ಲ ತಿನ್ಕೊಂಡ್ ಇರ್ತಾರೆ. ಅವ್ರ ಆಚಾರ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾನೆ. ಸೊ ಕ್ಯೂರಿಯಸ್ ಆಗಿ ಒಂಥರ ಕೆಲವು ವಿಷಯಗಳು ತುಂಬಾ ಇಂಪ್ರೆಸಿವ್ ಅಂತ ಅನ್ಸೋದು ಈ ಕಾರಣಕ್ಕಾಗಿ. ನಮ್ ದೇಶದಲ್ಲಿ ಎಲ್ಲಾ ತರದ ಬದಲಾವಣೆ ಆದ್ರೂ ಕೆಲವು ವಿಷಯಗಳು ಹಂಗೆ ಅದೇ ಮಾದರಿನಲ್ಲಿ ಕಾಣುತ್ತೆ ಅನ್ನೋದಕ್ಕೆ ನಾವು ಮತ್ತೆ ನನ್ನ ಸ್ನೇಹಿತರು ಶಶಿ ಶಿವರಾಮಕೃಷ್ಣ ಅಂತ ಅವ್ರು ಈ ಒಂದ್ ವಿಷಯದ ಬಗ್ಗೆ ತುಂಬಾ ಅಧ್ಯಯನ ಮಾಡಿದ್ದಾರೆ. ತುಂಬಾ ಆಸಕ್ತಿ ಅವ್ರಿಗೇನೆ. ಒಂದು 20 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾನು ಅವರು ಈ ಒಂದ್ ಜರ್ನಿ ಮಾಡುವಾಗ ಮೊದಲ ಬಾರಿ ನಾವು ರಾಮದೇವ್ರ ಬೆಟ್ಟ ಹತ್ರ ಹೋದಾಗ ನಮಗ್ ಮೊದ್ಲು ಕಂಡಿದ್ದೆ ಅವರು. ಬಟ್ ಅದು ಅಲ್ಲೊಂದು ಸೆಟ್ಲ್ಮೆಂಟ್ ತರ ಆಗಿದೆ. ಇವತ್ತು ಗವರ್ಮೆಂಟ್ ಸಪೋರ್ಟೆಡ್ ರಿಹಾಬಿಲಿಟೇಷನ್ ಸ್ಕೀಮ್ ಆಗಿ ಅಲ್ಲೊಂದು ಸೆಟ್ಲ್ಮೆಂಟ್ ಇದೆ, ನಮ್ಗೆ ಸಿಕ್ಕಿದೆ ಅವರು. ಇವತ್ ಎಲ್ಲಾರ ತರ ಮುಖ್ಯವಾಹಿನಿಯಲ್ಲಿದ್ದಾರೆ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನ್ ಸ್ವಲ್ಪ ಕಾಲ ಮಾತಾಡ್ಸಿದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೇಬರರ್ ಆಗಿದ್ದಾರೆ. ಅವ್ರು ಏನೇನೋ ಹೇಳ್ತಾ ಇದ್ರು, ಅವ್ರಿಗೆ ನೆನಪಿಲ್ಲ ಇದ್ರ ಬಗ್ಗೆ. ಈ ತರದ್ ಏನೋ ಒಂದು ಯಾರೊಬ್ರು ಬಂದಿದ್ರು ಅನ್ನೋದು ಅವ್ರ ಮೆಮರಿನಲ್ಲಿಲ್ಲ. ಅವ್ರಂದ್ರೆ ಅವ್ರ ಕಮ್ಯುನಿಟಿ ಮೆಮರಿನಲ್ಲಿಲ್ಲ. ಆಮೇಲೆ ನಾವು ಬೆಟ್ಟ ಹತ್ಕೊಂಡು ಹೋದ್ವಿ. ಇವತ್ತದು ವಲ್ಚರ್ ಸ್ಯಾಂಕ್ಚುರಿ, ಅದು ಬ್ಯುಕೆನನ್ ಕಾಲದಲ್ಲಿ ಅದೊಂದು ಬೆಟ್ಟ ಅಷ್ಟೇ. ಅವ್ನ್ ಬ್ಯುಕೆನನ್ ಮೇಲ್ ಬೆಟ್ಟಕ್ಕೆ ಹೋಗ್ತಾನೆ. ಅಲ್ಲಿ ದೇವಸ್ಥಾನ ಇದೆ, ಇವತ್ತಿಗೂ ದೇವಸ್ಥಾನ ಇದೆ. ಅಲ್ಲಿ ಒಂದು ವಾಟರ್ ಕ್ಯಾವಿಟಿ ಡಿಸ್ಕ್ರೈಬ್ ಮಾಡ್ತಾನೆ, ದೊನ್ನೆ ಅಂತ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ ದೊನ್ನೆ, ಅದೇ ಮಾದರಿನಲ್ಲಿದೆ, ಅದೇ ರೀತಿನಲ್ಲಿದೆ. ನೀರ್ ಇವತ್ತಿಗೂ ಇತ್ತು, ನಾವು ಹೋದಾಗ್ಲೂ ಇತ್ತು. ತುಂಬಾ ಚೆನ್ನಾಗಿದೆ, ಡಿಸ್ಕ್ರೈಬ್ ಮಾಡ್ತಾನೆ. ಅಲ್ಲಿ ಇಬ್ಬರೇ ಪೂಜಾರಿಗಳು ಇರೋದು ಅಂತಾನು ಹೇಳ್ತಾನೆ. ನಾವು ಹೋದಾಗ್ಲೂ ಇಬ್ಬರೇ ಇದ್ರು, ಜನನೇ ಇರ್ಲಿಲ್ಲ. ಈ ತರದ ಒಂಥರ ಅನ್ಲೈಕ್ಲಿ ಪ್ಲೇಸ್ ಅಲ್ಲಿ ಏನೇನೋ ಕೋಇನ್ಸಿಡೆನ್ಸ್ ಆಗತ್ತೆ.
ಅಂಡ್ ಅವನು ಹೇಳಿದ್ದು, ಅವ್ನು ಎನ್ಕೌಂಟರ್ ಮಾಡಿದ್ದು ಇವ್ರು ಪೂಜಾರರು ಕೂಡ ಸ್ವಲ್ಪ ಅರ್ಧಂಬರ್ಧ ವಿಷಯಗಳು ಹೇಳಿದ್ರು. ನಮಗೂ ಅದೇ ತರ ಆಯ್ತು. ಅಂಡ್ ಈ ಒಂಥರ ಸ್ಮಾಲ್ ಡೈಗ್ರೆಷನ್, ಈ ದೊನ್ನೆಗಳು ತುಂಬಾ ಮುಖ್ಯ. ಇವನು ಅದನ್ನ ಗುರುತಿಸ್ತಾನ. ನಮ್ ಎಲ್ಲಾ ದುರ್ಗಗಳೇನಿದೆ, ಎಲ್ಲ ನಂದಿ ಆಗ್ಲಿ ಹುಲಿಯೂರಾಗ್ಲಿ ಎಲ್ಲ ಬೇರೆ ಬೇರೆ ಬೆಟ್ಟದ ಕೋಟೆಗಳೇನಿದೆ, ಅವು ಸಸ್ಟೈನ್ ಆಗ್ಲಿಕ್ಕೆ ತುಂಬಾ ಮುಖ್ಯ. ವಾಟರ್ ಹಾರ್ವೆಸ್ಟ್ ಮಾಡ್ತಾ ಇದ್ವು ಅವು. ಆ ವಾಟರ್ ಕ್ಯಾವಿಟೀಸ್ ಅಲ್ಲಿ ನೀರ್ ಇರ್ತಿತ್ತು, ವಿಚ್ ಹೆಲ್ಪ್ ದೆಮ್. ಏನೋ ಯುದ್ಧ ಗಿದ್ದ ಆಗ್ತಾ ಇದ್ರು, ಅವ್ರು ಕಂಪ್ಲೀಟ್ ಆಗಿ ಸರೌಂಡ್ ಆಗಿದ್ರು ಕೂಡ ವೈರಿಗಳ ಇದರಿಂದ. ಈ ಫೇಮಸ್ ಆ ಕಥೆನೂ ಇದೆ ಅಲ್ವಾ, ಇವರು ಒನಕೆ ಓಬವ್ವನ್ ಕತೆ ಬಿಟ್ಟು ಹೈದರಾಲಿ ಅವರು ಚಿತ್ರದುರ್ಗಕ್ಕೆ ಹೋಗಿ ಅವರು ಒಂದು ಸೀಜ್ ಮಾಡ್ತಾರಲ್ವಾ, ಅಟ್ಯಾಕ್ ಮಾಡಕ್ ಮುಂಚೆ ಫುಲ್ ಕಟ್ ಆಫ್ ಮಾಡಿದ್ರೆ ಈ ಚಿತ್ರದುರ್ಗ ಫೋರ್ಟ್ ಎಷ್ಟು ವರ್ಷ ಸರ್ವೈವ್ ಆಗ್ಬೋದು ಅಂದ್ರೆ 12 ವರ್ಷದ ನೀರಿದೇನೋ ಏನೋ ಅಂತ ಹೇಳಿದ್ರು. ಅದೇ ತರ ಚಿತ್ರದುರ್ಗ ಫೋರ್ಟ್ ಅಲ್ಲಂತೂ 4-5 ಒಂದ್ರಿಂದ ಇನ್ನೊಂದು ಹರ್ಕೊಂಡು ಹೋಗುತ್ತೆ. ಅದು ತುಂಬಾ ಅವೆಲ್ಲ ಇಂಜಿನಿಯರ್ಡ್ ಸ್ಟ್ರಕ್ಚರ್ಸ್ ತುಂಬಾ ಚೆನ್ನಾಗೂ ತುಂಬಾ. ಅಂಡ್ ಈ ತರ ಒಂದೊಂದ್ ದುರ್ಗದಲ್ಲೂ ಏನಾದ್ರೂ ಇರ್ಲೇಬೇಕು, ನಿಮ್ದೇ ನೀರು ಇರ್ಬೇಕು. ಅದನ್ನ ವಿವರಿಸ್ತಾನೆ. ಆಮೇಲೆ ಚನ್ನಪಟ್ಟಣ ಆಗುತ್ತೆ. ಚನ್ನಪಟ್ಟಣ ದಾಟ್ಕೊಂಡು ಮದ್ದೂರಲ್ಲಿ ಸ್ವಲ್ಪ ಎಲಾಬ್ರೇಟ್ ಆಗಿ ಡಿಸ್ಕ್ರೈಬ್ ಮಾಡಿದಾನೆ. ಇಲ್ಲಿ ಹೋಗ್ತಾ ಅವ್ನ್ ಕಾಣೋ ನದಿಗಳು, ಅರ್ಕಾವತಿ ಆಗ್ಲಿ, ಅವ್ನ್ ಕಾಣೋ ಲ್ಯಾಂಡ್ಸ್ಕೇಪ್, ಶೋಲೆ, ರಾಮನಗರ, ಅದನ್ನೆಲ್ಲ ಅದೇ ತರ ಅವ್ನ್ಗೆ ಹೆಂಗ್ ಅನ್ಸುತ್ತೆ. ವಿತೌಟ್ ಎಲ್ಲೂ ಈ ಟ್ರಾವೆಲಾಗಲ್ ಜನರಿಗೆ ಒಂದು ರೆಮಿನಿಸೆನ್ಸ್ ಅಥವಾ ಒಂದ್ ಶುಗರ್ ಕೋಟೆಡ್ ಒಂದು ಅಪ್ರೋಚ್ ಇರುತ್ತೆ. ಅದ್ ಇಲ್ವೇ ಇಲ್ಲ ಇಲ್ಲಿ. ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅವ್ನ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಲ್ಲಿ ಇಟ್ಸ್ ರಿಪೋರ್ಟ್ ಅನ್ನೋದು ಒಂದು ಸ್ಪಷ್ಟವಾಗಿ ಕರಿವಾಗುತ್ತೆ. ಅಲ್ಲಿ ಇವತ್ತು ಶಿಂಷಾ ನದಿ ಇದೆ, ಮದ್ದೂರಲ್ಲಿ ಹರ್ಕೊಂಡು ಹೋಗುತ್ತೆ. ನದಿ ಬಗ್ಗೆ ಹೇಳ್ತಾನೆ. ಆ ಕಾಲದಲ್ಲಿ ಅದು ತುಂಬಾ ದೊಡ್ಡ ನದಿ. ಅದು ಇವತ್ತು ಪಾಪ ನಾವು ಮರ್ತೆ ಹೋಗ್ಬಿಟ್ಟಿದೀವಿ ಅದು ಅಷ್ಟು ದೊಡ್ಡ ನದಿ ಅಂತ. ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದು ಎಲ್ಲ ಇವತ್ತು ನೋಡಿ, ನಾವ್ ಅಲ್ಲಿ ಪಾಸ್ ಆಗ್ತೀವಿ ಟ್ರೈನ್ ಅಲ್ಲಿ, ಎಲ್ಲ ಕಾಣುತ್ತೆ, ಬೋರ್ಡು ಕಾಣುತ್ತೆ. ಅದೆಲ್ಲೋ ಅಲ್ಲಿ ಗುಬ್ಬಿ ಹತ್ರ ಕಡಬ ಅಂತ ಯಾವ್ದು ಕೆರೆಯಲ್ಲಿ ಹುಟ್ಟುತ್ತಂತೆ. ಅದು ಕಡಬ ಅಂತಾನು ಕರಿತಾ ಇದ್ರಂತೆ ಆ ನದಿಗೆ. ಕಡಬ ಹೊಳೆ ಈ ತರ ಎಲ್ಲ ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ಆ ಹೆಸರಿಗೆ ಕೆರೆಗೆ ಸಂಪರ್ಕ ಇದೆ ಅನ್ನೋದು ಮರ್ತೋಗಿದೆ. ಇವತ್ತು ಐ ಥಿಂಕ್ ರೈಟಿಂಗ್ ಬಂದ ನಂತರ ಈ ಒಂದ್ ಮಟ್ಟ ಸ್ಟ್ಯಾಂಡರ್ಡೈಸೇಷನ್ ಆಗಕ್ ಶುರುವಾಗಿ ಹೋಗುತ್ತೆ. ಸೊ ಇವತ್ತು ನಾವು ಶಿಂಷಾ ಅಂತಾನೆ ಗೊತ್ತು ಅಷ್ಟೇ, ಬಟ್ ಅದಕ್ಕೆ ಆ ಹೆಸರುಗಳಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೊಯ್ಸಳ ನರಸಿಂಹ ಕಟ್ಟಿದ್ದ ಬಲ್ಲಾಳ ರಾಯ ಅನ್ಸುತ್ತೆ, ಕಟ್ಟಿದ್ ಒಂದ್ ದೊಡ್ಡ ಕೆರೆ ಬಗ್ಗೆ ಉಲ್ಲೇಖಿಸ್ತಾನೆ. ದಾರಿನಲ್ಲಿ ಹೋಗ್ತಾ ಒಂದ್ ಹನುಮಂತನ್ ದೇವಸ್ಥಾನ ಉಲ್ಲೇಖಿಸ್ತಾನೆ. ಅದು ರೆಡ್ ಗ್ರಾನೈಟ್ ಅಲ್ಲಿ ಇದೆ ಅಂತಾನು ಉಲ್ಲೇಖಿಸ್ತಾನೆ. ಅಂಡ್ ಅದನ್ನ ಡಿಸ್ಕ್ರೈಬ್ ಮಾಡ್ತಾನೆ, ಜಿಯಾಲಜಿಕಲ್ ಆಗಿ ಡಿಸ್ಕ್ರೈಬ್ ಮಾಡ್ತಾನೆ. ಏನಂತ ಹೇಳಿದ್ರೆ ಅದು ಕೆಂಗಲ್ ಅಂದ್ರೆ ಕೆಂಪು ಕಲ್ ಅಲ್ವಾ. ಕೆಂಗಲ್ ಹನುಮಂತ ನಾವು ಯಾವ ಆ ಊರವ್ರವರು, ಅಲ್ಲಿ ಹನುಮಂತನ ದೇವಸ್ಥಾನ ಇದೆ. ಆ ಆಂಜನೇಯನ್ ಮೇಲೆನೆ ಅವ್ರ ಹೆಸರು ಇಟ್ಟಿರೋದು. ಅದನ್ನ ವಿವರಿಸ್ತಾನೆ. ಚಿಕ್ಕ ಪಾಸಿಂಗ್ ಅಲ್ಲಿ ಬರುತ್ತೆ ಅಷ್ಟೇ, ಒಂದ್ ಚಿಕ್ಕ ಬ್ರೀಫ್ ಆಗಿ ಬರುತ್ತೆ. ಅದನ್ನ ನಾವು ದಾಟ್ಕೊಂಡು ನಾವು ಹೋಗ್ತಾ ಇರುವಾಗ ನಮಗ್ ಒಂಥರ ಖುಷಿ ಆಗತ್ತೆ ಈ ಕನೆಕ್ಷನ್ಸ್ ಇದೆ ಅಂತ. ಮಂಡ್ಯ ಸರ್ಪ್ರೈಸಿಂಗ್ಲಿ ಅವಾಗ ತುಂಬಾ ಸಣ್ಣೂರು, ತುಂಬಾ ಸಣ್ಣೂರು, ತುಂಬಾ ಮೈನರ್ ಪ್ಲೇಸ್. ಮದ್ದೂರು ದೊಡ್ಡೂರು. ಮಂಡ್ಯ ಮೇ ಬಿ ಶುಗರ್ ಮಿಲ್ಸ್ ಎಲ್ಲ ಇನ್ನು ಆಮೇಲೆ ಬಂದಿರಬಹುದಲ್ವಾ? ಏನ್ ರಿಮಾರ್ಕಬಲ್ ಅಂತ ಏನು ಇಲ್ಲ ಅಲ್ಲಿ. ಅದೆಲ್ಲ ಬಂದಿರೋದೆಲ್ಲ ಆಮೇಲೆ ಬಂದಿರ್ಬೋದು, ತುಂಬಾ ಇತ್ತೀಚೆಗೆ. ಇವೆಲ್ಲ ಕನ್ನಂಬಾಡಿ ಕಟ್ಟೆ ನಂತರದ ಬದಲಾವಣೆಗಳ ನಾವು ಹೇಳ್ಬೋದು. ಮಂಡ್ಯ ತುಂಬಾ ಚಿಕ್ಕೂರಾಗೆ ಕಾಣುತ್ತೆ. ಶ್ರೀರಂಗಪಟ್ಟಣ ತುಂಬಾ ದೊಡ್ಡೂರು. ಶ್ರೀರಂಗಪಟ್ಟಣ ಮೇ ಬಿ ಮೇಲ್ಕೋಟೆನೂ ದೊಡ್ಡೂರಾಗಿರ್ಬೋದು. ಅವಾಗ ಮೇಲ್ಕೋಟೆಗೆ ಅವನು ಇದ್ರಲ್ಲಿ ಹೋಗಲ್ಲ, ಬಟ್ ಶ್ರೀರಂಗಪಟ್ಟಣ ನಂತರ ಮೇಲ್ಕೋಟೆಗೂ ಹೋಗ್ತಾನೆ, ಪಾಂಡವಪುರಕ್ಕೆ ಹೋಗ್ತಾನೆ, ತೊಂಡೂರ್ಗೆ ಹೋಗ್ತಾನೆ, ಬೇರೆ ಬೇರೆ ಜಾಗ ಅಲ್ಲಿ ಹೋಗ್ತಾನೆ. ಮೈಸೂರು ತುಂಬಾ ಚಿಕ್ಕೂರು, ಮೈಸೂರು ಬರೋದೇ ಇಲ್ಲ. ಹೌದಾ? ತುಂಬಾ ಸಣ್ಣ, ತುಂಬಾ ಬ್ರೀಫ್ ಆಗಿ ಬರತ್ತೆ, ತುಂಬಾ ಸಣ್ಣೂರು ಅದು. ಶ್ರೀರಂಗಪಟ್ಟಣ ಒಂದು ಅವತ್ತು ಇವತ್ತಿನ ನಾವು ನಮ್ ದೇಶದ ಮೆಟ್ರೋಸ್ ಅಂತ ಏನ್ ಗುರುತಿಸ್ತೀವಿ, ಆ ತರದೊಂದು ಪ್ರಿನ್ಸಿಪಲ್ ಮೆಟ್ರೋ ಆಗಿದ್ದಿರತ್ತೆ. ಜಗತ್ತಿನ ಒನ್ ಆಫ್ ದ ಲಾರ್ಜೆಸ್ಟ್ ಸಿಟೀಸ್ ಅಂತ ಹೇಳ್ಬೋದು. ಲಿಂಗರಾಜ್ ಅವ್ರ ಜೊತೆ ನಮ್ಮ ಚರ್ಚೆ ಕಂಟಿನ್ಯೂ ಮಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ. Hey everybody, welcome to another awesome week on the IVM Podcast Network. If you aren't following us on social media, please do. We're IVM Podcast on Twitter, Facebook, and Instagram. I'd like to thank our sponsors, Paytm Money. So we had a really interesting week on the network. Definitely check out some of the shows that came out there. We had interesting episodes on Cyrus Says, Advertising is Dead, Filter Coffee Podcast, Agla Station Adulthood, Mr. and Mrs. Binge Watch, Besa Vesa. All of these shows had some really, really cool guests on, and there were some really good episodes out there. Do check them out. I'm sure you'll enjoy them. And with that, let's get you back to your show. ವೆಲ್ಕಮ್ ಬ್ಯಾಕ್. ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಲಿಂಗರಾಜ್ ಜಯಪ್ರಕಾಶ್ ಅವ್ರ ಜೊತೆ. ಆ ಕಾಲದ ಫೋರ್ಟ್, ಟಿಪ್ಪು ಅವ್ರ, ಹೈದರ್ ಅಲಿ ಅವ್ರು ಕಟ್ಟಿದ ಫೋರ್ಟ್, ಸಾರ್ಟ್ ಆಫ್ ಬೆಸ್ಟ್ ಫ್ರೆಂಚ್ ಡಿಸೈನ್ಸ್, ಸಾರ್ಟ್ ಆಫ್ ಸ್ಟೇಟ್ ಆಫ್ ದಿ ಆರ್ಟ್ ಫೋರ್ಟ್ ಕಟ್ಟಿದ್ರು. ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೋಗ್ತಾನೆ ಆ ವಿಷಯಗಳ ಬಗ್ಗೆನು. ಅದು ಹಳೆ ಫೋರ್ಟ್, ಅದು ಅದ್ರ ಮೇಲೆ ಬೇರೆ ಬೇರೆ 1090 ಏನೋ ಒಂದ್ ಮಡ್ ಫೋರ್ಟ್ ಇರುತ್ತೆ. ಅಲ್ಲಿಂದ ಅದು ಅಪ್ಡೇಟ್ ಹಾಕೊಂಡ್ ಬಂದಿದೆ. ಇವ್ರು ಇನ್ನೂ ಒಂದು ರೀಇನ್ಫೋರ್ಸ್ ಮಾಡ್ತಾ ಇರ್ತಾರೆ. ಇವ್ನು ಭಯ ಆಗೋಗಿದೆ. ಥರ್ಡ್ ಆಂಗ್ಲೋ ಮೈಸೂರಲ್ಲಿ
ದುಡ್ಡು ಕಳ್ಕೊಳ್ತಾರೆ, ಪ್ರದೇಶ ಕಳ್ಕೊಳ್ತಾರೆ, ಆ ಥ್ರೆಟ್ ಇರತ್ತೆ. ಅಂಡ್ ಅದ್ರ ಜೊತೆ ಅದಕ್ಕಿಂತ ಅದನ್ನೆಲ್ಲ ಮೀರ್ಸೋ ಒಂದು ಹುಂಬತನ ಇದೆ ಅವನಿಗೆ. ಅವೆಲ್ಲ ಸೇರ್ಕೊಂಡು ಫ್ರೆಂಚ್ ಡಿಸೈನ್ಸ್ ಮತ್ತೆ ಅವನ ಸೊ ಒಂಥರ ಸರ್ಕಾಸ್ಟಿಕ್ ಆಗಿ ಹೇಳ್ತಾನೆ ಅವನು. ಡಿಚ್ ಮೇಲೆ ಡಿಚ್, 2 ಲೆವೆಲ್ ಡಿಚಸ್ ಇದೆ, 2 ರೋ ಆಫ್ ಫೋರ್ಟಿಫಿಕೇಶನ್ ಇದೆ, ಅದನ್ನು ಹಿಂಗ್ ಬೇಕಂಗೆ ಚೆಲ್ಲಾಪಿಲ್ಲಿ ಆಗಿ ಕಲ್ ಮೇಲೆ ಕಲ್ ಶೇಖರ್ಸ್ಕೊಂಡು ಹೋಗಿದ್ದಾನೆ. ಈ ತರ ಎಲ್ಲ ಡಿಸ್ಕ್ರೈಬ್ ಮಾಡ್ತಾನೆ ಅವ್ನ್ ಫಸ್ಟ್ ಲುಕ್ಕೇ ಒಂಥರ ಅಗ್ಲಿ ಮತ್ತೆ ಡ್ರೀರಿ ಅಂತ ಹೇಳ್ತಾನೆ. ಯುದ್ಧ ಆಗಿರುತ್ತೆ, ತುಂಬಾ ಬರ್ಲಿನ್ ಆಗಿರೋ ತರದ್ ಒಂದ್ ಇಂಪ್ಯಾಕ್ಟ್ ಆಗಿರತ್ತೆ ಆ ಊರಲ್ಲಿ. ಅಲ್ಲಿನ ಜನಜೀವನ ಬಗ್ಗೆನೂ ಹೇಳ್ತಾ ಅವ್ನು ತುಂಬಾ ನನಗೆ ತುಂಬಾ ಸ್ಟ್ರೈಕಿಂಗ್ ಅಂತ ಅನಿಸ್ತು. ಅವ್ನು ಎಸ್ಟಿಮೇಟ್ ಮಾಡ್ತಾನೆ ಯುದ್ಧಕ್ಕಿಂತ ಮುಂಚೆ ಇಲ್ಲಿನ ಪಾಪ್ಯುಲೇಷನ್ ಎಷ್ಟಿರ್ಬೋದು ಅಂತ. ಅಲ್ಲಿನ ವರ್ತಕರು ಯಾರೋ ಅವ್ನಿಗೆ 5 ಲಕ್ಷ ಅಂತ ಹೇಳ್ತಾರೆ. ಇವನು ಬ್ಯಾಕ್ ಟ್ರ್ಯಾಕ್ ಎಲ್ಲ ಮಾಡ್ಕೊಂಡು, ಅದು ಇನ್ನೊಂದು ನನಗೆ ತುಂಬಾ ಮುಖ್ಯವಾಗಿ ಇವನಲ್ಲಿ ನಂಗೆ ತುಂಬಾ ಇಷ್ಟವಾಗೋದು ಕ್ರಾಸ್ ರೆಫರೆನ್ಸಿಂಗ್. ಅವ್ರು ಹೇಳಿದ್ನ ಹಂಗೆ ತಗೊಳೋದಿಲ್ಲ ಅವನು. ಸೊ ಅವ್ರು ಹೇಳಿದ್ನ ಇವನು ಅದ್ರ ಹಿಂಗೆ ಅವ್ನ್ ಟ್ರ್ಯಾಂಗ್ಯುಲೇಟ್ ಮಾಡೋದು, ಏನ್ ಮಾಡೋದು ಅಂತ ಹೇಳಿದ್ರೆ ಅವ್ನ್ ಬೇರೆ ವರ್ತಕರ ಹತ್ರ ಎಲ್ಲ ಇಲ್ಲಿ ಎಷ್ಟು ಅಕ್ಕಿ ಖರ್ಚಾಗ್ತಾ ಇತ್ತು, ಎಷ್ಟು ರಾಗಿ ಖರ್ಚಾಗ್ತಾ ಇತ್ತು, ಎಷ್ಟು ಇದ್ರ ಅಲ್ಲಿನ ದವಸ ಧಾನ್ಯಗಳ ವಾಲ್ಯೂಮ್ ನ ಇದ್ ಮಾಡ್ಕೊಂಡು ಇವನೇ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಎಸ್ಟಿಮೇಟ್ ಮಾಡ್ತಾನೆ. 1.5 ಲಕ್ಷ ಜನ ಇದ್ದಿರಬಹುದು ಅಂತ ಎಸ್ಟಿಮೇಟ್. ಇವನ್ ದಟ್ ಇಸ್ ಸಿಗ್ನಿಫಿಕೆಂಟ್. ಇವನ್ ಹೋದಾಗ್ಲೇ 30,000 ಇರ್ತಾರೆ ಅಷ್ಟೇ. ಓಹೋ, ಒಂದೇ ವರ್ಷ ಅದಂತರ ಅದು 35,000 ಜನ ಇರ್ತಾರೆ. ಇವತ್ತಿಗೂ ಶ್ರೀರಂಗಪಟ್ಟಣ ಒಂದು ಸಣ್ಣ ಊರೇ. 25,000 ಇವತ್ತು 2011 ಸೆನ್ಸಸ್ ಅಲ್ಲಿ 25,000 ಇದೆ ಶ್ರೀರಂಗಪಟ್ಟಣ. ಆ ಕಾಲದ ಶ್ರೀರಂಗಪಟ್ಟಣಕ್ಕೆ ನಾವ್ ಯಾವತ್ತೂ ವಾಪಸ್ ಹೋಗಿಲ್ಲ, ಜಸ್ಟ್ ಸೈಜ್ ಅಲ್ಲಿ. ಅಷ್ಟು ದೊಡ್ಡದಿತ್ತು ಅನ್ನೋ ನೆನಪು ಅಲ್ಲಿವರೆಗೂ ಇಲ್ಲ. ಇವತ್ತು ಅಲ್ಲಿವರೆಗೂ ಅಷ್ಟು ನಮ್ಮೂರ್ ಇಷ್ಟು ದೊಡ್ಡದಿತ್ತು, ಇಷ್ಟು ಮಹತ್ವವಾಗಿತ್ತು ಅನ್ನೋದು. ಅಂದ್ರೆ ಯಾರು ಕೇಳಿದ್ರು ಟಿಪ್ಪು ಅಂತ ಬರುತ್ತೆ, ತುಂಬಾ ದೊಡ್ಡ ಫಿಗರ್ ಮಿಥಿಕಲ್ ಆಗಿದ್ದಾನೆ ಇವಾಗ ಇವತ್ತಿನ ಜನರು ಇದ್ರಲ್ಲಿ. ಅವ್ರವ್ರ ಇದ್ರಲ್ಲಿ ಬೇರೆ ಬೇರೆ ಸ್ವರೂಪನೂ ಪಡ್ಕೊಂಡಿದ್ದಾನೆ. ಆದ್ರೆ ಆ ಊರೇನಿತ್ತು ಅನ್ನೋದ್ರ ಬಗ್ಗೆ ಅಷ್ಟು ಅರಿವು ಇದ್ದಂಗ ಅನ್ಸಲ್ಲ. ಅಲ್ಲಿನ ವಿವರಿಸ್ತಾನೆ. ಅವ್ನು ಗುರ್ತಿಸೋದೇನಂತ ಹೇಳಿದ್ರೆ, ಶ್ರೀರಂಗಪಟ್ಟಣ ಅನ್ನೋದು ಒಂದು ಐಲ್ಯಾಂಡ್ 3 ಭಾಗವಾಗಿ ವಿಂಗಡಿಸ್ತಾನೆ. ಒಂದು ಫೋರ್ಟ್ ಬರೀ ಉತ್ತರ ಭಾಗದ, ಅಂದ್ರೆ ಒಂದ್ ಭಾಗದಲ್ಲಿ ಇದೆ, ಒಂಥರ ಬಾದಾಮಿ ಶೇಪಲ್ ಇದೆ ಅದು ಐಲ್ಯಾಂಡ್. ಡೈಮಂಡ್ ಅಂತ ಏನ್ ನಾವು ಹೇಳ್ತೀವಿ ಆ ತರದ ಶೇಪಲ್ಲಿ. ಆ ಮೊದಲ ಭಾಗದಲ್ಲಿ ಐಲ್ಯಾಂಡ್ ಇದೆ. ನಡುವೆ ಸ್ವಲ್ಪ ಸದರ್ನ್ ಇದ್ರ ಈ ಸೈಡ್ ಅಲ್ಲಿ ಗಂಜಾಮ್ ಅಂತ ಒಂದು ಸಬರ್ಬ್ ಇದೆ. ಗಂಜಾಮ್ ತುಂಬಾ ಇಂಪಾರ್ಟೆಂಟ್ ಆರ್ಟಿಸನಲ್ ಪ್ಲೇಸ್. ಇಲ್ಲಿಂದನೂ ಆರ್ಟಿಸನ್ಸ್ ನ ಇವನು ಕರ್ಕೊಂಡ್ ಬಂದಿರ್ತಾನೆ ಫೋರ್ಸ್ಫುಲ್ ಆಗಿ ಟಿಪ್ಪು. ಅಂಡ್ ಗಂಜಾಮ್ ಮಸ್ಲಿನ್, ಗಂಜಾಮ್ ಚಿನ್ಸ್, ಈ ತರದ್ ಏನೇನೋ ಇಂಡಸ್ಟ್ರೀಸ್, ಕ್ಯಾಲಿಕೋಸ್, ಈ ತರ ಪ್ರಿಂಟ್ಸ್, ಈ ತರದೆಲ್ಲ ತುಂಬಾ ಇಂಡಸ್ಟ್ರೀಸ್ ಇತ್ತಂತೆ. ಇಟ್ ವಾಸ್ ಅನ್ ಇಂಡಸ್ಟ್ರಿಯಲ್ ಸಬರ್ಬ್ ಆಫ್ ಶ್ರೀರಂಗಪಟ್ಟಣ. ಅಂಡ್ ವೆಲ್ಲೂರಿಂದ ಎಷ್ಟೋ 1000 ಜನ ಕರ್ಕೊಂಡ್ ಬರ್ತಾನೆ ಅಲ್ಲಿ ಯಾರು ಗೆದ್ದಾಗ. ಸಿರಾಯಿಂದ ಎಷ್ಟೋ 1000 ಜನ ಕರ್ಕೊಂಡು ಹೋಗ್ತಾನೆ. ಒಂದ್ ಸೆಟಲ್ಮೆಂಟ್, ಒಂದ್ ಇಂಡಸ್ಟ್ರಿಯಲ್ ಸೆಟಲ್ಮೆಂಟ್ ಆಗಿ ಮಾಡಿದ್ದು. ಇನ್ನೊಂದು ಲಾಲ್ ಬಾಗ್ ಅಂತ, ಅದು ಇಲ್ಲಿ ತರನೇ ಗಾರ್ಡನ್. ಇವತ್ತು ಅಲ್ಲಿ ನಮ್ಗೆ ಹೈದರ್ ಅಲಿ ಮತ್ತೆ ಟಿಪ್ಪುವಿನ ಇದ್ ಸಿಗತ್ತೆ, ಗೋರಿಗಳಿದಾವೆ ಅಲ್ಲಿ. ಇವತ್ತಿಗೂ ಅದು ಗಾರ್ಡನ್ ಆಗಿ ಉಳ್ಕೊಂಡಿದೆ. ಈ 3 ಭಾಗವಾಗಿ ಗುರುತಿಸ್ತಾನೆ. ಅಲ್ಲಿ ಸಂತೆಗೆ ಹೋಗ್ತಾನೆ. ಊರಲ್ಲಿ ಏನೇನ್ ನಡೀತಾ ಇದೆ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಮಾಹಿತಿ ಸಿಗುತ್ತೆ. ಅಲ್ಲಿನ ಕೃಷಿ ತಿಳ್ಕೊಂಡ್ಲಿಕ್ಕೆ ಸುತ್ತಮುತ್ತ ಪ್ರದೇಶನೆಲ್ಲ ಸಭೆ ಮಾಡ್ತಾನೆ. ದರಿಯಾ ದೌಲತ್, ಟಿಪ್ಪುವಿನ ಏನ್ ಅರಮನೆ, ಬೇಸಿಗೆ ಅರಮನೆ ಅಥವಾ ಒಂದು ಪ್ಲೆಜರ್ ಗಾರ್ಡನ್ ಅಂತ ಏನಿದೆ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ನೀವು ದರಿಯಾ ದೌಲತ್ ಹೋದ್ರೆ ಕಾಣುತ್ತೆ, ಅಲ್ಲಿ ಒಂದು ತುಂಬಾ ಮ್ಯೂರಲ್ಸ್ ಇದೆ, ಗೋಡೆಗಳಲ್ಲೆಲ್ಲ ವರ್ಣಚಿತ್ರಗಳಿದೆ. ಟಿಪ್ಪು ಹೈದರ್ ಬೇರೆ ಬೇರೆ ಯುದ್ಧಗಳಲ್ಲಿ ಗೆದ್ದಿರೋದು, ಕರ್ನಲ್ ಬೇಲಿನ ಹ್ಯುಮಿಲೇಟ್ ಮಾಡ್ತಾ ಇರೋದು. ಅದಾದ್ಮೇಲೆ ಇನ್ನೊಂದ್ ಸೈಡ್ ಅಲ್ಲಿ ಅವರೆಲ್ಲಾ ಸಾಮಂತ ರಾಜರುಗಳು, ಅವ್ರ ಹಿಂದೆ ಇದ್ದಿದ್ದ ಎಲ್ಲಾ ಮಹತ್ವದ ರಾಜರು, ಇನ್ಕ್ಲೂಡಿಂಗ್ ನಮ್ಮ ಕೆಂಪೇಗೌಡ, ಬೆಂಗಳೂರು ಮಾತ್ರ, ಅವ್ರದ್ದೆಲ್ಲರದು ಪೋರ್ಟ್ರೇಟ್ ಇದೆ. ಮದಕರಿ ನಾಯಕನ್ ಪೋರ್ಟ್ರೇಟ್, ಚಿಕ್ಕದು ಕಿಟಕಿಗಳಿದಾವೆ, ಬೇರೆ ಬೇರೆ ಕಿಟಕಿನಲ್ಲಿ ಬೇರೆ ಬೇರೆಯವ್ರದ್ದಿದೆ. ಅದನ್ನೆಲ್ಲ ಹೇಳ್ತಾನೆ. ಹೇಳ್ಬಿಟ್ಟು ಇದ್ರಲ್ಲೆಲ್ಲ ಅವನಿಗೆ ಅಷ್ಟೇನ್ ರಿಮಾರ್ಕಬಲ್ ಆಗಿ ಕಾಣೋದಿಲ್ಲ. ಅವನಿಗೆ ಫೋರ್ಟಿಫಿಕೇಶನ್ ಇಂದಾನೆ ಈಸ್ ನಾಟ್ ಇಂಪ್ರೆಸ್ಡ್. ಏನಿದೆ ಇವ್ರದ್ದು ಡಿಸೈನ್, ನಂಗೆ ಅವನೇನೇನೋ ಕೇಳಿರ್ತಾನೆ. ಇವ್ರ ಇದೆಲ್ಲ ತುಂಬಾ ಪ್ರಿಮಿಟಿವ್ ಆಗಿದೆ ಅಂತಲ್ಲ. ಅವ್ನಿಗೆ ಈ ಬ್ರಿಡ್ಜ್ ಬಗ್ಗೆ, ನಾವು ಆಗ್ಲೇ ಬ್ರಿಡ್ಜ್ ಬಗ್ಗೆ ಮಾತಾಡಿದ್ವಿ, ಆ ಬ್ರಿಡ್ಜ್ ರಿಮಾರ್ಕಬಲ್ ಅಂತ ಅನ್ಸಲ್ಲ. ತುಂಬಾ ಅಗ್ಲಿ, ಈ ನೇಟಿವ್ ಇಂಜಿನಿಯರಿಂಗ್ ಇಷ್ಟೇನ ಡೆವಲಪ್ ಆಗಿರೋದು, ಈ ತರದೆಲ್ಲ ಒಂದ್ ಮಟ್ಟದ ಏನಂತಾರ ಸ್ವಲ್ಪ ಪ್ರೆಜುಡಿಸ್ ಇರ್ಬೋದು, ಬಟ್ ಒಂದ್ ಮಟ್ಟದ ಕಾಂಡೆಮ್ನೇಷನ್ ತರ ಏನಿದೆ, ವಾಟ್ ಇಸ್ ದಿಸ್ ಅಂತ. ಅದು ಜನರ ಹತ್ರ ಮಾತಾಡುವಾಗ ಕಾಂಡೆಮ್ನೇಷನ್ ಇವ್ರು ತೋರ್ಸಲ್ಲ. ಫಿಸಿಕಲ್ ಆರ್ಟಿಫ್ಯಾಕ್ಟ್ಸ್ ನೋಡುವಾಗ ಬರೀ ಇಷ್ಟೇನಾ ಇವ್ರದು ಅಂತ ಅನ್ಸತ್ತೆ ಅವನಿಗೆ, ಆಯ್ತಾ. ಬಟ್ ಕೆಲವು ಕಡೆ ತುಂಬಾ ಮಾವಲು ಆಗಿದ್ದಾನೆ. ದೇವಸ್ಥಾನಗಳೆಲ್ಲ ನೋಡಿದಾಗೆಲ್ಲ ತುಂಬಾ, ಇವಾಗ ಗೊಮ್ಮಟೇಶ್ವರ ಎಲ್ಲ ನೋಡಿದಾಗ ತುಂಬಾ ಅವನಿಗೆ ಏನಿದು ಅಂತ ತುಂಬಾ ಆಶ್ಚರ್ಯ ಆಗುತ್ತೆ. ಈ ಬ್ರಿಡ್ಜ್ ಬಗ್ಗೆ ಹೇಳ್ತಾನು ಅಷ್ಟೇ, ತುಂಬಾ ಅಗ್ಲಿ ಇದೆ, ಅದಿದೆ, ಇದಿದೆ ಅಂತೆಲ್ಲ ತುಂಬಾ ಕಂಡೆಮ್ನಿಂಗ್ ಆಗಿ ಏನೇನೋ ಹೇಳ್ತಾನೆ. ಅದಾಗ 100 ವರ್ಷ ಆದ್ಮೇಲೆ ಕಾನ್ಸ್ಟೆನ್ಸ್ ಪಾರ್ಸನ್ಸ್ ಅಂತ ಒಬ್ರು ಅಮೆರಿಕನ್ ಟ್ರಾವೆಲರ್ ಬರ್ತಾರೆ. ಅವ್ರು ಅದನ್ನ ನೋಡ್ಬಿಟ್ಟು ಅಷ್ಟೇ ಹೊಗಳ್ಬಿಟ್ಟು, ಈ ಡಾಕ್ಟರ್ ಎಲ್ಲ ಹೇಳಿರೋದು ಎಲ್ಲ ನನಗೆ ಸರಿ ಅನಿಸ್ತಾ ಇಲ್ಲ, ಈ ಬ್ರಿಡ್ಜ್ 300 ವರ್ಷದಿಂದ ಎಲ್ಲಾ ತರದ ಫ್ಲಡ್ಸ್ ನ ನೋಡಿದೆ, ಇನ್ನೂ ಗಟ್ಟಿಯಾಗಿ ಉಳ್ಕೊಂಡಿದೆ, ಹಾಗೆ ಅಂತ ಅವ್ರು ಹೇಳ್ತಾರೆ.
ಎನಿವೇಸ್, ಶ್ರೀರಂಗಪಟ್ಟಣದ ಸಂತೆನಲ್ಲಿ ತುಂಬಾ ಸ್ಟ್ರೈಕ್ ಆಗೋದು ಬೆಂಗಳೂರಲ್ಲಿ ಅವ್ನು ನೋಡಿರೋದೆ, ಅಲ್ಲೂ ನೋಡ್ತಾನೆ. ಬಟ್ ಅವನಿಗೆ ತುಂಬಾ ಆಶ್ಚರ್ಯ ಆಗೋದು, ಒಂದೊಂದು ಊರಲ್ಲೂ ಬೇರೆ 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 ಕನ್ವರ್ಷನ್ ರೇಟ್ಸ್, ಕಾಯಿನ್ಸ್ಗೆ ಯೂನಿಟ್ಸ್ ಅದೆಲ್ಲ ಬದಲಾಗ, ಎಷ್ಟೊಂದು ಕಾಯಿನ್ ಫಾರ್ಮ್ಸ್ ಇದೆ, ಎಲ್ಲ ಕೋ ಎಕ್ಸಿಸ್ಟ್ ಆಗುತ್ತೆ. ಮುಘಲ್ರಿಂದ ಹಿಡಿದು ಇಲ್ಲಿ ಬೇರೆ ಬೇರೆಯವ್ರದ್ದು ಅದಕ್ಕೆ ಬೇರೆ ಬೇರೆ ಹೆಸರು, ಕಾಸು, ಹಣ, ಫಣಮ್ ಅಂತ ಹೇಳ್ತಾರ, ಹಣ, ಪಗೋಡಾಸ್, ಬೇರೆ ಬೇರೆ ಪಗೋಡಾಸ್, ಕಂಠೀರಾಯ್ ಪಗೋಡ ಅಂತ, ಅದು ರಣಧೀರ ಕಂಠೀರವನ್ ಕಾಲದಿಂದ ಬಂದಿರೋದು ಅಂತೆಲ್ಲ, ಅದಕ್ಕೆ ಬೇರೆ ಬೇರೆ ಎಕ್ಸ್ಚೇಂಜ್ ರೇಟ್ಸ್ ಕೂಡ ಆಯ್ತಾ. ಅಂಡ್ ಅದು ಅವನಿಗೆ ತುಂಬಾ ಆಶ್ಚರ್ಯ ಆಗತ್ತೆ, ಈಗ ಇವ್ರು ಹೆಂಗ್ ವ್ಯಾಪಾರ ಮಾಡ್ತಾ ಇದಾರೆ, ಇಲ್ಲಿ ಒಂದ್ ರೇಟ್ ಆದ್ರೆ ಇಲ್ಲಿ ಒಂದ್ ಈ ಎಕ್ಸ್ಚೇಂಜ್ ಮಟ್ಟ ಈ ರೀತಿ ಇದ್ರೆ ಇನ್ನೊಂದ್ ಕಡೆ ಆ ರೀತಿ ಇದ್ರೆ, ಅಷ್ಟು ಡಿಸೆಂಟ್ರಲೈಸ್ ಆಗಿದೆ ನಮ್ಮ ವ್ಯವಸ್ಥೆ. ಈಚ್ ಒನ್ ವಾಸ್ ಅ ಫಂಕ್ಷನಿಂಗ್ ಹೋಲ್ ಇನ್ ಇಟ್ ಸೆಲ್ಫ್. ಪ್ರತಿಯೊಂದ್ ಹಳ್ಳಿ ಕೂಡ ಅಥವಾ ಪ್ರತಿಯೊಂದ್ ಈ ತರ ಅರ್ಬನ್ ಸೆಂಟರ್ ಕೂಡ ಒಂದ್ ಸಮಗ್ರ ಅನ್ನೋ ತರದ್ ಟೈಟ್ ನೀಟ್ ಆಗಿತ್ತು ಇತ್ತು. ಎಕ್ಸ್ಚೇಂಜ್ ಅಷ್ಟೇ ಟೈಟ್ ನೀಟ್, ಅದು ತುಂಬಾ ಆಶ್ಚರ್ಯ ಆಗುತ್ತೆ. ಅದಾದ್ಮೇಲೆ ಕೆಲವೆಲ್ಲ ತುಂಬಾ ಒಂಥರ ಸಬ್ ಟೆಕ್ಸ್ಟ್ ಆಗಿ ಬರತ್ತೆ, ಈ ಟಿಪ್ಪು ಹೆಂಗೆ ಮೆಸ್ ಮಾಡ್ತಾ ಇದ್ದ ಅಂತ. ಈ ರೇಟ್ಸ್ ಅವ್ನಿಗೆ ಮನ್ಸಿಗೆ ಬಂದಾಗ ಅವನು ಬದಲಾಯಿಸ್ತಾ ಇದ್ದಂತ. ಸೈನಿಕರಿಗೆಲ್ಲ ದುಡ್ಡು ಅವ್ರ ಸ್ಯಾಲರೀಸ್ ಕೊಡುವಾಗ ಏನೋ ರೇಟ್ಸ್ ಇರತ್ತಂತ, ಸ್ಯಾಲರೀಸ್ ಕೊಟ್ಟು ಎಷ್ಟೋ ದಿನ ಆದ್ಮೇಲೆ ಇನ್ನೇನೋ ರೇಟ್ ಆಗೋಗುತ್ತಂತೆ. ಸೊ ಅವ್ರ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಅಲ್ಲೂ ಅದು ಬದಲಾಗ್ತಾ ಇತ್ತು ಅಂತೆಲ್ಲ ಹೇಳ್ತಾನೆ. ಈವನ್ ಡಿಸ್ಟೆನ್ಸ್ ಕೂಡ ಕೋರ್ಸ್. ಸೊ ಈ ಹೋಲ್ ನೆರೇಟಿವ್ ನಡೀತಾ ಇರೋದು ಮೈಸೂರು ಪ್ರದೇಶದಲ್ಲಿ ಇನ್ನು ಗ್ರೆಗೋರಿಯನ್ ಕ್ಯಾಲೆಂಡರ್ ಇಂಪ್ಲಿಮೆಂಟ್ ಆಗಿಲ್ಲ, ಇನ್ನು ಬಂದೇ ಇಲ್ಲ. ಆಲ್ದೋ ಇವನ್ ಬರಿತಾ ಇದ್ದಾನೆ, ಯಾವ್ದು June 1st, June 2nd ಈ ತರ ಡೇಟ್ಸ್ ಇವನ್ ಹಾಕ್ತಾ ಇದ್ದಾನೆ. ಬಟ್ ಜನರ ಹತ್ರ ಮಾತಾಡ್ತಾ ಇರುವಾಗ ಇನ್ ದ ಮಂತ್ ಆಫ್ ಆಷಾಢ, ಇದು ಶಾಖಾಯರ, ಅಲ್ಲೂ ಬೇರೆ ಬೇರೆ ಇರುತ್ತೆ. ಬಟ್ ಇಲ್ಲಿ ವಿಕ್ರಮ ಶಾಖಾಯರನ ಅದು ತುಂಬಾ ಗೊತ್ತಾಗತ್ತೆ. ಬಟ್ ಇಯರ್ಸ್ ಜಾಸ್ತಿ ಬರೋದಿಲ್ಲ ಜನರು ಹೇಳುವಾಗ. ಇವಾಗ ನೀವು ಯಾವಾಗ ಬಿತ್ತನೆ ಮಾಡ್ತೀರಾ ಅಂತ ಹೇಳಿದ್ರೆ, ಯಾವ್ದೋ ಹಬ್ಬ ಉಗಾದಿ ಆಗಿ ಇಷ್ಟು ದಿನ ಆದ್ಮೇಲೆ 2 ಹುಣ್ಣಿಮೆ ಆದ್ಮೇಲೆ ಇನ್ನೇನೋ ಈ ತರ ಅವ್ರು ಹೇಳ್ತಾ ಇರೋ ರೀತಿ, ಅಥವಾ ಆಷಾಢದ ಎಷ್ಟನೇ ದಿನದ ನಂತರ. ಸೊ ತಿಂಗಳು ಇನ್ನು ಮುಖ್ಯ, ವರ್ಷ ಅಷ್ಟು ಜನರಿಗೆ ಮುಖ್ಯ ಇಲ್ಲ. ಡಿಪೆಂಡ್ಸ್. ಇವಾಗ ಅವನು ಕೆಲವು ಕಡೆ ಇವಾಗ ಸೊ ಒಂದು ಮೋಡಸ್ ಆಪರೆಂಡಿ ಅವ್ನು ಹಿಂಗ್ ಆಪರೇಟ್ ಮಾಡ್ತಾ ಇದ್ದ ಅಂದ್ರೆ, ಅವನೊಂದು ಆಂಟುರಾಜ್, ಅವನೊಂದು ಪರಿವಾರ ಇತ್ತು. ಅದ್ರ ಅಡಿಗೆ ಮಾಡೋರಿದ್ರು, ಇಂಟರ್ಪ್ರಿಟರ್ಸ್ ಇದ್ರು, ಸ್ಕೆಚ್ ಮಾಡೋರಿದ್ರು, ಟೆಂಟ್ ಇತ್ತು, ಒಂಟೆಗಳಿದ್ವು, ಎಲ್ಲಾನು ಇತ್ತು. ಅವನು ಒಂದ್ ಊರಿಗೆ ಹೋಗ್ತಾನೆ, ಅಲ್ಲಿನ ಪ್ರಮುಖ ಕೆಲವು ಕಡೆ ಅಶ್ರಫ್, ಕೆಲವು ಕಡೆ ಶೇಖ್, ಈ ತರದವ್ರು. ಅವಾಗಿನ್ನು ಟಿಪ್ಪು ಆ ಪದಗಳಿದ್ದು ಅವರು ಇದ್ರು. ಅಡ್ಮಿನಿಸ್ಟ್ರೇಷನ್ ಅದೇ ತರ ಇತ್ತು ಇನ್ನು. ಸೊ ಅವ್ರನ್ನ ಭೇಟಿ ಮಾಡೋದು, ಅವ್ರ ಹತ್ರ ಮಾತಾಡ್ಸೋದು, ಅವ್ರ ಮೂಲಕ ಇನ್ನ ಒಂಥರ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಏನ್ ಇವತ್ತು ಹೇಳ್ತಾರ ಆತರ, ನಾನ್ ನಿನ್ನ ಕೇಳ್ತೀನಿ, ನಿನ್ನಿಂದ ಇನ್ನಿಬ್ರು ಸಂಪರ್ಕ ತಗೊಳ್ತೀನಿ ಅಂತ ಅವ್ರ ಮೂಲಕ ಕರ್ಸೋದು, ಜನನ ಕರೆಸ್ಬಿಟ್ಟು ಕೇಳೋದು ಇದು ಹೆಂಗ್ ನಡೀತಾ ಇದೆ ಅಂತ. ಸೊ ಅವನು ಇನ್ವೇರಿಯಬ್ಲಿ ಬ್ರಾಹ್ಮಣರ ಕಾಂಟ್ಯಾಕ್ಟ್ ಜಾಸ್ತಿ ಆಗ್ತಿತ್ತು. ಸೊ ಅವ್ರ ಹತ್ರ ಹೇಳುವಾಗ ಅವ್ರ ಪುರಾಣಗಳು ತುಂಬಾ ಹೇಳೋರು. ಅವಾಗ ವರ್ಷಗಳು ಬರುತ್ತೆ. ಅವಾಗ ಅದು ಅಲ್ಲೂ ಕೂಡ ಅವನಿಗೆ ಒಂದ್ ಮಟ್ಟದ ಆಶ್ಚರ್ಯ, ಬೇಜಾರು, ಏನಿ ಜನ ಅಂತ. ಅದು ಕನ್ಸಿಸ್ಟೆಂಟ್ ಆಗಿರ್ತಾ ಇರ್ಲಿಲ್ಲ. ಇಲ್ಲಿ ಏನೋ ಅದೇ ಕತೆ ಹೇಳಿರ್ತಾರ. ಎಸ್ಪೆಷಲಿ ಅವನಿಗೆ ಶ್ರೀ ವೈಷ್ಣವರ ಸಂಪರ್ಕ ಜಾಸ್ತಿ ಆಗತ್ತೆ, ಮೇಲ್ಕೋಟೆ, ತೊಣ್ಣೂರು, ಮುಂದೆ ಆ ಕಡೆ ಹಾಸನದ ಕಡೆ ಎಲ್ಲ ಹೋದಾಗ ಆತರ ಎಲ್ಲ. ಸೊ ಕತೆಗಳಲ್ಲಿ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಇಲ್ಲಿ ಹೇಳಿದ್ನ ಇನ್ನೊಬ್ರು ಕಾಂಟ್ರಾಡಿಕ್ಟ್ ಮಾಡಿರ್ತಾರೆ, ಅದು ಅವನಿಗೆ ಆಶ್ಚರ್ಯ ಆಗುತ್ತೆ. ಅಂಡ್ ಅಲ್ಲಿ ಇಯರ್ಸ್ ಕೂಡ ವ್ಯತ್ಯಾಸ ಆಗುತ್ತೆ, ಅವ್ರು ಹೇಳ್ತಿರೋ ವರ್ಷಗಳು. ಇವನ್ ಪಾಪ ಅದನ್ನೆಲ್ಲ ಇವನ್ ಗೊತ್ತಿರೋ, ಇವನ್ಗೆ ಆಗೋಷ್ಟು ಮಟ್ಟಕ್ಕೆ ಅವ್ನಿಗೆ ಇದ್ ಮಾಡ್ತಾನೆ. ಅಂಡ್ ಈ ಜನರ ಹತ್ರ ಮಾತಾಡ್ತಾ ಅವ್ನಿಗೆ ಇನ್ನೊಂದು ಗೊತ್ತಾಗೋಗಿರುತ್ತೆ. ಏನಂತ ಹೇಳಿದ್ರೆ, ಅದು ಇವತ್ತಿಗೆ ಅದು ತುಂಬಾ ಅಗತ್ಯವಾಗಿ ಬೇಕಾಗಿರೋ ಒಂದ್ ದೃಷ್ಟಿ. ಏನಂತ ಹೇಳಿದ್ರೆ, ಇವ್ರು ಹೇಳ್ತಾ ಇರೋ ವಿಷಯಗಳು, ಇವ್ರು ಹೇಳ್ತಿರೋ ಡಿಸ್ಕ್ರೈಬ್ ಮಾಡ್ತಿರೋ ಇವೆಂಟ್ಸ್, ಅಥವಾ ಜನರುಗಳು, ಅವರ ಅಭ್ಯಾಸಗಳು, ಅವ್ರ ಹಬ್ಬ ಹರಿದಿನ, ಹಂಗೆ ಅವರು ಮತ್ತೆ ಅವ್ರ ಸುತ್ತ ಇರೋ ಬೇರೆ ಜನರ ಜೊತೆ ಅವರ ಸಂಪರ್ಕ, ಎಸೆನ್ಷಿಯಲಿ ಕ್ಯಾಸ್ಟ್ ರಿಲೇಷನ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಅವ್ರು ಹೇಳ್ತಿರೋ ಎಲ್ಲಾ ವಿಷಯಗಳು ಆ ಊರಿಗೆ ಸೀಮಿತ. ಐ ಶುಡಂಟ್ ಜನರಲೈಸ್ ಫ್ರಮ್ ದಿಸ್. ಓಕೆ, ಈವನ್ ಇಫ್ ದೇ ಆರ್ ಯೂಸಿಂಗ್ ದ ಸೇಮ್ ಟರ್ಮ್, ಅದೇ ಪದ ಬ್ರಾಹ್ಮಣ ಅಂತ ಅವ್ನು ಹೇಳ್ತಾ ಇದ್ರು, ಅದೇ ವಿಷಯನ ಹೇಳ್ತಾ ಇಲ್ಲ. ಈವನ್ ದ ಸೇಮ್ ವರ್ಡ್ ಇಸ್ ನಾಟ್ ಡಿಸ್ಕ್ರೈಬಿಂಗ್ ದ ಸೇಮ್ ಎಂಟಿಟಿ. ಆ ಸೂಕ್ಷ್ಮತೆ ತುಂಬಾ ಬೇಗ ಗೊತ್ತಾಗತ್ತೆ. ನಾನು ಓದುವಾಗ ಅದು ತುಂಬಾ ಆಶ್ಚರ್ಯ ಅಂತ ಅನಿಸ್ತು. ಯಾಕಂದ್ರೆ ಇವತ್ತಿನ ಸಮಾಜಶಾಸ್ತ್ರಜ್ಞರು ಇವ್ರು ಕೂಡ ಅದನ್ನ ಮರೀತಾರೆ. ನಮ್ಮ ಮೀಡಿಯಾನಲ್ಲಿ ಎಸ್ಪೆಷಲಿ ಇನ್ನು ಯೂನಿವರ್ಸಲ್ಸ್ ಆಗಿ ಮಾತಾಡ್ತೀವಿ. ಇವರೆಲ್ಲ ಒಂದೇ UP ಇಂದ ಹಿಡಿದು ಕನ್ಯಾಕುಮಾರಿ, ಕಾಶ್ಮೀರಿಂದ ಹಿಡಿದು ಎಲ್ಲಾ ಕಡೆ ಅವ್ರು ಹಂಗೆ ಇರ್ತಾರೆ, ಅವ್ರು ಹಂಗೆ ಆಡ್ತಾರೆ. ವಿ ಮಾಡೆಲ್ ದೀಸ್ ಗೈಸ್, ಇವ್ರು ಹಿಂಗೆ ಇರ್ತಾರೆ ಅಂತ ಅದು ಇವನ್ ಸ್ಪಷ್ಟವಾಗಿ ಕಾಣುತ್ತೆ. ಆ ಒಂದ್ ಸೆನ್ಸಿಟಿವಿಟಿ ಬೇರೆ ಬೇರೆ. ಇವಾಗ ಯಾರೋ ಸ್ಮೆಲ್ಟ್ ಅಂದ್ರೆ ಕಬ್ಬಿಣ ಅದ್ರಲ್ಲಿ ಸ್ಮೆಲ್ಟ್ ಮಾಡೋರು, ಅವ್ರನ್ನೆಲ್ಲ ಮಾತಾಡ್ಸುವಾಗ್ಲೂ ಅಷ್ಟ ಅದ್ರಲ್ಲಿರೋ ವಿವಿಧತೆ, ಅದ್ರಲ್ಲಿರೋ ಕ್ಲಾಸಿಫಿಕೇಶನ್ ಅದನ್ನ ಅರ್ಥ ಮಾಡ್ಕೊಳ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ಕಡೆ ಕೇಳಿರೋದು ಹೇಳಿರೋದ್ರ ಜೊತೆ ಲಿಂಕ್ ಮಾಡ್ತಾನೆ. ಅದು ನಂಗೆ ತುಂಬಾ
ಇಂಪ್ರೆಸಿವ್ ಅಂತ ಅನ್ನಿಸ್ತು. ಸೊ ಇದು ಮಾಡುವಾಗ ನೀವು ಅವರು ಅಂಟೂರಾಜ್ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಅವ್ರಿಗೆ ಏನ್ ಭಾಷೆ ಬರ್ತಾ ಇತ್ತು? ಕಲಿತ್ರ ಲೋಕಲ್ ಭಾಷೆ ಇಲ್ಲ ಬೇರೆ ಬೇರೆ ಟ್ರಾನ್ಸ್ಲೇಟರ್ಸ್ ಇರ್ತಾ ಇದ್ರ? ಟ್ರಾನ್ಸ್ಲೇಟರ್ಸ್ ಇದ್ರು. ಸೊ ಯಾರು ಇರ್ತಾ ಇದ್ರು ಟ್ರಾನ್ಸ್ಲೇಟರ್ಸ್? ಯಾಕಂದ್ರೆ ಅವ್ರ ಬಗ್ಗೆ ನಾವು ಜಾಸ್ತಿ ತುಂಬಾ ಮಾತಾಡಲ್ಲ. ತುಂಬಾ ಏನ್ ಹೇಳಿರೋದಂದ್ರೆ ಇವಾಗ ಸೋ ಮೆನಿ ಬ್ರಿಟಿಷ್ ಅವ್ರ ವೈಟ್ ಫಿಗರ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ. ಇವರು ಕಿಟ್ಟೆಲ್ ಅವರು ಫಸ್ಟ್ ಡಿಕ್ಷನರಿ ಬರೆದ್ರು, ಕನ್ನಡ ಇಂಗ್ಲಿಷ್. ಬೇರೆಯವರು ಯಾರೋ ಅಶೋಕ ಇದ್ರ ಮೇಲೆ ರಿಸರ್ಚ್ ಮಾಡಿದ್ರು. ಬಟ್ ಅವ್ರಿಗೆ ಎಲ್ಲಾ ಕಡೆ ಮೇ ಬಿ ಟ್ರಾನ್ಸ್ಲೇಟರ್ಸ್, ಪಂಡಿತರು, ಬೇರೆಯವರು ಅಸಿಸ್ಟೆನ್ಸ್ ಇಟ್ಕೊಂಡೇ ಅವ್ರು ಮಾಡಿರೋ ಸಾಧ್ಯ. ಆದ್ರೆ ಅವ್ರ ಕಥೆ ನಾವು ಯಾರು ಜಾಸ್ತಿ ಹೇಳಲ್ಲ. ಬ್ಯುಚಾನನ್ ಅವ್ರ ಏನಾದ್ರು ಬರೀತಾರ ಅವ್ರ ಜೊತೆ ಯಾರಿದ್ರು ಅಂತ? ಅದ್ರ ಬಗ್ಗೆ ಅಷ್ಟು ಮಾಹಿತಿ ಸಿಗಲ್ಲ. ಅಲ್ಲೊಂದು ಇಲ್ಲೊಂದ್ ಕಡೆ ಹೇಳ್ತಾನೆ, ಅವನ ಬಗ್ಗೆನೂ ಅವ್ನು ಜಾಸ್ತಿ ಹೇಳ್ಕೊಳಲ್ಲ. ಅವನ ಬಗ್ಗೆನೂ ಅವ್ನು ಹೇಳ್ಕೊಳಲ್ಲ. ಸೊ ಅದೊಂದು ಆಲ್ಮೋಸ್ಟ್ ಇಂಡಿಯನ್ ಟ್ರೆಡಿಷನ್ ಅದು. ಮತ್ತೆ ಯಾಕಂದ್ರೆ ನಮ್ಮ ಟ್ರೆಡಿಷನ್ ನಲ್ಲಿ ಬೇರೆ ಬೇರೆ ಎಪಿಕ್ ಸ್ಟೋರೀಸ್ ಇದೆ. ಯಾರು ಅವರು ಆಥರ್ ಬಗ್ಗೆ ಏನು ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ, ನಿಜ. ಬಟ್ ಇವನ್ರಲ್ಲಿ ಕೆಲವು ವಿ ಕ್ಯಾನ್ ಇನ್ಫರ್, ಅದನ್ನ ನಾವು ಇಂಡೈರೆಕ್ಟ್ ಆಗಿ ಗುರುತಿಸಬಹುದು. ಅಂದ್ರೆ ಪಾಸಿಂಗ್ ಆಗಿ ಬೇರೆ ಏನೋ ಅವ್ನು ಹೇಳ್ತಾನೆ, ನನ್ನ ಅಡಿಗೆ ಅವನಿಗೆ ಹುಷಾರಿಲ್ಲ ಇವತ್ತು, ಸ್ಟಾಪ್ಡ್ ಅಂತನೋ, ಇನ್ಯಾರಿಗೋ ಕಣ್ಬೇನೆ ಆಗಿದೆ ಅಂತನೋ, ಈ ತರ ಏನೋ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಆದ್ರೆ ನಾನು ಮೊದ್ಲಿಗೆ ನಿಮ್ಗೆ ಮೆಕೆನ್ಸಿ ಬಗ್ಗೆ ಹೇಳದ್ನಲ್ಲ, ಮ್ಯಾನುಸ್ಕ್ರಿಪ್ಟ್ಸ್ ಬಗ್ಗೆ, ಅವನ ವಿಷಯದಲ್ಲಿ ಅದು ತುಂಬಾ ಚೆನ್ನಾಗಿ ದಾಖಲಾಗಿದೆ. ಕಾವಲೆ ಬ್ರದರ್ಸ್ ಅಂತ ತೆಲುಗು ಸ್ಪೀಕಿಂಗ್ ಬ್ರಾಹ್ಮಣರು, ಅವರು ಅವನ್ ಅನುವಾದಕರು, ಇಂಟರ್ಪ್ರಿಟರ್ಸ್ ಎಲ್ಲ ಆಗಿರ್ತಾರೆ. ಹಂಗೆ ಅವನ್ ಅಪ್ರೋಚ್ ಅಲ್ವ ಅಷ್ಟ. ಅವನು ಇವಾಗ ಕೊಳ್ಳೆಗಾಲಕ್ಕೆ ಬರ್ತಾನೆ. ಕೊಳ್ಳೆಗಾಲದ ಹತ್ರ ದೇವಚಂದ್ರ ಅಂತ ಒಬ್ಬ, ಯಾವಾಗಾದ್ರೂ ಸಿಕ್ಕಿದ್ರೆ ನೀವು ಅದನ್ನ ಖಂಡಿತವಾಗಿ ಓದ್ಬೇಕು, ರಾಜಾವಳಿ ಕಥಾಸಾರ ಅಂತ ಒಂದು ಪುಸ್ತಕ ಬರೆಸ್ತಾನೆ. ಅಂದ್ರೆ ಅವ್ನು ದೇವಚಂದ್ರ ಹತ್ರ ಬಂದ್ಬಿಟ್ಟು ಅವ್ನ ಕಥೆಗಳು ಕೇಳೋದಷ್ಟೇ ದಿನ. ಅವನೊಬ್ಬ ಜೈನ ಪಂಡಿತ ದೇವಚಂದ್ರ ಅನ್ನೋನು. ಇವನ್ ಮೆಕೆನ್ಸಿ ಬರ್ತಾನೆ, ಅವನ ಹತ್ರ ದಿನ ಒಂದ್ ಕಥೆ ಹೇಳ್ಬೇಕು, ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಆಯ್ತಾ? ಹಿಂಗ್ ದಿನ ಕಥೆಗಳು ಅವ್ನ್ ಡಾಕ್ಯುಮೆಂಟ್ ಮಾಡ್ತಾನೆ ಅಂತಲ್ಲ. ಅವನಿಗೆ ಪಾಪ ಕಮಿಷನ್ ಮಾಡ್ತಾನೆ, ನೀನು ನಿಮ್ಮ ಇಷ್ಟೊಂದು ಕಥೆಗಳು ಹೇಳ್ತೀಯಾ, ನಿಮ್ ಪೂರ್ವಿಕರ ಬಗ್ಗೆ ಕಥೆಗಳು ಹೇಳೋ, ಬರ್ಕೊಡು, ನಾನು ಅದನ್ನ ಪಬ್ಲಿಷ್ ಮಾಡ್ತೀನಿ. ಪಾಪ ಕ್ಯಾಲ್ಕಟಾಗೆಲ್ಲ ಕರೀತಾನೆ. ಬಟ್ ಆ ಪ್ರಾಜೆಕ್ಟ್ ಮುಗಿಯೋದ್ರೊಳಗೆ ಅವ್ನು ಹೋಗ್ಬಿಡ್ತಾನೆ. ಅದು ಪುಸ್ತಕ ಹಂಗೆ ಉಳ್ಕೊಳುತ್ತೆ. ಅದಾದ್ಮೇಲೆ ಏನೇನೇನೋ ಕಷ್ಟಪಟ್ಟು ಕೊನೆಗೆ ಪಬ್ಲಿಷ್ ಮಾಡಿಸ್ತಾನೆ. ಅವನ ಜೀವಿತ ವಿದ್ಯೆನಲ್ಲೇ ಆಗುತ್ತೆ. ರಾಜಾವಳಿ ಕಥಾಸಾರ ಅಂತ. ಇಟ್ಸ್ ಅ ವರ್ಕ್ ಆಫ್ ಪ್ರೋಸ್. ಅದರಲ್ಲೂ ನಮ್ಗೆ ಈ ಬ್ಯುಕನನ್ ಜೊತೆ ಅದನ್ನ ಕುತ್ಕೊಂಡು ನೋಡ್ಬೇಕಂದ್ರೆ, ಎರಡು ಅದೇ ಕಾಲಘಟ್ಟದ ಬಗ್ಗೆ ಹೇಳ್ತಾ ಇರುವಾಗ ಅದ್ರಲ್ಲಿ ನಾವು ಅದೊಂಥರ ನಮ್ಮ ಮನೇಲಿ ಯಾರೋ ತಾತ ಮುತ್ತಾತರ ಯಾರಾದ್ರೂ ಇದ್ರೆ ಕತೆ ಹೇಳ್ತಾರಲ್ಲ, ಆ ಮೋಡಲ್ ಇದೆ. ಅದ್ರಲ್ಲಿ ರಿಯಲ್ ವಿಷಯಗಳು ಹೇಳ್ತಾನೆ, ಬಟ್ ಸಡನ್ ಆಗಿ ಇಲ್ಲೋ ಮಿಥಿಕಲ್ ಫಿಗರ್ಸ್ ಬರ್ತಾರೆ, ಅವ್ರ ಬಯಸಸ್ ಬರುತ್ತೆ, ಎಲ್ಲ ಅವೆಲ್ಲಾನು ಕಾಣುತ್ತೆ. ಇವತ್ತು ಪುಸ್ತಕ ಪ್ರಾಧಿಕಾರದವ್ರು ಪಬ್ಲಿಷ್ ಮಾಡಿದ್ರೆ ತುಂಬಾ ಚೀಪ್ ಆಗಿ ಸಿಗುತ್ತೆ, ರಾಜಾವಳಿ ಕಥಾಸಾರ ಅಂತ. ಎನಿವೇಸ್, ಸ್ವಲ್ಪ ಡೈಗ್ರೆಷನ್. ತುಂಬಾ ಜಾಸ್ತಿ ಗೊತ್ತಾಗಲ್ಲ ಇವರ ಟೀಮ್ ಬಗ್ಗೆ. ಅವ್ರ ಅಂದ್ರೆ ಐಡೆಂಟಿಟಿ ಗೊತ್ತಾಗಲ್ಲ. ಬಟ್ ಅವನಿಗೆ ಇಂಟರ್ಪ್ರಿಟರ್ಸ್ ಇದ್ರು ಅಂತ ಅವನೇ ಹೇಳ್ಕೊಳ್ತಾನೆ. ಅವ್ನು ಬೆಂಗಾಲ್ ಕಾಲ ಕಳೆದಿರ್ತಾನೆ, ಸ್ವಲ್ಪ ಬೆಂಗಾಲಿ ಬರ್ತಾ ಇರುತ್ತೆ. ಇದಕ್ಕಿಂತ ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ ಸ್ವಲ್ಪ ಬೆಂಗಾಲಿ ಬರ್ತಾ ಇರುತ್ತೆ. ಅವನ ಅಡಿಗೆಯವರೆಲ್ಲ ತಮಿಳರಾಗಿರ್ತಾರೆ. ಸೊ ಅದನ್ನ ಹೇಳ್ಕೊಳ್ತಾನೆ. ಚೆನ್ನೈ ಮೂಲಕ ಬಂದಿರೋದ್ರಿಂದ ತಮಿಳರಾಗಿರ್ತಾರೆ. ಫುಡ್ ಬಗ್ಗೆ ಏನಾದ್ರು ಹೇಳ್ತಾರ ಅವರು? ಫುಡ್ ಬಗ್ಗೆ ಬೇರೆ ಅಂದ್ರೆ ಇಕಾನಮಿ ಮತ್ತೆ ಇಕನಾಮಿಕ್ಸ್ ಇವೆರಡರ ಬಗ್ಗೆನೂ ತುಂಬಾ ಗಮನ ಜಾಸ್ತಿ ಇದ್ದಿದ್ರಿಂದ ಕೆಲವು ವಿಷಯದ ಬಗ್ಗೆ ಜಾಸ್ತಿ ಹೇಳ್ದೇ ಇದ್ರು. ಇಂಡೈರೆಕ್ಟ್ ಆಗಿ ಬರುತ್ತೆ. ಇವಾಗ ಏನಾದ್ರು ಬೇನೆ ಆದ್ರೆ, ಅಂದ್ರೆ ಏನಾದ್ರು ತೊಂದರೆ ಆದ್ರೆ ಆರೋಗ್ಯಕ್ಕೆ ಮೆಡಿಸಿನ್ಸ್ ಏನ್ ಹಾಕ್ತಾ ಇದ್ರು, ಇವ್ರಗಳ ಬಗ್ಗೆ ಹೇಳ್ತಾ ಯಾರ ಬಗ್ಗೆ, ಅದನ್ನು ಟ್ಯಾಬ್ಲೆಟ್ ಎಲ್ಲ ಮಾಡ್ತಾನೆ, ಬ್ಯೂಟಿಫುಲ್ ಆಗಿ ಮಾಡ್ತಾನೆ. ಇವಾಗ ಈರುಳ್ಳಿಗರ ಬಗ್ಗೆ ಹೇಳಿದ್ನಲ್ಲ ನಾನು, ಇಲ್ಲಿ ರಾಮನಗರದಲ್ಲಿ ರಾಮಗಿರಿ ಬೆಟ್ಟದ ಹತ್ರ, ಅವ್ರ ಬಗ್ಗೆ ಹೇಳ್ತಾ ಅಗಳು ಶುಂಠಿ ಅನ್ನೋದು ಇನ್ಯಾವುದೋ ಬೇನೆಗೆ ಹಾಕ್ತಾರೆ. ಯಾವಾಗ್ಲೂ ಬರೋ ಹನಿ, ಅಂದ್ರೆ ಇವಾಗ ನಾವು ಹನಿ ಅಂದ್ರೆ ಎಲ್ಲಾ ಕಾಲಕ್ಕೂ ಒಂದೇ ಹನಿ ಅಂತ ಅನ್ಕೊಳ್ತೀವಿ. ಆದ್ರೆ ಯಾವಾಗ ಡಿಪೆಂಡಿಂಗ್ ಆನ್ ದ ಫ್ಲವರಿಂಗ್ ಸೀಸನ್, ಆ ಹನಿನಲ್ಲೂ ಬೇರೆ ಬೇರೆ ವಿವಿಧತೆ ಇರತ್ತಂತೆ. ಅದು ಬೇರೆ ಬೇರೆ ರೋಗಗಳಿಗೆ ಮದ್ದಂತೆ. ಸೊ ಯಾವ ಬೇರು ಯಾವ್ದಕ್ ತಗೊಳ್ತಾರೆ, ಯಾವ ಕಾಲದಲ್ಲಿ ಅಡ್ಗೆ ಹೆಂಗ್ ಮಾಡ್ತಾರೆ, ನಮ್ ಬೇಸಿಕ್ ಗಂಜಿ ಇದ್ರ ಬಗ್ಗೆ ಎಲ್ಲಾನು ಹೇಳ್ತಾನೆ. ಈ ತರದ ವಿಷಯಗಳು, ರಾಗಿನಲ್ಲಿ ಏನ್ ಮಾಡ್ತಾ ಇದ್ರು, ಈ ತರದೆಲ್ಲಾನು ಹೇಳ್ತಾನೆ. ಈ ಶ್ರೀರಂಗಪಟ್ಟಣದ ವಿವರಣೆಯಲ್ಲಿ ತುಂಬಾ ಸ್ಟ್ರೈಕ್ ಆಗೋದು ಅಥವಾ ಪ್ರದೇಶದ ಬಗ್ಗೆ ಸ್ಟ್ರೈಕ್ ಆಗೋದು ಅಲ್ಲಿನ ಕೃಷಿ ಪದ್ಧತಿ. ಇವತ್ತು ನಾವು ಆ ಪ್ರದೇಶನ ಗುರ್ತಿಸೋದು ಏನಕ್ಕೆ ಅಂದ್ರೆ ರೈಸ್ ಮತ್ತೆ ಶುಗರ್ ಕೇನ್ ಅಲ್ವಾ, ಎರಡು ವಾಟರ್ ಇಂಟೆನ್ಸಿವ್, ತುಂಬಾ ದೊಡ್ಡ. KRS ಬಂದ್ಮೇಲೆ ಆಗಿದ್ದು. ಅವಾಗ್ಲೂ ಇತ್ತು. ಬಟ್ ಅವ್ ಎಲ್ಲಿಗೆ ಸೀಮಿತ ಅಂತಾರೆ, ಎಲ್ಲಿ ಕೆರೆ ಇದೆ ಅಲ್ಲಿ ಅದ್ರ ಪಕ್ಕ ಅಷ್ಟೇ. ಆಯ್ತಾ? ಎಲ್ಲಿ ಕೆರೆ ಇರುತ್ತೆ ಅದ್ರ ಪಕ್ಕ ಅವುಗಳ ಸೀಮಿತ. ಅಂಡ್ ಅದ್ರ ವೆರೈಟೀಸ್ ಎಲ್ಲ ಹೇಳ್ತಾನೆ. ನಾವು ಆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಹಿರಿಯ ರೈತರ ಹತ್ರ ಎಲ್ಲ ಕೇಳಿದ್ರೆ ಆ ವೆರೈಟೀಸ್ ಕೇಳೇ ಇಲ್ಲ. ಇವ್ನ ರೆಸ್ತಾಲಿ ಅಂತ ಯಾವ್ದೋ ಕಬ್ಬು ಹೇಳ್ತಾನೆ, ಏನೋ ತುಂಬಾ ತೆಳ್ಳಗಿರತ್ತಂತೆ, ಜಾಸ್ತಿ ಜ್ಯೂಸ್ ಬರಲ್ವಂತೆ. ಬಟ್ ಅದು ಎಂತ ಬರಗಾಲ ಇದ್ರು ಅದು ಇರತ್ತಂತೆ. ಡ್ರಾಟ್ ರೆಸಿಸ್ಟೆಂಟ್ ಅಂತ. ಸೊ ಪ್ರದೇಶನೇ ಡ್ರಾಟ್ ಪ್ರೋನ್ ಅಲ್ವಾ, ಆರಿಡ್, ಜಾಸ್ತಿ ಮಳೆ ಬರ್ದಿರೋ ಪ್ರದೇಶ, ನೀರಿರೋ ಕಡೆ ಮಾತ್ರ ಅಕ್ಕಿ ಬೆಳೀತಾ ಇದ್ರು. ಅಕ್ಕಿನಲ್ಲೂ ಯಾವ್ಯಾವ್ದೋ
ವಿವಿಧವಾಗಿರೋ ಹೇಳ್ತಾನೆ. ಸೊ ಅಕ್ಕಿ ಬೆಳೀತಾ ಇದ್ದದ್ದು ಅವ್ರ ಕೆರೆಗೆ ಸಂಬಂಧಪಟ್ಟಿದ್ದು, ನದಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೊ ಇವಾಗ ಅದೇ ತರ ಎಲ್ಲಿ ಕೆರೆ ತಣ್ಣೂರಲ್ಲಿ ಅಟ್ಲೀಸ್ಟ್ ಲೆಜೆಂಡ್ ಏನಿರೋದು ಅಂದ್ರೆ ರಾಮಾನುಜರು ಸ್ಪಾನ್ಸರ್ ಮಾಡಿ ಅಲ್ಲಿ ಕೆರೆ ತಣ್ಣೂರ ಕೆರೆ ಕಟ್ಟಿದ್ರು. ಈಗ್ಲೂ ಆ ಕೆರೆಯಿಂದ ಕೆಳಗ್ ನೀವ್ ನೋಡಿದ್ರೆ ಭತ್ತ ಇದೆ, ಹೊಲ ಇದೆ. ಅದ್ರ ಬಗ್ಗೆ ಹೇಳ್ತಾನೆ. ಅದ್ರ ಬಗ್ಗೆ 2 ನದಿಗಳಿದ್ವಂತೆ, ವಿಚ್ ಇಸ್ ಟ್ರೂ ಆಕ್ಚುಲಿ. 2 ಚಿಕ್ಕ ನದಿಗಳಿದ್ವು, ಅದಕ್ಕೆ ಡ್ಯಾಮ್ ಮಾಡಿದ್ರು, ಚಾನಲ್ ಮಾಡಿದ್ರು. ಚಾನಲ್ ಇವತ್ತಿಗೂ ಹಂಗೆ ಡಿಸ್ಕ್ರಿಪ್ಷನ್, ಚಾನಲ್ ಬಗ್ಗೆ ಡಿಸ್ಕ್ರಿಪ್ಷನ್ ಅದು ನಂಗೆ ತುಂಬಾ ಆಶ್ಚರ್ಯ ಆಯ್ತು. ಅಂದ್ರೆ ಅವ್ನು ಹೇಳೋ ತರಾನೇ ಇದು, ತುಂಬಾ ವಿವಿಡ್ ಆಗಿತ್ತು. ಅಲ್ಲಿ ಹೋದಾಗ 2 ಬಂಡೆ ನಡುವೆ ಒಂದ್ ಚಿಕ್ಕದಾಗಿ ಹರ್ಕೊಂಡು ಹೋಗುತ್ತೆ. ನೀವು ತಣ್ಣೂರ್ ಹೋಗಿದ್ರೆ ಗೊತ್ತಾಗುತ್ತೆ. ಅದು ಚಿಕ್ಕದಾಗಿ ಹರ್ಕೊಂಡು ಹೋಗುತ್ತೆ, 2 ಬಂಡೆ ನಡುವೆ ಅದು ಔಟ್ಲೆಟ್ ಇರೋದು, ಸ್ಪಿಲ್ವೇ ಇರೋದು. ಅದ್ ಮುಂದೆ ಹೋಗಿ ಲಕ್ಷ್ಮಣ್ ತೀರ್ಥ ಸೇರತ್ತೆ. ಅದನ್ನ ಹೇಳ್ತಾನೆ ಲಕ್ಷ್ಮಣ್ ತೀರ್ಥ ಎಲ್ಲಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಿಂದ ಸ್ವಲ್ಪ ಈ ಕಡೆ ಇದೆ, ಕರಿಕಲ್ ಘಟ್ಟನೋ ಏನೋ ಇದೆ, ಅದ್ರ ಹತ್ರ ಹರ್ಕೊಂಡು ಹೋಗುತ್ತೆ. ಅವ್ನ್ ಹೇಳ್ತಾನೆ. ಅಂಡ್ ಅವ್ 2 ನದಿಗಳು ಅದ್ರ ಉಪನದಿ ಆಗಿದ್ವು ಅಂತ, ಲಕ್ಷ್ಮಣ್ ತೀರ್ಥದ ಉಪನದಿ ಆಗಿತ್ತು ಅಂತ. ಓಹೋ. ಅಂಡ್ ಸೊ ಬೇರೆ ಏನು? ಸೊ ಇವಾಗ ಈ ಒಂದು ಸ್ವಲ್ಪ ನಾವು ಡೀಟೇಲ್ ಅಲ್ಲಿ ನೋಡಿದ್ವಿ. ನಿಮಗೆ ಇದು ಇವ್ರ ರೈಟಿಂಗ್ಸ್ ಬರ್ದು ನಮ್ಮ ಕರ್ನಾಟಕದ ಬಗ್ಗೆ ಏನ್ ಆಶ್ಚರ್ಯವಾದ ನಿಮಗ್ ಕಾಣಿಸ್ತು? ನಮ್ಮ ಲಿಸ್ನರ್ಸ್ಗೆ ಏನ್ ಆಶ್ಚರ್ಯವಾಗಿರ್ಬೋದು? ಆ ಕಾಲ ಹೇಗೆ ಡಿಫ್ರೆಂಟ್ ಆಗಿತ್ತು, ಹೇಗೆ ಆಲ್ಮೋಸ್ಟ್ ಸೇಮ್ ಆಗಿತ್ತು? ಎಷ್ಟೊಂದು ವಿಷಯದಲ್ಲಿ ಬದಲಾವಣೆ ಆಗ್ತಾನೆ ಇದೆ. ಅಂಡ್ ಜಗತ್ತಿನ ಇತಿಹಾಸ ನಾವು ನೋಡಿದ್ರೆ 1800 ಅಂತ ಒಂದ್ ಘಟ್ಟ ತಗೊಂಡು 1800 ಇವತ್ತಿಗೆ ನಾವು ಇನ್ನೊಂದ್ ಘಟ್ಟ ತಗೊಂಡ್ರೆ ಈ ಬದಲಾವಣೆ ಒಂಥರ ಈ 200 ವರ್ಷದ ಬದಲಾವಣೆ ಅದ್ರ ಹಿಂದಿನ 2000 ವರ್ಷದ ಬದಲಾವಣೆಗಿಂತ ಜಾಸ್ತಿ. ನಮ್ಮ ಆಚಾರ ವಿಚಾರ, ಬಟ್ಟೆ ಬರೆ, ಟೆಕ್ನಾಲಜಿ, ಜೀವನ ಎಲ್ಲದ್ರಲ್ಲೂ ಅಂದ್ರೂ ಎಷ್ಟೊಂದು ವಿಷಯ ಹಂಗೆ ಇದೆ. ಅದು ನಂಗೆ ತುಂಬಾ ಆಶ್ಚರ್ಯ. ಒಂದು ಫಿಸಿಕಲ್ ಆಗಿ ಇಲ್ಲದೆ ಇರ್ಬೋದು, ಎಷ್ಟೊಂದು ವಿಷಯ ಫಿಸಿಕಲ್ ಆಗಿರೋವು ಇದೆ. ಲೈಕ್ ದಟ್ ಬ್ರಿಡ್ಜ್ ಫಿಸಿಕಲ್ ಆಗಿ ಇಲ್ಲದೆ ಇರೋದು ಮಾತಲ್ಲಿ ಇರುತ್ತೆ. ಇವಾಗ ಅವನು ಕೆರೆ, ಕಟ್ಟೆ, ಕುಂಟೆ, ಕೋಡಿ ಇವೆಲ್ಲ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲರೂ ಕೆರೆಗೆ ಇವತ್ತು ನಾವು ಬಳಸ್ತೀವಿ. ಕಟ್ಟೆನೂ ಬಳಸ್ತೀವಿ, ಕುಂಟೆನೂ ಬಳಸ್ತೀವಿ, ಕೆರೆನೂ ಬಳಸ್ತೀವಿ. ಅವುಗಳ ಬಗ್ಗೆ ಒಂದು ಟ್ಯಾಕ್ಸೋನಾಮಿಕಲ್ ಡಿಫ್ರೆನ್ಸ್ ಅದು ತಪ್ಪಿದೆ. ಅದು 100% ಸರಿ ಇದೆ ಅಂತ ನಾ ಹೇಳೋದಿಲ್ಲ. ಅವ್ನು ಯಾವ್ದು ಕಲ್ಲೆಲ್ಲ ಇರ್ಬೇಕಂತೆ, ಅದನ್ನ ಕಟ್ಟೆ ಅಂತ ಹೇಳ್ತಾರಂತೆ. ಇನ್ಯಾವುದಕ್ಕೋ ರಿವ್ಯುಲೇಟ್ ಏನೋ ಡ್ಯಾಮ್ ಮಾಡಿದ್ರೆ ಅದಕ್ಕೇನೋ ಈ ತರ ಏನೋ ಹೇಳ್ತಾನೆ ಅವನು. ಇಟ್ಸ್ ನಾಟ್ ಎಂಟೈರ್ಲಿ ಟ್ರೂ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಇಂಪಾರ್ಟೆಂಟ್. ಆ ವ್ಯತ್ಯಾಸಗಳಿದ್ವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನಂಗೆ ಒಂಥರ ಬರ್ಡ್ಸ್ ಐ ವ್ಯೂ ತರ ನಾವು ನೋಡಿದ್ರೆ, ನಾನು ಆಗ್ಲೇ ಹೇಳಿದೆ ಒಂದು ಪ್ರತಿಯೊಂದು ಹಳ್ಳಿನೂ ಒಂದ್ ಸೆಲ್ಫ್ ಸಫಿಶಿಯಂಟ್ ಯೂನಿಟ್ ಆಗಿತ್ತು ಅಂತ. ಅದ್ರಲ್ಲಿ ತುಂಬಾ ಸ್ಟ್ರೈಕ್ ಆಗೋದು ಈ ಪ್ರೋಸೆಸ್ ಇಸ್ ಆರ್ಟಿಸನಲ್ ಕ್ಲಾಸ್ ಅಂತ ಏನ್ ಹೇಳ್ತೀವಿ. ನಮ್ಮ ಎಲ್ಲಾ ತರದ ಬಳಸೋದು. ಇವಾಗ ನಾವು ಒಂದು ಮನೆ ಅಂತ ಹೇಳಿದ್ರೆ ಕಬ್ಬಣ ಬೇಕು, ಮರ ಬೇಕು, ಗ್ಲಾಸ್ ಬೇಕು, ಪಾತ್ರೆ ಪಗಡ ಎಲ್ಲ ಬೇಕು, ಮಡಕೆಗಳು ಬೇಕು, ಎಲ್ಲ ಬೇಕು. ಅವೆಲ್ಲದು ಅವರ ಊರಿನ ಒಂದ್ 3-4 ಕಿಲೋಮೀಟರ್ ಆಸ್ಪಾಸಲ್ಲಿ ಸಿಗೋ ತರದ್ ಒಂದು ಯೂನಿಟ್. ಅವನು ಇಲ್ಲಿ ಮಾಗಡಿ ಹತ್ರ ಗಟ್ಟಿಪುರ ಅಂತ ಒಂದ್ ಜಾಗಕ್ಕೆ ಬರ್ತಾನೆ. ಅಲ್ಲಿ ಅದು ನಾವು ಅಲ್ಲಿಗೆ ಹೋಗಿದ್ವಿ ಕೂಡ. ಅಲ್ಲಿಗೆ ಹೋದಾಗ ನಮ್ಗೆ ತುಂಬಾ ಆಶ್ಚರ್ಯ ಆಗಿದೆ ಏನಂತ ಹೇಳಿದ್ರೆ, ಅವನು ಹೇಳ್ತಾನೆ ಅಲ್ಲಿ ಕಬ್ಬಣ ತೆಗಿತಾ ಇದ್ರು ಅಂತ. ಕಬ್ಬಣ ಹೇಗ್ ತೆಗಿತಾ ಇದ್ರು ಅಂತ ಹೇಳಿದ್ರೆ, ಇವತ್ತಿನ ತರ ಅಗದು ಪಗದು ಎಲ್ಲ ಇಲ್ಲ, ಒಂದ್ ಸ್ಯಾಂಡ್ ಇಂದ ತೆಗಿತಾ ಇದ್ದಂತೆ. ಅದು ಯಾವಾಗ ಅಂತ ಹೇಳಿದ್ರೆ ಮಳೆ ಬರ್ತಾ ಇರುವಾಗ ಕಪ್ಪು ಸ್ಯಾಂಡ್ ಬರುತ್ತಂತೆ ಗುಡ್ಡದ ಮೇಲಿಂದ. ಅದನ್ನ ಪ್ರೋಸೆಸ್ ಮಾಡೋದಕ್ಕೂ ಯಾವ್ದೋ ಒಂದು ಸ್ಪೆಷಲ್, ಅದ್ ಯಾವ್ದೋ ಬ್ಯಾಂಬೂ ಹೇಳ್ತಾನೆ, ಅದ್ರಲ್ಲಿ ತೆಗಿತಾ ಇದ್ರು ಅಂತೆಲ್ಲ ಹೇಳ್ತಾನೆ. ಐರನ್ ಸ್ಮೆಲ್ಟಿಂಗ್ ತುಂಬಾ ತುಂಬಾ ಪ್ರದೇಶದಲ್ಲಿ ಕಾಣುತ್ತೆ. ಅಷ್ಟು ತುಂಬಾ ಮುಖ್ಯವಾಗಿತ್ತು ಅದು. ಅವತ್ತಿನ ವೆಪನ್ಸ್ ಆಗ್ಲಿ, ಕೃಷಿ ಉಪಕರಣಗಳಾಗ್ಲಿ ಎಲ್ಲದಕ್ಕೂ ಬೇಕಿತ್ತಲ್ಲ. ಸೊ ನಾವು ಹೋದಾಗ ನಾವು ಅಲ್ಲಿ ಹೋಗಿ ಜನನ ಇಲ್ಲಿ ಯಾರಾದ್ರೂ ಕುಲುಮೆ ಇದೆಯಾ ಅಂತ ಕೇಳಿ. ಕುಲುಮೆ ಅಂತ ಹೇಳಿದ್ರೆ ಕಬ್ಬಣ ಕಾಯಿಸಿ ಅದ್ ಮಾಡೋ ಜಾಗ ಹಳ್ಳಿಗಳಲ್ಲಿ ಇರುತ್ತೆ. ಇವಾಗಲೂ ಇದೆ, ಕಮ್ಮಿ ಆಗೋಗಿದೆ. ಅಂದ್ರೆ ಸ್ಮೆಲ್ಟಿಂಗ್ ಏರಿಯಾ. ಸ್ಮೆಲ್ಟ್ ಅಲ್ಲ, ಪ್ರೋಸೆಸಿಂಗ್. ಇದು ಎಲ್ಲ ಮೋಲ್ಡ್ ಮಾಡೋದಕ್ಕೆ ಐರನ್ ಸ್ಮಿತ್ ಬಂದ್ಮೇಲೆ ವರ್ಕ್ಶಾಪ್ ತರ ಅದಷ್ಟೇ. ಹಿಂಗ್ ಉದ್ದ ಇದ್ರೆ ಅದನ್ನ ಕುಡ್ಲು ತರನೋ ಕುಂಟೆ ತರನೋ ಏನೋ ಮಾಡ್ಸೋದು ಜಾಗ. ಸೊ ನಾವು ಕೇಳಿದ್ವಿ. ಅದಾದ್ಮೇಲೆ ಅವರು ಇದೆ ಅಂತ ಹೇಳಿದ್ರು. ಅವನ ಹತ್ರ ಹೋಗ್ಬಿಟ್ಟು ಇಲ್ಲೆಲ್ಲಾದ್ರೂ ಕಬ್ಬಣದ ಅದ್ರ ತೆಗಿತಾ ಇದ್ರ ಅವ್ನು ಹೆದರ್ಕೊಂಡು ಒಣಕ್ ಶುರು ಮಾಡ್ದೆ. ಇವತ್ತು ಓವರ್ ಮೈನಿಂಗ್ ಈ ವಿಷಯಗಳೆಲ್ಲ ಎಷ್ಟು ಚಾರ್ಜ್ಡ್ ಅಪ್ ಅಂತ ಹೇಳಿದ್ರೆ ತುಂಬಾ ಹೆದರ್ಬಿಟ್ಟ. ಯಾರೋ ಬೆಂಗಳೂರಿಂದ ಬಂದಿದ್ದಾರೆ, ಇಲ್ಲಿ ನಮ್ಮೂರ ಹತ್ರ ಬಂದ್ಬಿಟ್ಟಿದ್ರ ಕೇಳ್ತಾರೆ. ಇನ್ವೆಸ್ಟಿಗೇಷನ್ ಏನೋ ಯಾರಿಗ ಗೊತ್ತು, ಮಾತಾಡಕ್ಕೆ ರೆಡಿ ಇರಲಿಲ್ಲ ಅವನು. ಮುಂದೆ ಹೋಗ್ಬಿಟ್ಟ ಅವನು ಹೆದರ್ಕೊಂಡ. ಆಮೇಲೆ ಆ ಊರಿನ ಹಿರಿಯೂರನ್ನೆಲ್ಲ ಕೇಳಿ ಅದಾದ್ಮೇಲೆ ನನ್ ಯಾರೋ ಸ್ನೇಹಿತರಿದ್ರು, ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರಿಚಯ ಆಯ್ತು. ಅವ್ರ ಮೂಲಕ ಒಬ್ರು ಹಿರಿಕರು ಅವ್ರ ಮನೆಗೆ ಹೋದ್ರೆ ಅವ್ರು ಹೇಳಿದ್ರು, ಹೌದು ಇದ್ವು, ನಮ್ ತಾತ ಎಲ್ಲ ಹೇಳೋರು, ಗೂಡುಗಳಿದ್ವು ಅಂತೆಲ್ಲ. ಇವನ್ ಬೇಕಾದ್ರೆ ಸ್ಕೆಚಸ್ ಎಲ್ಲ ಮಾಡಿದಾನೆ, ನಮ್ ಸ್ಮೆಲ್ಟಿಂಗ್ದು, ಪ್ರೊಸೆಸಿಂಗ್ದು, ಆ ಫರ್ನೇಸ್ದು. ತುಂಬಾ ರಿಚ್ಲಿ ಇಲ್ಲಸ್ಟ್ರೇಟೆಡ್, ತುಂಬಾ ಚೆನ್ನಾಗಿದೆ. ಅವ್ರನ್ನ ಕೇಳಿದ್ರೆ ಅವ್ರು ಕರ್ಕೊಂಡು ಹೋದ್ರು. ಪಾಪ ಅವ್ರಿಗೇನೆ 90 ವರ್ಷ. ಒದ್ದಾಡ್ಕೊಂಡು ನಾವು ಗುಂಡಿ ಇಳಿದ್ಬಿಟ್ಟು ಹತ್ಬಿಟ್ಟು ಅವ್ರ ಹೊಲಕ್ ಹೋದ್ರೆ ಫುಲ್ ಮಳೆ ಬೆಳ್ಕೊಂಡಿದೆ.
ವೀಡ್ಸ್. ಅವರು ಮಾನ್ಸೂನ್ ಶುರು ಆದ್ಮೇಲೆ ಅದಕ್ಕೆ ನಾವು ಬೆಂಕಿ ಹಚ್ಬಿಟ್ಟು ಕ್ಲಿಯರ್ ಮಾಡ್ತೀವಿ, ಬನ್ನಿ ಅವಾಗ ಅಂತ ಹೇಳಿದಾರೆ. ಹೋಗ್ಬೇಕು ಮತ್ತೆ ನೋಡ್ಲಿಕ್ಕೆ. ಅವ್ರ ಗೂಡ್ ಅಂತ ಹೇಳ್ತಾರೆ, ಕ್ಯಾವಿಟೀಸ್ ಅಂತ ಹೇಳ್ತಾ ಇದಾರೆ. ಅಲ್ಲೇ ಸ್ಮೆಲ್ಟಿಂಗ್ ಆಗ್ತಾ ಇತ್ತಂತೆ. ಆ ಗಟ್ಟಿಪುರ ಅಂತ ಹೇಳಿದ್ರೆ ಬ್ಲಾಕ್ಸ್, ಗಟ್ಟಿ ಬ್ಲಾಕ್ಸ್ ಈಸ್ ಅ ರೆಫರೆನ್ಸ್ ಟು ಐರನ್ ಬ್ಲಾಕ್ಸ್ ಅಂತ ಅವ್ರಿಗೆ ಗೊತ್ತಿದೆ. ಅದು ಒಂದ್ ಕಾಲದಲ್ಲಿ ಆಗ್ತಾ ಇತ್ತು ಅಂತ. ಅದೆಲ್ಲ ನಡೀತಿರುವಾಗ ಯಾರೋ ಒಬ್ಬ ತುಂಬಾ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಬುಕ್ ಎಲ್ಲ ಇದೇನೋ ಏನೋ ಒಂಥರ ಈ ನಾಸ್ಟ್ರಡಾಮಸ್ ಯಾವ್ದ್ರದ್ದು ಭವಿಷ್ಯ ಹೇಳ್ತಾನೆ ಅಂತೆಲ್ಲ ಬುಕ್ ಇರತ್ತಲ್ವಾ, ಆ ತರದ್ ಯಾವ್ದೋ ಪುಸ್ತಕ ಇದು ಹಳೆ ಕಾಲದ ಪ್ರಿಂಟ್ ಆಗಿರೋದ್ರಿಂದ ಗೋಲ್ಡನ್ ಎಂಬಾಸ್ ಎಲ್ಲ ಮಾಡಿರೋ ಇದೆಲ್ಲ ಕಾಣುತ್ತೆ. ಬಂದ್ಬಿಟ್ಟು ಇದ್ರಲ್ಲಿ ಚಿನ್ನದ ಬಗ್ಗೆ ಏನಾದ್ರು ಹೇಳಿದಾರ ನಮ್ಮೂರಲ್ಲಿ ಅಂತ ಕೇಳ್ತಾ ಇದ್ದಾನೆ ಅವ್ನು ತುಂಬಾ ಕ್ಯೂರಿಯಸ್ ಆಗಿದ್ದ. ಇಲ್ಲಿ ಚಿನ್ನದ ಬಗ್ಗೆ ಹೇಳಿದ್ರೆ ಮೇ ಬಿ ನನಗ್ ಸಿಗುತ್ತೆ ಅಂತ ಏನೋ ಗೊತ್ತಿಲ್ಲ, ಬಟ್ ಕೇಳ್ದ ಅವನು. ನನಗ್ ತುಂಬಾ ಆಶ್ಚರ್ಯ ಅನ್ಸೋದು ಈ ಒಂದ್ ಸೆಲ್ಫ್ ಸಫಿಶಿಯಂಟ್ ಯೂನಿಟ್ಸ್. ಇನ್ನೊಂದ್ ಕಡೆ ಬಳೆಗಳು ಮಾಡೋದು ಜಾಗ ಅಲ್ಲಿ ಹಿರಿಯೂರ್ ಹತ್ರ. ಅಂಡ್ ಅದ್ರೂ ಕೂಡ ಯಾವ್ದೋ ಕಾಲದಲ್ಲಿ ಬರೋ ನದಿ ಆಲ್ಕಲೈನ್ ಆಗಿರೋ ಮಣ್ಣಿರತ್ತಂತೆ, ಅದನ್ನ ತಗೊಂಡು ಇನ್ಪುಟ್ ಆಗಿ ಯೂಸ್ ಮಾಡೋದು, ಅದನ್ನ ಈ ಡಿಗ್ರಿನಲ್ಲಿ ಇದ್ ಮಾಡ್ತಾರೆ, ಬಿಸಿ ಮಾಡ್ತಾರೆ, ಅದ್ರದ್ದು ಸ್ಕೆಚಸ್ ಎಲ್ಲ ಹಾಕೋದು. ಆ ತರದೆಲ್ಲ ನಂಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಇನ್ನೊಂದು ನನಗೆ ತುಂಬಾ ಇಂಪ್ರೆಸಿವ್ ಅನ್ಸೋದು ಅವತ್ತಿನ ಅರ್ಬನ್ ಸೆಂಟರ್ಸ್. ಇವತ್ತು ನಾವು ಕರ್ನಾಟಕ ಅಂತ ಹೇಳಿದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ, ಬೆಳಗಾಂ, ಮೇ ಬಿ ಇನ್ ಹಾಸನ ಸೇರಿಸ್ಬೋದು. ಬಟ್ ಬೆಂಗಳೂರು ಇವತ್ತಿಗೂ ತುಂಬಾ ಮುಖ್ಯ. ಅವನ ಕಾಲದಲ್ಲಿ ತುಂಬಾ ಮುಖ್ಯವಾಗಿರೋ ಯಾವ ಜಾಗನೂ ಇವತ್ತು ಅದೇ ಮಟ್ಟದ ವ್ಯಾಲ್ಯೂ ಇಟ್ಕೊಂಡಿಲ್ಲ, ಇಂಪಾರ್ಟೆನ್ಸ್ ಅಲ್ಲೂ ಇಲ್ಲ. ಅವನ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ಅರ್ಬನ್ ಸೆಂಟರ್ಸ್ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣ, ಬೆಂಗಳೂರು, ಅಫ್ಕೋರ್ಸ್, ಹಿರಿಯೂರು ಚಿತ್ರದುರ್ಗ ಜಿಲ್ಲೆನಲ್ಲಿದೆ, ಚಿತ್ರದುರ್ಗ ಆಯ್ತಾ, ಚಿತ್ರದುರ್ಗನು ತುಂಬಾ ಮುಖ್ಯ. ಮಂಗಳೂರು, ಅಫ್ಕೋರ್ಸ್, ಮಂಗಳೂರು ತುಂಬಾ ಮುಖ್ಯ. ಅವಾಗ ಚಿತ್ರದುರ್ಗ ಮತ್ತೆ ಹಿರಿಯೂರು ಎರಡೂ ಅವ್ರ ಲೊಕೇಶನ್ ಅಷ್ಟೇ ಆಲ್ಮೋಸ್ಟ್ ಸೆಂಟ್ರಲ್ ಆಗಿದೆ. ತುಂಬಾ ಆರಿಡ್, ನಮ್ ಪ್ರದೇಶಕ್ಕಿಂತ ಇನ್ನೂ ಜಾಸ್ತಿ ಆರಿಡಿಟಿ ಇದೆ ಆ ಜಾಗದಲ್ಲಿ. ಸೊ ಏನು ಬೆಳೆಯೋದೇ ಇಲ್ಲ. ಬಟ್ ಎರಡು ಇಂಪಾರ್ಟೆಂಟ್ ಅರ್ಬನ್ ಸೆಂಟರ್ಸ್ ಆಗಿದ್ದಾವೆ. ಅದಲ್ಲೇ ಗುಬ್ಬಿ, ತುಮಕೂರು ಹತ್ರ ಗುಬ್ಬಿ ಇದೆ. ಅದು ತುಂಬಾ ದೊಡ್ಡ ಮಾರ್ಕೆಟ್. ಅದು ಆ ಇವನ್ ನೆರೇಟಿವ್ ಅಲ್ಲಿ ಇಲ್ಲಿಂದನೂ ಸಾಮಾನ್ ಬರುತ್ತೆ, ಡೀಟೇಲ್ಸ್ ಅಷ್ಟು ದೊಡ್ಡ. ಇವತ್ತು ಹೋದ್ರೆ ಇವತ್ತಿಗೂ ಅಲ್ಲಿ ಸಂತೆ ದೊಡ್ಡ ಹೆಸರುವಾಸಿ ಸಂತೆನೆ ಗುಬ್ಬಿ. ಬಟ್ ಊರು ತುಂಬಾ ಚಿಕ್ಕದ. ಇಷ್ಟೊಂದು ಊರುಗಳು ಇವಾಗ ದಾವಣಗೆರೆ ಎಲ್ಲ ಪಾಸ್ ಆಗ್ತಾನೆ. 2 ಲೈನ್ ಇದೆ ದಾವಣಗೆರೆ ಬಗ್ಗೆ. ಇಟ್ಸ್ ನಾಟ್ ವರ್ತ್ ಸ್ಪೆಂಡಿಂಗ್. ಮೈಸೂರು 2 ಲೈನ್ ಇದೆ. ಯಾವ ಅಷ್ಟು. ಸೊ ಆ ಸಿಟೀಸ್ ಎಲ್ಲ ಡೆವಲಪ್ ಆಗಿರೋದು ಆಮೇಲೆ, ಮೇ ಬಿ ಕಲೋನಿಯಲ್ ಮೈಸೂರು ಟೈಮ್ ಅಲ್ಲಿ ದಾವಣಗೆರೆಯಲ್ಲಿ ಮಿಲ್ಸ್ ಎಲ್ಲ ಸ್ವಲ್ಪ ಬಂದು ಆಮೇಲೆ. ಸಿರಾ ಕೂಡ ಅಷ್ಟೇ. ಸಿರಾ ಒಂದ್ ಕಾಲದಲ್ಲಿ ಮುಘಲ್ ಪ್ರಾವಿನ್ಸ್ ಈ ಭಾಗದಲ್ಲಿ. ಅಲ್ಲಿ ಸಿರಾನಲ್ಲೂ ಗಾರ್ಡನ್ ಇತ್ತು ಅಂತ. ಅದರಿಂದಾನೇ ಇನ್ಸ್ಪೈರ್, ಮುಘಲ್ ಗಾರ್ಡನ್ಸ್ ಇತ್ತು ಸಿರಾ, ಅದರಿಂದಾನೇ ಲಾಲ್ಬಾಗ್ ಇನ್ಸ್ಪೈರ್ಡ್ ಅಂತ ಹೇಳ್ತಾರೆ. ಅಂಡ್ ಇವ್ರ ತಾತ ಹೈದರ್ ತಾತ ಅಲ್ಲಿನ ಕೆಲ್ಸ ಎಲ್ಲ ಮಾಡ್ತಾ ಇದ್ದ ಅಂತ. ಸಿರಾನು ತುಂಬಾ ಮುಖ್ಯ. ಇವತ್ತು ಸಿರಾ ಹೈವೇನಲ್ಲಿ ಇದೆ ಕಾಣುತ್ತೆ, ಬಟ್ ಅಷ್ಟು ಪ್ರಾಮುಖ್ಯವಾಗಿ ನಾವು ಗುರ್ತಿಸೋದೇ ಇಲ್ಲ ಯಾವ ಕಾರಣಕ್ಕೂ. ಕೆಲವು ಕಡೆ ಎಲ್ಲ ಇವಾಗ ಎಟಿಮಾಲಜೀಸ್ ಹೇಳ್ತಾ ಇದ್ದಲ್ಲ, ಕೆಲವಿಗೆ ಅವ್ನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವ್ನು ಬೆಳ್ತಂಗಡಿಗೆ ಹೋಗ್ತಾನೆ, ಬೆಳ್ತಂಗಡಿಗೆ ಹೋದ್ರೆ ಅವ್ನ್ ಕೇಳ್ತಾನೆ ಊರ ಅರ್ಥ ಏನು ಅಂತೆಲ್ಲ ಹೇಳಿದಾಗ ಏನೇನೋ ಹೇಳಿ ಕೊನೆಗೆ ವೈಟ್ ಮಾರ್ಕೆಟ್ ಅಂತ ಹೇಳ್ತಾರೆ. ಅವ್ನ್ ತುಂಬಾ ಐರಾನಿಕಲ್ ಆಗುತ್ತೆ. ಯಾಕಂದ್ರೆ ನೀವು ಮಲೆನಾಡು ಊರುಗಳು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ನನ್ಗೆ. ಮಲೆನಾಡು ಊರಲ್ಲಿ ಮನೆಗಳು ತುಂಬಾ ಡಿಫ್ಯೂಸ್ಡ್ ಆಗಿರುತ್ತೆ. ಒಂದ್ ಮನೆ ಇಲ್ಲಿ, ಇನ್ನೊಂದ್ ಮನೆ ಅಲ್ಲೆಲ್ಲೋ, ಮತ್ತೊಂದ್ ಮನೆ ಅಲ್ಲೆಲ್ಲೋ, ಅದೆಲ್ಲ ಸೇರ್ಕೊಂಡು ಒಂದ್ ಪೇಟೆ ಎಲ್ಲೋ, ಅಲ್ಲಿ 1-2 ಅಂಗಡಿ ಇರೋದು ಅದು ಪೇಟೆ ಆಗತ್ತೆ. ಆಯ್ತಾ. ಈ ಊರ ಹೆಸರೇ ಅಂಗಡಿ ಇದೆ, ಊರ ಹೆಸರಲ್ಲೇ ಮಾರ್ಕೆಟ್ ಇದೆ. ಇಡೀ ಊರಲ್ಲಿ ಒಂದೇ ಒಂದ್ ಅಂಗಡಿ ಇತ್ತಂತೆ, ಒಂದೇ ಅಂಗಡಿ, ಅಲ್ಲಿ ಬರೀ ಅಡಿಕೆ ಸಿಗತ್ತಂತೆ. ತುಂಬಾ ಐರಾನಿಕಲ್ ಆಗಿ ಕಾಣುತ್ತೆ. ಯಾಕೆ ಇದಕ್ಕೆ ಊರಿಗೆ ಮಾರ್ಕೆಟ್ ಅಂತ ಹೆಸರಿಟ್ಟಿದಾರಲ್ಲ ಅಂತ ಅವ್ನ್ ಪಾಂಡರ್ಸ್. ಅದು ನನ್ಗೆ ಇನ್ನೊಂದು ತುಂಬಾ ಇವತ್ತಿನ ವಿಷಯದಲ್ಲಿ ಅದು ಉಳ್ಕೊಂಡಿದೆ ಅಂತ ಹೇಳೋದು ಕೃಷಿ ಉಪಕರಣಗಳು. ಅವ್ನ್ ಡಿಸೈನ್ಸ್ ಹಾಕಿದಾನಲ್ಲ, ಇವಾಗ ಟ್ರ್ಯಾಕ್ಟರ್ ಬಂದ್ರು ನೀವು ಕರ್ನಾಟಕದಲ್ಲಿ, ಎಸ್ಪೆಷಲ್ ದಕ್ಷಿಣ ಕರ್ನಾಟಕದಲ್ಲಿ ನಮ್ ತಂದೆ ರೈತರು, ನಮ್ ಮನೆಯಲ್ಲಿ ಇದ್ವು ಎಲ್ಲ ಅದೇ ತರ ಇದೆ ಡಿಸೈನ್. ಒಂಚೂರು ಬದಲಾಗಿಲ್ಲ. ಅವು ಮಾಡೋದ್ರಿಂದ, ಅದು ಯೂಸ್ ಮಾಡೋ ವುಡ್ಡಿಂದ ಹಿಡಿದು ಎಲ್ಲದು ಅದೇ ತರ ಇದೆ. ಅವುಗಳದೆಲ್ಲ ಕ್ರಾಸ್ ಸೆಕ್ಷನ್, ಟ್ರಾನ್ಸ್ಫರ್ ಸೆಕ್ಷನ್ ಎಲ್ಲ ಚಿತ್ರಗಳು ಹೆಂಗೆ ನಮ್ ರೆಕಾರ್ಡ್ಸ್ ಅಲ್ಲೆಲ್ಲ ಬರೀತಾರೆ ಮಕ್ಕಳು, ಆತರ ಸ್ಕೆಚಸ್ ಹಾಕಿ ಕೊಟ್ಟಿದ್ದಾನೆ. ಒಂದು ನಾನ್ ಕೇಳಿದ್ದು ತುಂಬಾನೇ ವ್ಯತ್ಯಾಸ, ನಮ್ ತಲೆ ಒಳಗ್ ಹೋಗೋದೇ ಇಲ್ಲ ಈಗ. ಯಾಕಂದ್ರೆ ಎಲ್ಲಾ ಕಡೆ ರೋಡ್ ಮತ್ತೆ ಬ್ರಿಡ್ಜ್ ಬಂದ್ಬಿಟ್ಟಿದೆ. ನೀವೊಂದು ಮಂಗಳೂರಿಂದ ಉಡುಪಿನೋ ಇಲ್ಲ ಕುಂದಾಪುರಕ್ಕೋ ಎಲ್ಲೋ ಹೋಗ್ಬೇಕಂದ್ರೆ ಒಂದು 20 ನದಿ ದಾಟ್ಬೇಕಾಗಿತ್ತಲ್ವಾ. ಸೊ ಒಂದಷ್ಟು ದೂರ ಎತ್ತಿನ ಗಾಡಿನೋ ಏನೋ, ಆಮೇಲೆ ಬೋಟು, ಆಮೇಲೆ ತಿರುಗಿ ಎತ್ತಿನ ಗಾಡಿ, ಬೋಟು, ಹಂಗೆ ಹೋಗ್ಬೇಕಲ್ವಾ. ಸೊ ಜಸ್ಟ್ ನಮ್ ಕೋಸ್ಟಲ್ ಏರಿಯಲ್ಲಿ ಒಂದು 40 ಕಿಲೋಮೀಟರ್ ಹೋಗ್ಬೇಕಂದ್ರೆ ಅದೊಂದು ಮೇ ಬಿ 10 ದಿನದ ಪ್ರಯಾಣನೋ ಏನೋ. ನಿಜ. ಅದಕ್ಕಿಂತ ನಮ್ಗೆ ಹತ್ರದಲ್ಲೇ ಬೆಂಗಳೂರಿಗೆ ಇಷ್ಟ ಹತ್ರ ಕನಕಪುರ ಇಂದ ಮರಳ್ವಾಡಿ ಅನ್ನೋ ಒಂದ್ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ 3 ನದಿಗಳನ್ನ ದಾಟ್ತಾನೆ. ಓಹೋ. ಅದನ್ನ ತುಂಬಾ ಇವತ್ತು ನಾವ್ ದಾಟ್ತೀವಿ. ಇವತ್ತು ಹೋಗುವಾಗ ಎಲ್ಲರೂ ಡ್ರೈನ್ಸ್ ಆಗಿದೆ. ಡ್ರೈನ್ ಅಂದ್ರೆ ನೀರ್ ಕೂಡ ಇಲ್ಲದೆ ಇರೋ ಡ್ರೈನ್ಸ್, ಎಲ್ಲಾ ಕಳೆಯಿಂದ ತುಂಬಿಕೊಂಡಿದೆ,
ಪ್ಲಾಸ್ಟಿಕ್, ಬೆಂಗಳೂರಿನ ಪ್ಲಾಸ್ಟಿಕ್ ತುಂಬಿಕೊಂಡಿದ್ದಾವೆ, ಹಳ್ಳಿಗಳಾಗಿ ಉಳ್ಕೊಂಡಿದ್ದಾವೆ. ಬಟ್ 3 ನದಿ ಕ್ರಾಸ್ ಮಾಡಿದೆ ಅಂತ ಅವ್ನು ಹೇಳ್ತಾನೆ. ನಾನು ಆ ರೋಡ್ ತಗೊಂಡಾಗ ನಂಗೆ ಅದು ತುಂಬಾ ಆಶ್ಚರ್ಯ ಆಯ್ತು. ಅಂಡ್ ಅಷ್ಟೇ ವೇದನೆ ಅಂದ್ರೆ ಏನ್ ವಾಟ್ ಹ್ಯಾವ್ ವಿ ಡನ್ ಅಂತ. ಬ್ಯುಕ್ಯಾನನ್ ಮತ್ತೆ ಬೇರೆಯವ್ರ ರೈಟಿಂಗ್ಸ್ ಎಲ್ಲ ಇವಾಗ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮಾನ್ಸೂನ್ ಬಂದಾಗ ಆ ನದಿಗಳು, ಆ ಸ್ಟ್ರೀಮ್ಸ್ ಎಲ್ಲ ಫುಲ್ ಫೋರ್ಸ್ ಅಲ್ಲಿ ಇರೋವಾಗ ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಐಲ್ಯಾಂಡ್ಸ್ ಇದೆ ಅಂತ ನಾವ್ ಹೇಳ್ಬೋದಲ್ವಾ. ಅಂಡ್ ನೀವು ಐಲ್ಯಾಂಡ್ ಆಲ್ಮೋಸ್ಟ್ ದಾಟೋಕೆ ಆಗೋದಿಲ್ಲ. ಮಾನ್ಸೂನ್ ಅಂದ್ರೆ ಮುಗೀತು. ನೀವು ನೀರ್ ನಿಲ್ಲೋ ತನಕ ಕಾಯ್ಬೇಕು, ಆಮೇಲೆ ಯುದ್ಧ ಮಾಡ್ಬೇಕಂದ್ರೇನು ಕಾಯ್ಬೇಕು, ಟ್ರಾವೆಲ್ ಮಾಡ್ಬೇಕಂದ್ರೇನು ಕಾಯ್ಬೇಕು. ಹೆಂಗೆ ಯುರೋಪಿನ ಇತಿಹಾಸದಲ್ಲಿ ನಾವು ವಿಂಟರ್ ಬಗ್ಗೆ ಮಾತಾಡ್ತೀವೋ, ಇವಾಗ ನೆಪೋಲಿಯನ್ ರಷ್ಯಾ ವಿಂಟರ್ ಅಲ್ಲಿ ಹೋಗಿ ಅವ್ರು ಸೋತೋದ್ರು, ಹಿಟ್ಲರ್ ಅವರು ಹಂಗೆ ಮಾಡಿದ್ರು. ಸೊ ಆತರ ವಿಂಟರ್ ಏನ್ ರೋಲ್ ಪ್ಲೇ ಮಾಡುತ್ತೋ ಆತರ ಮಾನ್ಸೂನ್ ತುಂಬಾನೇ ನಮ್ಮ ಇತಿಹಾಸದಲ್ಲಿ ಇವನಿಗೊಂದು ಆಸಕ್ತಿನೂ ಇತ್ತು. ವೆದರ್ ಪ್ಯಾಟರ್ನ್ಸ್, ಜಿಯೋಗ್ರಫಿ, ಜಿಯಾಲಜಿ ಎಲ್ಲದ್ರ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ಅವನ್ ಅದ್ರ ಬಗ್ಗೆ ಟೈಮ್ ಕೊಡ್ತಾನೆ, ಮತ್ತೆ ವಿವರಿಸ್ತಾನೆ ಕೂಡ. ಅವನು ಪೂರ್ತಿ ಉತ್ತರ ತನಕ ಅಂದ್ರೆ ಸಿರ್ಸಿ ತನಕ ಹೋಗಿ ವಾಪಸ್ ಬರ್ತಾ ಶ್ರೀರಂಗಪಟ್ಟಣಕ್ಕೆ ಬರ್ತಾ ಹಿರಿಯೂರ್ಗ್ ಬರ್ತಾನೆ. ಅಷ್ಟೊತ್ತಿಗೆ ಅವನ ಕಣ್ಣಿನಲ್ಲಿ ಏನೋ ಹುಟ್ಕೊಳತ್ತೆ. ಅಂಡ್ ಏನೋ ಸತ್ತೋಗುತ್ತೆ ಅವ್ನ್, ಏನೋ ಕುದುರೆನೋ ಸಮಥಿಂಗ್, ಯಾವ್ದೋ ಕಾರಣದಿಂದ ಈ ಗೆಟ್ಸ್ ಟ್ರಾಪ್ಡ್ ಇನ್ ಹಿರಿಯೂರ್. 15 ದಿನ ಇರ್ಬೇಕಾಗತ್ತೆ. ಪೀಕ್ ಸಮ್ಮರ್. ಅದು ನಿಮ್ಗೆ ಆ ಪ್ರದೇಶಕ್ಕೆ ಹೋದ್ರೆ ಗೊತ್ತಾಗುತ್ತೆ, ಅದು ತುಂಬಾ ಆರಿಡ್, ತುಂಬಾ ಶೆಕೆ. 48 ಇತ್ತೋ ಇಲ್ವಾ ಆ ಕಾಲದಲ್ಲಿ ಗೊತ್ತಿಲ್ಲ, ಬಟ್ ಅಷ್ಟಿರುತ್ತೆ. ಅಂಡ್ ಕೆಲವು ಕಡೆ ಲ್ಯಾಟ್ಲಾಂಗ್ ಎಲ್ಲ ಹಾಕ್ತಾನಪ್ಪ ಇವನು. ಅವಾಗಿನೂ ಅಷ್ಟು ಡೆವಲಪ್ ಆಗಿರಲ್ಲ. ಇವತ್ತು ನಾನು ಅದೇ ಲ್ಯಾಟ್ಲಾಂಗ್ ಇಟ್ಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಆಗತ್ತೆ, ಬಟ್ ಲ್ಯಾಟ್ಲಾಂಗ್ ಹಾಕ್ತಾನೆ. ಈ ಟ್ರೈಸ್ ಟು ಡೂ ಆಲ್ ದಟ್. ಹಿರಿಯೂರಲ್ಲಿ ಇರುವಾಗ ಅವನು ತುಂಬಾ ಶೆಕೆ ಅಂತೆ, ಎಲ್ಲ ಆಗ್ತಾ ಇದೆ ಅಂತೆ. ಇವತ್ತು ಹೋಗ್ಬಿಟ್ಟು ನಾನು ಅಲ್ಲಿ ನದಿನಲ್ಲಿ ಈಜ್ದೆ ಅಂತ ಹೇಳ್ತೀನಿ. ನದಿ ಯಾವ್ದಂತ ಹೇಳಿದ್ರೆ ವೇದಾವತಿ ನದಿ. ವೇದಾವತಿ ನದಿ ತುಂಬಾ ನಮ್ ಕರ್ನಾಟಕ ಅಥವಾ ಮೈಸೂರು, ಹಳೆ ಮೈಸೂರಿನ ಇತಿಹಾಸದಲ್ಲಿ ತುಂಬಾ ಇಂಪಾರ್ಟೆಂಟ್ ನದಿ. ಯಾಕೆಂದ್ರೆ ಫಸ್ಟ್ ಮಾಡರ್ನ್ ಡ್ಯಾಮ್ ಕಟ್ಟಿದ್ದು ವೇದಾವತಿ ನದಿಗೆ, ವಾಣಿವಿಲಾಸ್ ಸಾಗರ ಅನ್ನೋ ಜಾಗದಲ್ಲಿ, ಮಾರಿ ಕಣಿವೆ ಅಂತ ಹೇಳ್ತಾರೆ. ಸೊ ತುಂಬಾ ಆಶ್ಚರ್ಯ ಆಗೋದು ನನಗೆ. ಸ್ವಲ್ಪ ಅದರಿಂದ ಸಾತೋಡು ಅಂತ ಒಂದ್ ಜಾಗಕ್ಕೆ ಹೋದಾಗ, ಅದಕ್ಕೆ ಹೋದಾಗ ಅಲ್ಲಿ ಬಳೆ ಎಲ್ಲ ಮಾಡೋದ್ರ ಬಗ್ಗೆ, ಗಾಜಿನ ಬಗ್ಗೆ ಎಲ್ಲ ಹೇಳ್ತಾ ಅಲ್ಲಿನ ಜನ ಹೇಳ್ತಾರೆ, ಇದು 1800 ಅಲ್ಲಿ ನಡೆದಿರೋದು. ಜನ ಹೇಳ್ತಾರೆ ಇಲ್ಲಿ ಮುಂದೆ ಈ ನದಿ ಮುಂದೆ ಹೋಗುತ್ತೆ, ನದಿ ಹೋದ್ರೆ ಅಲ್ಲಿ 2 ಗುಡ್ಡಗಳು ಬರುತ್ತೆ, ಅಲ್ಲಿ ಅಣೆಕಟ್ಟು ಕಟ್ಟಕ್ ತುಂಬಾ ಪ್ರಶಸ್ತವಾಗಿರೋ ಜಾಗ, ಅದ್ ಕಟ್ಟಿರೋ ತುಂಬಾ ಒಳ್ಳೇದಾಗುತ್ತೆ ಅಂತ ಜನ ಹೇಳ್ತಾರೆ. 1870 ಎಕ್ಸಾಕ್ಟ್ ಸೇಮ್ ಲೊಕೇಶನ್ ಅಲ್ಲಿ ಕರ್ನಾಟಕದ ಫಸ್ಟ್ ಮಾಡರ್ನ್ ಡ್ಯಾಮ್ ಬರುತ್ತೆ. ನಂಗೆ ತುಂಬಾ ಆಶ್ಚರ್ಯ ಅನ್ಸ್ತು. ಇವತ್ತು ಕೂಡ ಅಲ್ಲೋದ್ರೆ ನಾನು ಆಗ್ಲೇ ಇಲ್ಲಿ ಕನಕಪುರದ ಹೊಳೆಗಳ ಬಗ್ಗೆ ಹೇಳಿದ್ನಲ್ಲ, ಅದೇ ತರ ಆಗುತ್ತೆ. ನೀವು NH48 ಅಲ್ಲಿ ಹೋಗ್ತಾ ಚಿತ್ರದುರ್ಗ ಮತ್ತೆ ಸಿರ ದಾಟಿ ಹಿರಿಯೂರ್ ದಾಟ್ಕೊಂಡು ಹೋಗ್ತಾ ನಿಮ್ಗೆ ವೇದಾವತಿ ನದಿ ದಾಟ್ತಿವಿ. ಅದು ನದಿ ಅಂತ ಅನ್ಸೋದೇ ಇಲ್ಲ. ಅವ್ನ್ ಡಿಸ್ಕ್ರೈಬ್ ಮಾಡ್ತಾನಲ್ಲ, ಅವ್ನ್ ಅಷ್ಟು ಶೆಕೆ, ಅವನ ಎಲ್ಲಾ ಇದನ್ನು ಕಂಫರ್ಟಿಂಗ್ ಆಗಿರೋ ಒಂದ್ ಇವತ್ತು ತುಂಬಾ ಪ್ರೋಸೆಸ್, ತುಂಬಾ ಗಿಡಗಳು ಬೆಳ್ಕೊಂಡಿದೆ, ತುಂಬಾ ಪ್ಲಾಸ್ಟಿಕ್ ಇದೆ, ಒಂದ್ ಚಿಕ್ಕ ಮೋರಿ ತರ ಹರಿಯುತ್ತೆ, ತುಂಬಾ ಬೇಜಾರಾಗುತ್ತೆ. ಅಂಡ್ ವೇದಾವತಿ ನಿಜವಾಗ್ಲೂ ಒಂದ್ ಆರಿಡ್ ರೀಜನ್ ಅಲ್ಲಿ ಈ ತರದ ಒಂದ್ ನದಿ ಇದೆ ಅಂದ್ರೆ ಅದು ಲೈಫ್ ಲೈನ್. ಅದು ಇದು ತುಂಗಭದ್ರೆ ಟ್ರಿಬ್ಯೂಟರಿ ಉಪನದಿ, ಇದು ತುಂಗಭದ್ರಾ ನದಿ. ಇದು ಇಲ್ಲೆಲ್ಲ ಚಿಕ್ಕಮಗಳೂರು. ಅಂಡ್ ಇವ್ನು ಹೇಳ್ತಾ ಒಂದು ಆ ದೃಷ್ಟಿ ಯಾವ ತರ ಇರುತ್ತೆ ಅಂದ್ರೆ, ಆ ನದಿ ಎಲ್ಲಿ ಹುಟ್ಟುತ್ತೆ, ಅದು ಇಲ್ಲಿಗೆ ತನಕ ಹಿಂಗ್ ಬರುತ್ತೆ, ಮುಂದೆ ಎಲ್ಲಿ ಹೋಗುತ್ತೆ, ಇಷ್ಟನ್ನು ಹೇಳ್ತಾನೆ. ಅವ್ನ್ ರೆನಲ್ ಮ್ಯಾಪ್ ಅಲ್ಲಿ ಈ ತರ ಹೇಳಿದಾನೆ. ಇದಕ್ಕೆ ಮುಂದೆ ಇದಕ್ಕೆ ಹಗರಿ ಅಂತಾನು ಹೆಸರು ಬರುತ್ತೆ, ರಿಮೂವರ್ ಆಫ್ ಸಿನ್ಸ್ ಅಂತ ಇವನ್ ಹೇಳೋದು. ಇವನ್ ಅದನ್ನು ಹೇಳ್ತಾನೆ, ಈ ಹಗರಿ ಬೊಮ್ಮನಹಳ್ಳಿ ಅಂತ ಊರೆಲ್ಲ ಬರೋದು ಅದ್ರ ದಡದಲ್ಲಿ ಇರೋದ್ರಿಂದ ಅಂತ. ಸೊ ಇದು ಚಿಕ್ಕಮಗಳೂರು ಹತ್ರ 2 ಕೆರೆನಲ್ಲಿ ಹುಟ್ಟುತ್ತೆ, ವೇದಾ ಮತ್ತೆ ಆವತಿಯಾಗಿ ಹುಟ್ಟುತ್ತೆ. ಕಡೂರಿಂದ ಸ್ವಲ್ಪ ಮುಂದೆ ವೇದಾವತಿಯಾಗಿ ಸೇರ್ಕೊಳ್ಳುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ನಾರ್ದರ್ಲಿ ಡೈರೆಕ್ಷನ್ ಅಲ್ಲಿ ಹೋಗಿ ತುಂಗಭದ್ರಾ ಸೇರ್ಕೊಳ್ತಾಳೆ. ಇಷ್ಟನ್ನು ಹೇಳ್ತಾನೆ. ಅವನಿಗೆ ಯಾರೋ ಸಮ್ ಪಂಡಿತ ಅವನಿಗೆ ಇದು ಈ ಕಡೆ ಎಲ್ಲೋ ಪೆನ್ನಾರ್ಗ್ ಬಂದ್ ಸೇರ್ಕೊಳತ್ತೆ ಅಂತ ಏನೋ ಹೇಳಿದ್ಕೆ ತುಂಬಾ ಒಂಥರ ಆಶ್ಚರ್ಯ ಆಗುತ್ತೆ. ಇವ್ರಿಗೇನು ಇಷ್ಟು ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಜಾಗ್ರಫಿ ಇದೆಯಲ್ಲ, ಅದ್ ಹೆಂಗ್ ಹೋಗಕ್ ಸಾಧ್ಯ ಅಂತೆಲ್ಲ ಹೇಳ್ತಾನೆ. ನನಗೆ ಅದು ಆಶ್ಚರ್ಯ ಆಗತ್ತೆ. ಅವನು ಒಂದನ್ನು ವಿವರಿಸ್ತಾ ಇರುವಾಗ ಯಾವ್ದು ತುಂಬಾ ಚಿಕ್ಕ ಪ್ರದೇಶದಲ್ಲಿ ಅವ್ನು ರೂಟೆಡ್ ಆಗಿದ್ರು ಕೂಡ ಒಂದ್ ಸಮಗ್ರವಾಗಿ ನೋಡ್ಲಿಕ್ಕೆ ಒಂದ್ ಪ್ರಯತ್ನ ಇದೆ. ಅದೇ ಮಾದರಿನಲ್ಲಿ ಟ್ರೇಸ್ ಮಾಡ್ತಾನಲ್ವ ಸೋರ್ಸ್. ಇವಾಗ ಅವನು ಶಿಂಸಾ ಬಗ್ಗೆ ಹೇಳ್ತಾನೆ, ಇಲ್ಲಿ ಹುಟ್ಟುತ್ತೆ, ಇಲ್ಲಿ ಬರುತ್ತೆ, ಮುಂದೆ ಅಲ್ಲಿ ಹೋಗುತ್ತೆ ಅಂತ. ಕಾಡ್ ಬಗ್ಗೆನೂ ಹೇಳ್ತಾನೋ ಅಷ್ಟೇ. ಕಾಡಲ್ಲೂ ಈ ಮಾಗಡಿ ಹತ್ರ ಬರ್ತಾನೆ. ಮಾಗಡಿ ಹತ್ರ ಬಂದ್ಬಿಟ್ಟು ಅಲ್ಲಿನ ಜನನ್ ಕರೆಸ್ಬಿಟ್ಟು ನಿಮ್ ಸುತ್ತ ಕಾಡಲ್ಲಿರೋ ಮರಗಳ ಸ್ಯಾಂಪಲ್ ತನ್ನಿ ಅಂತ ಹೇಳ್ತಾನೆ. ಯಾವ್ಯಾವ್ದೋ ತರ್ತಾರೆ, ಅದ್ರ ಉಪಯೋಗಗಳು ಕೇಳ್ತಾನೆ. ಅದನ್ನ ಟ್ಯಾಬ್ಲೆಟು ಮಾಡಿದಾನೆ. ದಿಸ್ ಇಸ್ ಅನ್ ಎಕ್ಸಲೆಂಟ್ ಅಗ್ರಿಕಲ್ಚರಲ್. ಇದು ಮನೆ ಕಟ್ಟಕ್ಕೆ ತುಂಬಾ ಮುಖ್ಯ, ಇನ್ಯಾವ್ದು ಮುಖ್ಯ. ಇದ್ರದ್ದು ನಮ್ಮ ಯಾವ್ದೋ ರೆಡ್ ವುಡ್ ಸಮವಾಗಿದೆ, ಇದ್ರದ್ದು ಯಾವ್ದೋ ಕ್ವಾಲಿಟಿ, ತುಂಬಾ ಆಸಕ್ತಿ ಅದ್ರಲ್ಲಿ ಕೆಲವು ನಮ್ಗೆ ತುಂಬಾ ಮುಖ್ಯ. ನಮ್ ಕಲ್ಚರಲ್ ರೀಸನ್ಸ್ಗೆ ಇವಾಗ ನಮ್ಗೆ ಬನ್ನಿ ತುಂಬಾ ಮುಖ್ಯ. ಬಿಲ್ವ ಬನ್ನಿನೂ ಬೇಡ, ಬಿಲ್ವ ಮುಖ್ಯ. ಶಿವನಿಗೆ ತುಂಬಾ ಮುಖ್ಯ. ಅದು ಸಿಟ್ರಸ್ ಆಗಿರೋ ಒಂದ್ ಇದ್ ಕೊಡುತ್ತೆ, ಮುಳ್ಳುಗಳೆಲ್ಲ ಇರತ್ತೆ, 3 ದಳ ಇರತ್ತೆ. ಅದು ಶಿವನಿಗೆ ಅವ್ನ ಲಿಸ್ಟ್ ಅಲ್ಲಿ ಹಾಕ್ತಾನೆ. ಅದ್ರಲ್ಲಿ ಯೂಸಸ್ ಅಲ್ಲಿ ಯೂಸ್ಲೆಸ್ ಅಂತ ಬರೀತಾನೆ.
ಅಂದ್ರೆ ಅವನ ಪ್ರಕಾರ ಯೂಸ್ ಅಂತ ಹೇಳಿದ್ರೆ ಇಕನಾಮಿಕ್ ಯೂಸ್, ಇನ್ ಯಾವ್ದು ಕಲ್ಚರಲ್ ಯೂಸ್ ಅನ್ಸೆಂಟಿಮೆಂಟಲ್, ಆ ವಿಷಯದಲ್ಲಿ ಅವನಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ಯೂಸ್ಲೆಸ್ ಅಂತ ಬರೀತಾನೆ. ಅಲ್ಲಿ ಅವ್ನಿಗೆ ಯಾರು ಹೇಳ್ತಾ, ಇಲ್ಲಿ ನಮ್ ಸುತ್ತ ಯಾವುದೋ ಶಿನ್ ನಾಯಿ ಅಂತ ಇದೆಯಂತ, ಶಿನ್ SHIN ನಾಯಿ, ರೆಡ್ ಡಾಗ್ ಅಂತ ಬ್ರಾಕೆಟ್ ಅಲ್ಲಿ ಬರ್ತಾನೆ, ಅದು ಹುಲಿನೆಲ್ಲ ಸಾಯಿಸುತ್ತೆ ಅಂತೆಲ್ಲ ಹೇಳ್ತಾನೆ. ಇವನ್ಗ ಬಗ್ಗೆ ತುಂಬಾ ಕುತೂಹಲ, ಕೇಳ್ತಾನೆ ಅದು ಎಲ್ಲಿ ಇರುತ್ತೆ ನೋಡ್ಕೊಂಡ್ ಬನ್ನಿ ಅಂತ ಕಳಿಸ್ತಾನೆ. ಅಂಡ್ ಜನ ಬರ್ತಾರೆ, ಏನು ಅವ್ನು ಇರೋಷ್ಟು ದಿನನೂ ಅದಕ್ಕೆ ಸಿಗಲ್ಲ, 2-3 ದಿನ ಇರ್ತಾನೆ ಅನ್ಸುತ್ತೆ. ಅದ್ ಏನು ಅಂತಾನು ಗೊತ್ತಾಗಲ್ಲ, ಕೊನೆ ಹಂಗೆ ಓಪನ್ ಆಗಿ ಬಿಡ್ತಾನೆ. ನಾವು ಅಲ್ಲಿಗೆ ಹೋದಾಗ ಕೇಳಿದ್ರೆ ಜನಕ್ಕೆ ಯಾರಿಗೂ ಗೊತ್ತಿಲ್ಲ. ನಾನು ಆಮೇಲೆ ಮೇ ಬಿ ಐ ಥಾಟ್ ಅದ್ ಸೀಳ್ ನಾಯಿ ಇರ್ಬೋದು, ಧೋಲ್ ಅಂತ ಅನ್ಕೊಂಡೆ. ಸೀಳ್ ನಾಯಿ ಅಂತ ಒಂದ್ ಪದ ಇದೆ, ದೇ ಹಂಟ್ ಇನ್ ಪ್ಯಾಕ್ಸ್, ಅದು ಹುಲಿನ ಸಾಯಿಸ್ತಾ ಇಲ್ವಾ ಅದು ಗೊತ್ತಿಲ್ಲ. ಬಟ್ ಅವ್ನ ಜನರ ನೆನಪಲ್ಲಿ ಆತರ ಇದೆ, ಹುಲಿನ ಸಾಯಿಸುತ್ತೆ ಅಂತೆಲ್ಲ. ಬಟ್ ಮಲಯಾಳದಲ್ಲೂ ಕೂಡ ಇದೇ ತರದೇನು ರೆಡ್ ಡಾಗ್ ಅಂತ ಟ್ರಾನ್ಸ್ಲೇಟ್ ಆಗೋ ತರದ ಹೆಸರಿದೆ. ಸೊ ಮೇ ಬಿ ಅದೇ ಇರ್ಬೋದು ಅಂತ ಅನ್ಸುತ್ತೆ. ನಮ್ಮ ಮಲೆನಾಡ್ ಬಗ್ಗೆ ಏನಾದ್ರು ಹೇಳ್ತಾರ? ಬೆಟ್ಟದ ಪ್ರದೇಶದ ಒಂದು ಉತ್ತರ ಕನ್ನಡ ಜಿಲ್ಲೆ, ಅಲ್ಲಿನ ಬೆಟ್ಟಗಳು, ಅಲ್ಲಿನ ಕೃಷಿ, ಮತ್ತೆ ಅಲ್ಲಿನ ಸೊಪ್ಪಿನ ಬೆಟ್ಟಗಳಂತ ಇರುತ್ತೆ, ಅದು ಇವತ್ತಿಗೂ ತುಂಬಾ ಮುಖ್ಯ. ಯಾಕಂದ್ರೆ ಅಲ್ಲಿನ ಸೊಪ್ಪನ್ನೆಲ್ಲ ಕಡಿದ್ಬಿಟ್ಟು ತೋಟಗಳಿಗೆ ಹಾಕ್ತಾರೆ ಮೆನ್ಯೂ ಆಗಿ. ಅದು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಳಗಿದೆ, ಯಾರ್ ಕಂಟ್ರೋಲ್ ಮಾಡ್ಬೇಕು, ಏನೇನೋ ಪ್ರಶ್ನೆಗಳು ಬರುತ್ತೆ. ಬಟ್ ಇವನ್ ಅದನ್ನ ವಿವರಿಸ್ತಾನೆ, ಎಕ್ಸ್ಚೇಂಜ್ ಮೆಕಾನಿಸಮ್. ಅಲ್ಲಿನ ದಾಟುವಾಗ ಹವ್ಯಕ ಬ್ರಾಹ್ಮಣರು ಸಿಗ್ತಾರೆ, ಅವ್ರ ಬಗ್ಗೆ ವಿವರಿಸ್ತಾನೆ. ಶೃಂಗೇರಿ ಜಗದ್ಗುರುಗಳ ಬಗ್ಗೆ ಹೇಳ್ತಾನೆ. ಮತ್ತೆ ಈ ಬ್ರಾಹ್ಮಣರಿಗೂ ಇನ್ನೊಂದು ಬ್ರಾಹ್ಮಣ ಪಂಗಡಗಳಿಗೂ ಅದ್ರ ಬಗ್ಗೆ ಕನೆಕ್ಷನ್ಸ್ ಹೇಳ್ತಾನೆ. ಹಿ ಸ್ಪೆಂಡ್ಸ್ ಜಾಗ್ರಫಿ ಬಗ್ಗೆ ಟ್ರಾವೆಲ್ ರೈಟಿಂಗ್ ಅಲ್ಲಿ ಬರೋ ತರದ ಡಿಸ್ಕ್ರಿಪ್ಷನ್ ಕಾಣಲ್ಲ. ನಾನು ಆಗ್ಲೇ ಹೇಳ್ದಂಗೆ ಅವನೊಬ್ಬ ಗವರ್ಮೆಂಟ್ ಸರ್ವೆಂಟ್ ಆಗಿ, ಒಬ್ಬ ಬ್ಯೂರೋಕ್ರೇಟ್ ಆಗಿ, ಅನ್ಸೆಂಟಿಮೆಂಟಲ್ ಆಗಿ ಏನ್ ಉಪಯೋಗ ಇಲ್ಲ, ಉಪಯೋಗ ಆದ್ರೆ ಯಾವ ರೀತಿ ಉಪಯೋಗ. ಇವಾಗ ಸಾಮಾಜಿಕ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ವಾಗ, ಒಂದ್ ಸೋಷಿಯಲ್ ರಿಲೇಷನ್ಸ್ ನ ಅರ್ಥ ಮಾಡ್ಕೊಳ್ವಾಗ, ಒಂದ್ ಪಬ್ಲಿಕ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಏನ್ ಬೇಕು, ಇವೆಲ್ಲ ವಿಷಯಗಳು. ಯಾವ ಕಮ್ಯುನಿಟಿ ಬೇರೆಯವ್ರ ಜೊತೆ ಹೆಂಗೆ ಸಂಪರ್ಕದಲ್ಲಿದ್ದಾರೆ, ಹೆಂಗೆ ಬೇರೆ ಬೇರೆ ವಿಷಯದಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಅವನಿಗೆ. ಸೊ ಅಂತವನ್ನೆಲ್ಲ ಗುರುತಿಸ್ತಾನೆ. ಯಾವ ಕಮ್ಯುನಿಟಿ, ಎಡಗೈ ಜಾತಿಗಳು, ಬಲಗೈ, ಪ್ರತಿ ಎಲೆಕ್ಷನ್ ಅಲ್ಲೂ ಕೇಳ್ತೀವಿ ನಾವು. ಬಹಳಷ್ಟು ಜನ ಬೆಂಗಳೂರಲ್ಲಿ ಇರೋರಿಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ. ನಾನ್ ಹಳ್ಳಿನಲ್ಲಿ ಇದ್ದವ್, ನನಗೂ ಅಷ್ಟೇನ್ ಗೊತ್ತಿರಲಿಲ್ಲ. ಅಂದ್ರೆ ಜಾತಿಗಳಾಗಿದ್ದಾವೆ, ಎಡಗೈ ಬಲಗೈ ಇದೇ ತರದ ಕ್ಲಾಸಿಫಿಕೇಶನ್ ಆಗಿ ಉಳ್ಕೊಂಡಿಲ್ಲ. ಆದ್ರೆ ಏನೋ ಆಸ್ ಇಫ್ ಎಡಗೈ ಅನ್ನೋದೊಂದು ಮೊನೋಲಿತ್, ಅದೊಂದು ಒಂದೇ ಪಂಗಡ, ಎಲ್ಲಾ ಎಡಗೈ ಜಾತಿಗಳು ಒಂದೇ ತರ ವೋಟ್ ಮಾಡತ್ತೆ ಅಂತೆಲ್ಲ ಮಾತಾಡ್ತಾರೆ. ಆತರ ಏನ್ ಕಾಣಲ್ಲ. ಬಟ್ ಇವ್ ನಾನು ವಿವರಿಸ್ತಾನೆ, ಎಡಗೈ ಜಾತಿಗಳಂತೆ, ಬಲಗೈ ಜಾತಿಗಳಂತೆ, ಈ ಜಾತಿಗಳು ಹಿಂಗೆಲ್ಲ ವಿವರಿಸ್ತಾನೆ. ಆದ್ರೆ ಪಶ್ಚಿಮ ಘಟ್ಟ, ಆ ಬೆಟ್ಟಗಳಲ್ಲಿ ಕಾಣೋ ಹಸಿರಾಗ್ಲಿ, ಕಾಡಾಗ್ಲಿ, ಅಲ್ಲಿ ಮನೋರತೆ, ಅವುಗಳನ್ನೆಲ್ಲ ಅಷ್ಟು ಏನ್ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ಇವರು ಇಷ್ಟೊಂದು ಪ್ರಯಾಣ ಮಾಡಿರುವಾಗ ಹೆಂಗಸರ ಹತ್ರನು ಮಾತಾಡ್ತಾರ? ಇಲ್ಲ ಮೇನ್ಲಿ ಅವರು ಬೇರೆ ಬೇರೆ ಊರಿಗೆ ಹೋದಾಗ ಮೇನ್ಲಿ ಬೇರೆ ಬೇರೆ ಪ್ರಮುಖರು ಗಂಡಸರ ಹತ್ರ ಮಾತಾಡಿ, ಅಂದ್ರೆ ಆ ಊರಿನ ಅಡ್ಮಿನಿಸ್ಟ್ರೇಟಿವ್ ಆ ರೋಲ್ ಅಲ್ಲಿ ಯಾರು ಇರ್ತಾರೆ ಅವ್ರ ಹತ್ರ ಮಾತಾಡ್ತಾರೆ. ಎಕ್ಸ್ಪ್ಲಿಸಿಟ್ ಆಗಿ ಮಾತಾಡಲ್ಲ, ಅಂದ್ರೆ ಡಿಸ್ಕ್ರೈಬ್ ಮಾಡ್ತಾರೆ. ಅವ್ನು ಶ್ರೀರಂಗಪಟ್ಟಣದ ಹತ್ರ ಕೂಲಿ ಕಾರ್ಮಿಕರು ಇರ್ತಾರಲ್ಲ, ಅವ್ರೊಂದು ಆಲ್ಮೋಸ್ಟ್ ವಿವಿಡ್ ಆಗಿ ಡಿಸ್ಕ್ರೈಬ್ ಮಾಡ್ತಾನೆ. ತುಂಬಾ ಗ್ರೇಸ್ಫುಲ್ ಆಗಿ ಡ್ರೆಸ್ ಆಗಿರ್ತಾರೆ, ಈ ತರ ಎಲ್ಲ ಡಿಸ್ಕ್ರೈಬ್ ಮಾಡ್ತಾನೆ. ಅವರ ಡ್ರೆಸ್ಸಿಂಗ್ ಅಪಿಯರೆನ್ಸ್ ಆ ತರ ಎಲ್ಲ. ಅದುವೇ ಏನೋ ಮೆಮೊರಬಲ್ ಆಗಿ ಯಾವ್ದೋ ಇವ್ರ ಜೊತೆ ಮಾತಾಡಿರೋದ್ರ ಬಗ್ಗೆ ನನಗ್ ಅಟ್ಲೀಸ್ಟ್ ನೆನಪಿಲ್ಲ. ಆದ್ರೆ ಏನು ಎಕ್ಸ್ಪ್ಲಿಸಿಟ್ ಆಗಿ ಮಾತಾಡ್ದಂಗಿಲ್ಲ. ಲಿಂಗರಾಜ್ ಅವ್ರ ಜೊತೆ ನಮ್ಮ ಚರ್ಚೆ ಕಂಟಿನ್ಯೂ ಮಾಡೋಣ ಒಂದು ಸಣ್ಣ ಬ್ರೇಕಿನ ನಂತರ. Sachin Tendulkar, Virat Kohli, Don Bradman, and now Cyrus Brocha. Okay, probably not in the right company. I mean, Don Bradman is Australian. But it's called Cyrus Says, a wonderful show about everything. Find the show on the IVM Podcast app, ivmpodcast.com, or wherever you listen to podcasts. Cyrus Says is brought to you by Storytel. Keep in mind that if you go through storytel.com/IVM, you get a 30-day free trial as against a 14-day free trial on the link, right? It's very simple. All you got to do is log on to storytel.com/IVM. Millions and millions and millions of stories, many written by me. ವೆಲ್ಕಮ್ ಬ್ಯಾಕ್. ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಲಿಂಗರಾಜ್ ಜಯಪ್ರಕಾಶ್ ಅವ್ರ ಜೊತೆ. ಲಿಂಗರಾಜ್ ಅವರೇ, ನೀವು ಅವರ ಪ್ರಯಾಣ ಈಗ 200 ವರ್ಷದಾದ್ಮೇಲೆ ಕಳೆದ 10-15 ವರ್ಷದಿಂದ ಸ್ವಲ್ಪ ನೀವು ಅವರು ಹೋಗಿದ್ದ ಜಾಗಕ್ಕೆಲ್ಲ ವಾಪಸ್ ಹೋಗಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳುವುದೀರಾ? ಇತಿಹಾಸ ಮತ್ತೆ ಆಗಿನ ಕಾಲದ ಸೊಸೈಟಿ ಬಗ್ಗೆ ತಿಳ್ಕೋಬೇಕು ಅನ್ನೋ ವ್ಯಾಲ್ಯೂ ಅಂತೂ ಇದ್ದೇ ಇದೆ ಇವರು ಬ್ಯುಕ್ಯಾನನ್ ಅವರ ರೈಟಿಂಗ್ಸ್ ಅಲ್ಲಿ. ಆದ್ರೆ ಇವತ್ತು ಅವರ ಹೆಜ್ಜೆನ ನೀವು ಟ್ರೇಸ್ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಬೇರೆ ಏನೇನ್ ಕಲಿಬಹುದು? ಅದರಿಂದ ಬಹಳಷ್ಟಿದೆ. ಇವಾಗ ಈ ವಿಷಯದ ಬಗ್ಗೆ ನನಗೆ ಆಸಕ್ತಿ ಬಂದಿದ್ದ ನನ್ನ ಸ್ನೇಹಿತರ ಮೂಲಕ.
ಶಶಿ ಶಿವರಾಮಕೃಷ್ಣ ಅಂತ, ಅವರು ಇಕನಾಮಿಸ್ಟ್ ಬೈ ಟ್ರೈನಿಂಗ್. ಅವರು ಸಂಸ್ಥೆ ಫೇರ್ ಅಂತ ಇದೆ ಬೆಂಗಳೂರಲ್ಲಿ. ಅದ್ರ ಮೂಲಕ ಅವರು ಕೆಲವು ವಿಷಯಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ಅವಾಗ ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಅವರು ಪ್ರೀ ಕೊಲೋನಿಯಲ್ ಮೈಸೂರಿನ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಹೆಂಗಿತ್ತು, ಅವತ್ತಿನ ವೇಜಸ್ ಹೆಂಗಿತ್ತು, ಅದಕ್ಕೂ ಜಗತ್ತಲ್ಲಿ ಬೇರೆ ಪ್ರದೇಶಕ್ಕೂ ಏನ್ ಸಂಪರ್ಕ, ಹೌ ಡಸ್ ಇಟ್ ಕಂಪೇರ್, ಈ ವಿಷಯಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾ ಇದ್ರು. ಅದ್ರಲ್ಲೆಲ್ಲ ಅವ್ರಿಗೆ ತುಂಬಾ ರಿಮಾರ್ಕಬಲ್ ಆಗಿರೋ ಇನ್ಸೈಟ್ ಸಿಕ್ಕಿದೆ. ಏನಂತ ಹೇಳಿದ್ರೆ, ಮೈಸೂರ್ ವೇಜಸ್ ಮತ್ತೆ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಕಂಪೇರಬಲ್ ಟು ವೆಸ್ಟ್. ಮೈಸೂರು ಅಂತ ಹೇಳಿದ್ರೆ ಒಂದ್ ಪ್ರಾದೇಶಿಕವಾಗಿ ಒಂದ್ ಊರ್ ತರ ಹೇಳ್ತಾ ಇಲ್ಲ. ವೆಸ್ಟ್ ಅಂತ ಹೇಳಿದ್ರೆ ಯುರೋಪ್ ಇನ್ ಯಾವುದೇ ಮೇಜರ್ ಇದ್ರ ಅಷ್ಟಿತ್ತು. ಕೆಲವು ಕಡೆ ಇಟ್ ವಾಸ್ ಸರ್ಪಾಸಿಂಗ್ ದಟ್ ಅಂತ ಹೇಳಿ. ಇತಿಹಾಸ ಅನ್ನೋದು ನಿನ್ನೆ ಬಗ್ಗೆ, ಕಳೆದೋಗಿರೋದ್ರ ಬಗ್ಗೆ. ಬಟ್ ಆದ್ರೆ ಅದು ಕಳೆದೋಗಿಲ್ಲ. ಇತಿಹಾಸ ನಮ್ ಜೊತೆ ಇದೆ. ಅದಂದ್ರೆ ಇವತ್ತು ನಾವ್ ಹೆಂಗಿದೀವಿ, ಇಲ್ಲಿ ತನಕ ಹೆಂಗ್ ಬಂದ್ವಿ, ಮತ್ತೆ ಮುಂದೆ ಹೇಗ್ ಹೋಗ್ಬೇಕು, ಎರಡಕ್ಕೂ ಅದು ಉತ್ತರಗಳು ಕೊಡುತ್ತೆ. ಹಾಗಾಗಿ ನಾವು ತಿಳ್ಕೊಳೋ ಅಗತ್ಯ ಇದೆ. ನೋಡ್ಲಿಕ್ಕೂ ನಮ್ಮನ್ನ ನಾವು ಅರ್ಥ ಮಾಡ್ಕೊಳೋ ಅಗತ್ಯನೂ ತುಂಬಾ ಇದೆ. ಇವತ್ತಿನ ಎಷ್ಟೊಂದ್ ಸಮಸ್ಯೆಗಳಿಗೆ, ಎಷ್ಟೊಂದ್ ಪ್ರಶ್ನೆಗಳಿಗೆ ಉತ್ತರಗಳಿದೆ. ಈ ತರದ ಡಾಕ್ಯುಮೆಂಟ್ಸ್ ಅಲ್ಲಿ ಉತ್ತರಗಳಿದೆ. ನನಗೇನೆ ಅನ್ಸಿದೆ ಇವಾಗ ಇವನು ಮೈನಿಂಗ್ ಬಗ್ಗೆ ಹೇಳ್ತಾ ಆಗ್ಲಿ, ಇವುಗಳ ಬಗ್ಗೆ ಹೇಳ್ತಾ ಆಗ್ಲಿ, ಇವಾಗ ನನ್ಗೆ ಆಶ್ಚರ್ಯ ಹಾಕೋದು, ಆ ಮೈನಿಂಗ್ ಸ್ಕೇಲು ಅಷ್ಟೇ ಸಣ್ಣ ಮಟ್ಟದಾಗಿ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ, ಆ ಪ್ರೋಸೆಸ್ ಅಷ್ಟು ವೈಲೆಂಟ್ ಆಗಿರ್ಲಿಲ್ಲ. ನಾವು ಯಾವುದೇ ಮೈನಿಂಗ್ ಬೆಲ್ಟ್ ಹೋದ್ರೆ ಎಷ್ಟು ವೈಲೆಂಟ್ ಆಗಿ ಕಾಣುತ್ತೆ, ಆ ತರದ ಸಾಧ್ಯತೆಗಳು ಇದಾವೆ. ಅದನ್ನ ಎಷ್ಟು ಇಂಪಾರ್ಟೆಂಟ್ ಇಲ್ಲ ಅದು ಗೊತ್ತಿಲ್ಲ, ಎಷ್ಟು ಪ್ರಾಕ್ಟಿಕಲ್ ಅದು ಗೊತ್ತಿಲ್ಲ. ಬಟ್ ಅದ್ರ ಸಾಧ್ಯತೆಗಳು ಇದಾವೆ. ಪ್ರತಿಯೊಂದು ಕುಲಕಸಬುಗಳು, ಮಡಕೆ ಮಾಡೋದ್ರಿಂದ ಹಿಡಿದು ಗಾಳಿ ಮಾಡೋದ್ರಿಂದ ಅವು ಉಳ್ಕೊಂಡಿದ್ರು ಸಣ್ಣ ಮಟ್ಟದಲ್ಲಿ ಎಲ್ಲೆಲ್ಲೋ ಉಳ್ಕೊಂಡೆ. ಚಾರ್ಕೋಲ್ ಮಾಡೋದು ಇವೆಲ್ಲ ಸಣ್ಣ ಮಟ್ಟದಲ್ಲಿ ಉಳ್ಕೊಂಡಿರ್ಬೋದು. ಬಟ್ ಅವುಗಳಿಗೆ ಒಂದ್ ಸಂಪರ್ಕ ಅಂತೂ ಇದೆ. ಇವತ್ತಿಗೆ ಅಗತ್ಯನೂ, ಕೆಲವು ವಿಷಯಗಳಲ್ಲಿ ಅಗತ್ಯನೂ ಇದೆ. ಅವೆಲ್ಲದಕ್ಕಿಂತ ಮೀರಿದ ನಮ್ ಸಮಾಜ, ನಮ್ ವ್ಯವಸ್ಥೆ, ನಾವು ಬಂದ ದಾರಿ, ಅವುಗಳನ್ನ ತಿಳ್ಕೊಳೋ ಅಗತ್ಯ ತುಂಬಾ ಇವತ್ತಿಗೂ ಇದೆ, ನಾಳೆಗೂ ಇರುತ್ತೆ. ಏನೆಲ್ಲಾ ಬಂದಿರ್ಬೋದು, ಸೂಪರ್ ಕಂಪ್ಯೂಟರ್ಸ್ ಬಂದಿರ್ಬೋದು, ನಾವು ಚಂದ್ರಕ್ಕೆ ಹೋಗ್ತಾ ಇರ್ಬೋದು. ಆದ್ರೆ ನಮ್ಮಲ್ಲಿ ಇರೋ ವಿಷಯಗಳು, ಸಮಸ್ಯೆಗಳು 1000 ವರ್ಷಗಳಿಂದನೂ ಉಳ್ಕೊಂಡ್ ಬಂದಿರೋ ಸಮಸ್ಯೆಗಳಿದ್ದಾವೆ. ಸೊ ಹಂಗಾಗಿ ಹೊಸ ಸಾಧ್ಯತೆಗಳನ್ನ ತೋರ್ಸುತ್ತೆ. ಅವ್ನ ಡಿಸ್ಕ್ರಿಪ್ಷನ್ಸ್ ಅಷ್ಟೇ. ಕೆಲವೆಲ್ಲ ನಾವು ಸ್ಟ್ರಿಪ್ ಆಫ್ ಮಾಡಿದ್ರೆ ಕಾಂಟೆಕ್ಸ್ಟ್ ಇಂದ ಇವತ್ತು ಅಂತ ಅನ್ಸ್ಬಿಡುತ್ತೆ. ಫಾರ್ ಇನ್ಸ್ಟೆನ್ಸ್, ಅವ್ನು ಹೇಳ್ತಾನೆ, ನಾವು ಫಸ್ಟ್ ಕಾಂಟೆಕ್ಸ್ಟ್ ಮಾತಾಡುವಾಗ ಯುದ್ಧ ಆಗಿದೆ, ಯಾರ್ಯಾರೋ ರೈಡ್ ಮಾಡಿದಾರೆ ಅಂತೆಲ್ಲ ಮಾತಾಡಿದ್ವಿ. ಮರಾಠರು ಮಾಡಿದ್ರು, ಮೈಸೂರವ್ರು ಮಾಡಿದ್ರು, ಬ್ರಿಟಿಷ್ಗಳು ಮಾಡಿದ್ರು. ಎಷ್ಟೊಂದು ಊರೂರೇ ಬಿಟ್ಟೋಗಿದೆ, ಅಬ್ಯಾಂಡೆಂಡ್ ಊರುಗಳೇ ಇದ್ದಾವೆ. ಎಷ್ಟೊಂದ್ ಕಡೆ ಬಿಟ್ಟೋಗಿ ಪಾಪ ಬೆಂಕಿ ಹಾಕಿರ್ತಾರೆ, ದವಸ ಧಾನ್ಯ ಕತ್ಕೊಂಡು ಹೋಗಿರ್ತಾರೆ, ಕೊಳ್ಳೆ ಹೊಡೆದಿರ್ತಾರೆ. ಅದೆಲ್ಲ ನಡೆದಿರುವಾಗ ಕನಕಪುರ ಹತ್ರ ಎಲ್ಲೋ ಹೋಗ್ತಾ ಅವನು ಹೇಳ್ತಾನೆ, ಇವೆಲ್ಲ ಆಗಿದ್ರು ಈ ಜನ ಇನ್ನೂ ಇಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಆಯ್ತಾ, ಅದಾದ್ಮೇಲೆ ಹೇಳ್ತಾ, ಕ್ಯಾನರೀಸ್ ಪೀಪಲ್ ಆರ್ ಎಕ್ಸ್ಟ್ರಾರ್ಡಿನರಿ ಅಟ್ಯಾಚ್ ಟು ದ ಪ್ಲೇಸ್ ಆಫ್ ಒರಿಜಿನ್ ಅಂತ ಹೇಳ್ತಾನೆ. ಇವತ್ತಿಗೂ ನಮಗ್ ಕೇಳ್ತೀವಿ, ಪದೇ ಕೇಳ್ತೀವಿ, ಕನ್ನಡದವ್ರು ಹೊರಗೆ ಹೋಗಲ್ಲ, ಅಷ್ಟು ಔಟ್ ಗೋಯಿಂಗ್ ಇಲ್ಲ, ಅವ್ರ ಊರಲ್ಲೇ ಇರ್ಬೇಕು, ಅವ್ರ ಪ್ರದೇಶದಲ್ಲೇ ಇರ್ಬೇಕು ಅಂತ ಈ ತರದ ಏನೋ ಒಂದು ಕಂಪ್ಲೇನ್ ಅವ್ನು ಅವಾಗ ಹತ್ರ ನೋಟಿಸ್ ಮಾಡಿದ್ದಾನೆ. ಇದರ್ ಇನ್ನರ್ಡೆಂಟ್ಲಿ ಕನೆಕ್ಟೆಡ್ ಟು ದ ಪ್ಲೇಸ್ ಆಫ್ ಒರಿಜಿನ್. ಪಾಪ ಅವ್ನು ಹೇಳೋದು ಯಾವ ಕಾರಣಕ್ಕಾಗಿ ಅಂದ್ರೆ, ಇವೆಲ್ಲ ಆಗಿದ್ರು ದೇ ಹ್ಯಾವ್ ಚೋಸನ್ ಟು ಕಮ್ ಬ್ಯಾಕ್ ಅಂಡ್ ಸೆಟಲ್. ಆ ಕಾರಣಕ್ಕಾಗಿ ಹೇಳ್ತಾನೆ ಅವನು. ಸೊ ಈ ತರದ್ ಕಾಣ್ತಾನೆ ಇರತ್ತೆ. ಅದು ತುಂಬಾ ಪರ್ಸೆಪ್ಟಿವ್ ಆಗಿ ನೋಡೋ ಆ ದೃಷ್ಟಿ ಇದ್ದಿದ್ರಿಂದ ಅದು ಗೋಚರವಾಗತ್ತೆ ಅಂತ ಅನ್ಸುತ್ತೆ. ಮತ್ತೊಂದು ನನಗೆ ತುಂಬಾ ಯಾಕೆ ಮಾಡ್ಬೇಕು ಅನ್ನೋದು ಒಂದು ವೈಯಕ್ತಿಕವಾಗಿ ಕುತೂಹಲ, ಅದೆಲ್ಲ ಸರಿ. ಅದು ನಮ್ಮ ಒಳಗಿನ ಏನೋ ಒಂದು ಕ್ರೇವಿಂಗ್ ನ ಸ್ಯಾಟಿಸ್ಫೈ ಮಾಡ್ತಿರತ್ತೆ. ಬಟ್ ಅವುಗಳನ್ನ ಮಾಡ್ತಿರೋದ್ರ ಜೊತೆ ಇವತ್ತನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ, ಇವತ್ತನ್ನ ಇನ್ನೂ ಹೊಸ ರೀತಿ ನೋಡ್ಲಿಕ್ಕೆ, ನಮ್ ಹೊಡೆದೋಗ್ತಾ ಇದೀವಿ ಯಾವ್ಯಾವ್ದೋ ಸಾಮಾಜಿಕವಾಗಿರೋ ಪ್ರಶ್ನೆಗಳನ್ನ ಇಟ್ಕೊಂಡು ಅವುಗಳನ್ನ ಬೇರೆ ರೀತಿ ಅಪ್ರೋಚ್ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಅಂತ ನನಗನ್ಸುತ್ತೆ. ನನಗ್ ವೈಯಕ್ತಿಕವಾಗಿ ನನ್ ಕೆಲಸ ಎನ್ವೈರನ್ಮೆಂಟ್ ಪಾಲಿಸಿ ಮತ್ತೆ ನ್ಯಾಚುರಲ್ ರಿಸೋರ್ಸ್ ಇವುಗಳ ಬಗ್ಗೆ ಇರೋದ್ರಿಂದ ತುಂಬಾ ಇನ್ಸೈಟ್ ಸಿಕ್ಕಿದೆ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗ್ಲಿ, ಎಂಗೇಜ್ಮೆಂಟ್, ಸೊಪ್ಪಿನ ಬೆಟ್ಟ ಎಲ್ಲ ಹೇಳಿರೋದು, ಅದು ಒಂದು ಜನರೇ ಕುತ್ಕೊಂಡು ಮ್ಯಾನೇಜ್ ಮಾಡ್ತಿರೋ ಒಂದ್ ವ್ಯವಸ್ಥೆಗೆ ಒಂದು ತುಂಬಾ ಒಳ್ಳೆ ಉದಾಹರಣೆ. ಅದು ಅವ್ರು ಹಿಂಗ್ ಹಾರ್ವೆಸ್ಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ 150 ನೀತಿ ನಿಯಮಗಳಿದಾವೆ. ಅದು ರೀಜನರೇಷನ್ ಟೈಮ್ ಕೊಡ್ಬೇಕು, ಅದೆಲ್ಲ ಆ ಒಂದ್ ಅರಿವಿದೆ. ಸೊ ಇವುಗಳ ಬಗ್ಗೆ ನಮ್ಗೆ ಅರ್ಥ ಆಗತ್ತೆ. ಇದು ಯಾರೋ ನಮ್ಗೆ ವೆಸ್ಟ್ ಇಂದ ಹೇಳ್ಬೇಕಾಗಲ್ಲ, ನಮ್ಮಲ್ಲಿ ಇದ್ವು ಈ ಪದ್ಧತಿಗಳು. ಯೋಚನೆ ಮಾಡ್ಲಿಕ್ಕೆ ಹೊಸ ದಾರಿಗಳನ್ನಂತೂ ನನಗ್ ಕೊಟ್ಟಿದೆ. ಹೋಪ್ ಇರೋದೇನಂದ್ರೆ ಇವುಗಳನ್ನೆಲ್ಲ ಇಟ್ಕೊಂಡು ಒಂದ್ ಪುಸ್ತಕ ಬರೀಬೇಕು ಅಂತ ಅನ್ಕೊಂಡಿರೋದು. ಇನ್ನೊಂದ್ ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ನೀವಾಗ್ಲೇ ಆರ್ಟಿಕಲ್ ಅಂತೂ ಬರ್ದಿದೀವಿ, ಕನ್ಸಿಸ್ಟೆಂಟ್ ಆಗಿ ಬರ್ದಿದೀವಿ. ಶಶಿ ಅಂತೂ ಕಳೆದ 10 ವರ್ಷದಲ್ಲಿ ಬಹಳ ಬರ್ದಿದ್ದಾರೆ. ಪಾಪ್ಯುಲರ್ ಡೆಕ್ಕನ್ ಹೆರಾಲ್ಡ್, ಟೈಮ್ಸ್ ಆಫ್ ಇಂಡಿಯಾ ತರ. ನಾವು ಟೈಮ್ಸ್ ಆಫ್ ಇಂಡಿಯಾನಲ್ಲೂ ಬರೀತಾ ಇರಿ. ನಾವು ಸ್ವಲ್ಪ ಲಿಂಕ್ಸ್ ಕೊಡ್ತೀವಿ. ಪ್ಲಸ್ ಇವಾಗ ಬ್ಯುಕ್ಯಾನನ್ ಅವ್ರದ್ದು ಫುಲ್ ವರ್ಕ್ಸ್ ಇಂಟರ್ನೆಟ್ ಆರ್ಕೈವ್ ಮತ್ತೆ ಬೇರೆ ಕಡೆ ಆನ್ಲೈನ್ ಫುಲ್ ಸಿಗತ್ತಲ್ವಾ? ಗೂಗಲ್ ಬುಕ್ಸ್ ಅಲ್ಲಿ archive.org ಅಲ್ಲಿ 2 ಫುಲ್ ಇದೆ. ಅವನ್ಗೆ ಪಾಪ ಅವ್ನ್ ಸಾಯೋ ಹೊತ್ತಿಗೆ ಅವನಿಗೆ ತುಂಬಾ ಆಸೆ ಇತ್ತಂತೆ ಅದನ್ನ ಅಬ್ರಿಜ್ ಮಾಡ್ಬೇಕು ಅಂತ.
ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿದೆ. ಕೆಲವು ಕಡೆ ತುಂಬಾ ಓದ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಸರ್ಕಾರಿ ರಿಪೋರ್ಟ್ ಅದು ಓದ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಅದ್ರಲ್ಲಿರೋ ಮಾಹಿತಿ ಎಲ್ಲರಿಗೂ ಇಷ್ಟ ಆಗದೆ ಇರುತ್ತೆ. ಅಂದ್ರೆ ಒಂದ್ ಸಾಮಾನ್ಯ ಜನರಲ್ ರೀಡರ್ಗೆ ಬೇಕಾಗೋ ತುಂಬಾ ಮಾಹಿತಿ ಇದೆ, ಆದ್ರೆ ಅದು ಕಳೆದು ಹೋಗುತ್ತೆ. ಅವನ ಬೇರೆಲ್ಲಾ ವಿಷಯಗಳನ್ನ ಹೇಳ್ತಾ ಇರುವಾಗ ಅವನಿಗೆ ಅದ್ರ ಆಸೆ ಇತ್ತಂತೆ ಪಾಪ, ನಾನು ಅಬ್ರಿಜ್ ಮಾಡಿ ಒಂದ್ ಮಾಡ್ಬೇಕು ಅಂತ, ಅದು ಆಗ್ಲಿಲ್ಲ. ಇದು ಕೆಲವು ವಿಷಯದಲ್ಲಿ ಇದ್ರ ಅನುವಾದ ಆದ್ರೂ ಚಂದ, ಕನ್ನಡಕ್ಕೆ ತುಂಬಾ ಹೊಸ ಮಾಹಿತಿ ಸಿಗೋದಲ್ದೆ ಒಂದ್ ಲೀಜರ್ ರೀಡ್ ತರ ಅಬ್ರಿಜ್ ಮಾಡಿ ಕನ್ನಡಕ್ಕೆ ಅನುವಾದ ಆದ್ರೂ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಜರ್ನಿನ ಡಾಕ್ಯುಮೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಬ್ಯುಕೆನನ್ಸ್ ಜರ್ನಿ ಅಂತ ಹ್ಯಾಂಡಲ್ ಏನು ಬ್ಯುಕೆನನ್ಸ್ ಜರ್ನಿ ಅಂತ, ಮಧ್ಯ ಬ್ಯುಕೆನನ್ ಮತ್ತೆ ಜರ್ನಿ ನಡುವೆ ಇದೆ ಅಂಡರ್ಸ್ಕೋರ್ ಇದೆ. ಹಾಗೆ ಶಶಿ ಅವ್ರ ವೆಬ್ಸೈಟು ಇದೆ buchanan'sjourney.org ಅಂತ. ಅದ್ರಲ್ಲಿ ಅವ್ರು ಇಲ್ಲಿ ತನಕ ಮಾಡಿರೋ ಕೆಲ್ಸಗಳ ಬಗ್ಗೆ ಮತ್ತೆ ಸುಮ್ನೆ ಅವನು ಯಾವ ರೂಟ್ ತಗೊಂಡ ಅನ್ನೋದು ಕೂಡ ಒಂದು ಆನಿಮೇಟೆಡ್ ಮ್ಯಾಪ್ ಇದೆ. ಆಮೇಲೆ ಅವನು ಕಾಂಚೀಪುರದ ಹತ್ರ ವೀರ ಪೆರುಮಾಳ್ ಚೌಲ್ಟ್ರಿ ಅಂತ ಅಲ್ಲಿ ತಂಗಿರ್ತಾನೆ. ಆ ಚೌಲ್ಟ್ರಿದು ನಂಗೆ ಆಶ್ಚರ್ಯ ಆಗೋದು ಈ ತರದ ವಿಷಯಗಳ ಬಗ್ಗೆ. ಪ್ರೀ ಪೋಸ್ಟಲ್ ಆಯ್ತಾ, ಈ ಟೈಮ್ ಪ್ರೀ ಮಾಡರ್ನ್ ಕಮ್ಯುನಿಕೇಶನ್ ಅಲ್ವಾ. ಹೌ ಡಿಡ್ ಪೀಪಲ್ ಕಾನ್ವರ್ಸ್, ಹೌ ಡಿಡ್ ಪೀಪಲ್ ಟ್ರಾವೆಲ್? ಇನ್ನು ತುಂಬಾ ಸ್ಲೋ ಮೂವಿಂಗ್ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇರುವಾಗ ಹಿಂಗ್ ಮಾಡ್ತಾ ಇದ್ರು ಅಂತ ಗುರ್ತಿಸ್ಲಿಕ್ಕೆ ಈ ತರದ ದಾಖಲೆಗಳು ತುಂಬಾ ಮುಖ್ಯ. ಮಂಟಪಗಳು ಮತ್ತೆ ಚೌಲ್ಟ್ರಿಗಳು, ಛತ್ರಗಳು, ಇವುಗಳು ತುಂಬಾ ಮುಖ್ಯವಾಗಿರೋ ನೋಡ್ಸ್. ಅವು ಯಾರು ಧಾರ್ಮಿಕವಾಗಿರೋ ಜನ ಅಲ್ಲದೆ ಏನೋ ನಮ್ಮ ಹೆಸರು ಉಳಿಬೇಕು, ನಮ್ ತಂದೆ ತಾಯಿ ಹೆಸರು ಉಳಿಬೇಕು ಅಂತೆಲ್ಲ ಕಟ್ಸೋರಂತೆ. ಅದನ್ನ ಬೇರೆ 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 ಕಡೆ ಸ್ಪ್ರೆಡ್ ಮಾಡಿದಾರೆ. ಅಂಡ್ ಇವನ್ ಅದನ್ನ ವ್ಯತ್ಯಾಸಗಳು ಹೇಳ್ತಾನೆ. ಮಂಟಪ ಅಂತ ಹೇಳಿದ್ರೆ ಕಂಬಗಳು ಇದ್ಕೊಂಡು ಮೇಲ್ಗಡೆ ತಾರಸಿ ಇರುತ್ತೆ, ಸುತ್ತ ಏನು ಇರಲ್ಲ ಅಂತೆ, ಅದು ಮಂಟಪ ಅಂತ ಇವನ್ ಪ್ರಕಾರ. ಮತ್ತೆ ಯಾವ್ದೋ ಒಂದು ಚೌಲ್ಟ್ರಿ ಮತ್ತೆ ಛತ್ರದ್ದು ಅಷ್ಟೇ, ಒಂದ್ರಲ್ಲಿ ಊಟ ಬಡಿಸ್ತಾ ಇರ್ತಾರೆ, ಇನ್ನೊಂದ್ರಲ್ಲಿ ಊಟ ಇರೋದಿಲ್ಲ, ಬರೀ ಉಳ್ಕೊಳ್ಲಿಕ್ಕೆ ವ್ಯವಸ್ಥೆ. ಅಂಡ್ ಇವುಗಳು ನೋಡಿ, ಇದು ಈ ತರದ್ದು ಒಂದು ಹಸು, ಎತ್ತು, ಕುದುರೆ, ಆಡು, ಮೇಕೆ ಎಲ್ಲಾನು ಕರ್ಕೊಂಡು ಹೋಗ್ತಿರ್ಬೋದು ಜನ ಎಲ್ಲ. ಅದಕ್ಕೆ ಮೇವು ಹಾಕ್ಲಿಕ್ಕೆ ಜಾಗ ಇರುತ್ತೆ, ನೀರಿನ ಸೋರ್ಸ್ ಇರುತ್ತೆ. ಮತ್ತೆ ದೀಸ್ ವೇರ್ ಪರ್ಫಾರ್ಮಿಂಗ್ ಅದರ್ ರೋಲ್ಸ್. ಏನಂದ್ರೆ ಇನ್ಫಾರ್ಮೇಶನ್ ರಿಲೇ ಮಾಡ್ಲಿಕ್ಕೆ ನೋಡಲ್ ಸೆಂಟರ್ಸ್, ಅಲ್ಲೇ ಪಾಠಗಳು ಹೇಳ್ಕೊಡ್ಲಿಕ್ಕೆ ಕೂಲಿ ಮಠ ಅಂತ ಹೇಳೋರು, ಅದಕ್ಕೊಂದ್ ಜಾಗ, ಅದೆಲ್ಲಾನು ಆಗ್ತಾ ಇರತ್ತೆ. ಇವನು ಅದನ್ನೆಲ್ಲ ಡಿಸ್ಕ್ರೈಬ್ ಮಾಡಿದಾನೆ. ಸೊ ಇವನು ತುಂಬಾ ವಿವಿಡ್ ಆಗಿ ಡಿಸ್ಕ್ರೈಬ್ ಮಾಡಿರೋದು ವೀರ ಪೆರುಮಾಳ್ ಚೌಲ್ಟ್ರಿ ಅಂತ ಕಾಂಚೀಪುರದ ಹತ್ರ ಇದೆ. ಅದನ್ನ ವರ್ಚುವಲ್ ರಿಯಾಲಿಟಿ ತರ ನೀವು ಅದ್ರೊಳಗೆ ಹೋಗಿ ಹಿಂಗಿದ್ದಿರ್ಬೋದು ಅಂತ ಯು ಕ್ಯಾನ್ ಟೇಕ್ ಅ ಟೂರ್. ಅದು ಶಶಿ ಅವ್ರು ಮಾಡಿಸ್ಕೊಂಡಿದ್ದಾರೆ, ಅವ್ರ ವೆಬ್ಸೈಟ್ ಅಲ್ಲಿ ಇದೆ. buchanan'sjourney.org ಹೋದ್ರೆ ನಿಮ್ಗೆ ಕಾಣುತ್ತೆ ಅದು. ಓಕೆ, ಡೆಫಿನೆಟ್ಲಿ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ. ಶೋರ್. ಅಂಡ್ ನಾನ್ ಹೇಳ್ಬೇಕಂದ್ರೆ ನನ್ ಬ್ಯುಚಾನನ್ ಅವರ ಜರ್ನಿ ನಾನ್ ತುಂಬಾ ಓದಿಲ್ಲ, ಆದ್ರೆ ಇವರು ಆರ್ಥರ್ ವೆಲೆಸ್ಲಿ ಇಲ್ಲಿ ಗವರ್ನರ್ ಆಗಿ ಅಪಾಯಿಂಟ್ ಆದಾಗ ಪಾಪ ಅವ್ರಿಗೆ 26 ವಯಸ್ಸು 27 ವಯಸ್ಸು, ಚಿಕ್ಕ ಹುಡುಗ ಅವನು. ಆ ಕಾಲದಲ್ಲಿ ಗವರ್ನರ್ ಮಾಡ್ಬಿಟ್ಟಿದ್ದಾರೆ. ಪೂರ್ಣಯ್ಯ ಅವ್ರು ಆಕ್ಚುಲ್ ನಿಜವಾದ ಕೆಲಸ ಮಾಡ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟರ್ ಆಗಿ. ಆದ್ರೆ ಅವ್ರದ್ದು ಇವ್ರು ಬ್ರಿಟಿಷ್ ಅವ್ರದೇ ಕಲ್ಚರ್ ಇತ್ತಲ್ವಾ, ಈ ಲೆಟರ್ಸ್, ಓಪನ್ ಲೆಟರ್ಸ್ ಬರೆಯೋದು. ಸೊ ಅವ್ರದ್ದು ಲೆಟರ್ ಆರ್ಕೈವ್ ಗೂಗಲ್ ಬುಕ್ಸ್ ಅಲ್ಲಿ ನಾನು ಓದಿ, ನೀವ್ ಹೇಳಿದ ತರ ನಂಗೆ ತುಂಬಾನೇ ಆಶ್ಚರ್ಯ ಆಯ್ತು. ಅದರಲ್ಲಿ ಸ್ವಲ್ಪ ಇನ್ನು ಅಡ್ಮಿನಿಸ್ಟ್ರೇಷನ್ ಮತ್ತೆ ವಾರ್ಫೇರ್ ಮೇಲೆ ಇನ್ನು ಜಾಸ್ತಿ ಸಿಗುತ್ತೆ, ಜನಜೀವನದ ಬಗ್ಗೆ ಜಾಸ್ತಿ ಗೊತ್ತಾಗಲ್ಲ. ಬಟ್ ಅವರು ಇಲ್ಲಿದ್ದಾರೆ. ಅವ್ರ ಅದಕ್ಕೆ ಆಮೇಲೆ ಅವ್ರ ಹೆಸರು ಮಾಡಿದ್ದು ಮೊದಲನೇ ಸರಿ ಬ್ಯಾಟಲ್ ಆಫ್ ಹಸೆಯಲ್ಲಿ ಮರಾಠ ಮೇಲೆ ಒಂದು ದೊಡ್ಡ ಡಿಫೀಟ್ ಮಾಡಿದ್ದು. ಇವರು ಮೈಸೂರಲ್ಲಿ ಕೂತ್ಕೊಂಡು ಅದನ್ನ ಆರ್ಗನೈಸ್ ಮಾಡ್ಬೇಕು. ಹಿರಿಯೂರ್, ಚಿತ್ರದುರ್ಗ ಬರ್ತಾ ಇರುತ್ತೆ. ಅಂಡ್ ಅವರು ನಾನ್ ಏನ್ ನೋಡಿರೋದಂದ್ರೆ, ಒಂದು ಎತ್ತಿನ ಮೇಲೆ ವಿಪರೀತ ಗಮನ. ಯಾಕಂದ್ರೆ ನಿಮ್ಮ ಹತ್ರ ಬುಲಕ್ಸ್ ಇಲ್ಲ ಅಂದ್ರೆ ಏನ್ ಸಾಮಾನನ್ನು ಎಲ್ಲಿಗೂ ಮೂವ್ ಮಾಡಕ್ ಆಗಲ್ಲ. ಸೊ ಅವ್ರ ಅರ್ಧ ಲೆಟರ್ ಬರೆಯೋದು ನಿಮಗೇನಪ್ಪಾ, ಕೊಯಂಬತ್ತೂರಲ್ಲಿ 30 ಎತ್ತಿನ ಗಾಡಿ ಇದೆ, ಅದನ್ನ ನೀನ್ ಶ್ರೀರಂಗಪಟ್ಟಣ ಕಳಿಸು. ಚಿತ್ರದುರ್ಗದಲ್ಲಿ ಇದೆ, ಇಲ್ಲ ಕೋಸ್ಟ್ ಅಲ್ಲಿ ಮಂಗಳೂರ್ ಹತ್ರ ಇದೆ, ನೀ ಈ ಘಾಟ್ ಹತ್ತಿ ಇಲ್ಲಿ ಬಾ. ಅರ್ಧ ಅದು ಕೆಲ್ಸ. ಅದು ಬಿಟ್ಟು ನಂಗೆ ಗೊತ್ತಾಗಿದ್ದು, ಯಾರೋ ಚಿತ್ರದುರ್ಗದಿಂದ ಬರೀತಾರೆ ಕೌಂಟರ್ಫಿಟ್ ಕಾಯಿನ್ಸ್ ಸಿಕ್ಕಿದೆ ಅಂತ. ಸೊ ಇವರು ಓಕೆ, ಕೌಂಟರ್ಫಿಟ್ ನಂಗೆ ಒಂದಿಷ್ಟು ಸ್ಯಾಂಪಲ್ ಕಳಿಸು, ಎಷ್ಟ್ ಸಿಕ್ಕಿದೆ ಅಂತ ನಂಗೆ ಟ್ಯಾಲಿ ಮಾಡು. ಸೊ ಆತರ ಅಷ್ಟು ಚಿಕ್ಕ ವಯಸ್ಸಲ್ಲಿ ಏನ್ ಚೆನ್ನಾಗಿ ಬರ್ದಿದ್ದಾರೆ ಲೆಟರ್ಸ್ ಅನ್ನೋದು, ಅದು ತುಂಬಾನೇ ಇಷ್ಟ ಆಯ್ತು. ಪ್ಲಸ್ ಐ ಥಿಂಕ್ ಆ ಕಾಲದಲ್ಲಿ ವಯನಾಡು ಆತರ ಸ್ವಲ್ಪ ಜಾಗದಲ್ಲಿ ಇನ್ನೂ ಗುರಿಲ್ಲಾ ವಾರ್ಫೇರ್ ತರ ಆಗ್ತಾ ಇತ್ತು. ಸೊ ಅದಕ್ಕೆ ಅದರಲ್ಲೂ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವರು. ಮಲಬಾರ್ ಕಮಿಷನರ್ಗೆ ಲೆಟರ್ ಬರ್ದಿದ್ದಾರೆ, ನೀವ್ ಅಲ್ಲಿ ಸುಮ್ನೆ ಯುದ್ಧ ನಡೀತಾ ಇದೆ ಅಂತ ಹೋಗ್ಬೇಡಿ, ನೀವು ಹೋಗ್ಲೇಬೇಕು, ನೀವು ಒಂದೊಂದು ಊರಿಗೂ ಹೋಗಿ ಕಚೇರಿ ಮಾಡಬೇಕು, ಅಂದ್ರೆ ಲೋಕಲ್ ಕೋರ್ಟ್ ಸ್ಮಾಲ್ ಡಿಸ್ಪ್ಯೂಟ್ಸ್ ಅನ್ನ ನೀವು ರಿಸಾಲ್ವ್ ಮಾಡಬೇಕು. ಮಾಡ್ಲಿಲ್ಲ ಅಂದ್ರೆ ಜನ ನಿಮ್ಮ ಹತ್ರ ಬರೋಲ್ಲ. ಸೊ ಅದರಿಂದಾನು ಸ್ವಲ್ಪ ಪಿಕ್ಚರ್ ಬರುತ್ತೆ ಆ ಕಾಲದಲ್ಲಿ ಹೇಗೆ, ಯಾವ ತರ ಸಮಸ್ಯೆಗಳಿತ್ತು, ಯಾವ ತರದ ಮೇಲೆ ಜನ ಇವ್ರು ಬ್ರಿಟಿಷ್ ಅವರು ಯೋಚನೆ ಮಾಡ್ತಾ ಇದ್ರು. ಮತ್ತೆ ಅವರು
ಈ ಅರ್ಥ ಮಾಡ್ಕೊಳ್ಳೋ ಆ ಪ್ರಕ್ರಿಯೆ ಇತ್ತಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು. ಅದನ್ನ ಡಾಕ್ಯುಮೆಂಟ್ ಮಾಡ್ತಾನೆ ಇದ್ರು, ಅದನ್ನ ತುಂಬಾ ಸೂಕ್ಷ್ಮವಾಗಿ ಬಳಸ್ಕೊಂಡ್ರು. ಬ್ಯುಕೆನನ್ ಹೇಳ್ತಾನೆ, ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಅಷ್ಟೊತ್ತಿಗಾಗಲೇ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಪೊಸಿಷನ್ ಇರ್ತಾರೆ, ಸೋತು ಇರ್ತಾರೆ ಪೊಳಿಲೂರಲ್ಲಿ, ಅದೆಲ್ಲ ಆಗೋಗಿರುತ್ತಲ್ಲ. ಥರ್ಡ್ ಮತ್ತೆ ಫೋರ್ತ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅವ್ರಿಗೆ. ಜನ ಇದ್ರು, ಹಸುಗಳಿದ್ವು, ಎತ್ತುಗಳಿದ್ವು, ಕುದುರೆಗಳಿದ್ವು, ಅವಕ್ ಫೀಡ್ ಮಾಡ್ಬೇಕು, ಜನಕ್ಕೂ ಫೀಡ್ ಮಾಡ್ಬೇಕು, ಅವಕ್ಕೂ ಫೀಡ್ ಮಾಡ್ಬೇಕು. ಹಿಂಗ್ ಮಾಡೋದು ಇದು ನಮ್ ಟೆರಿಟರಿ ಅಲ್ಲ. ಸೊ ಬ್ಯುಕೆನನ್ ಇವತ್ತು ನಾವ್ ಯಾವ ಲಂಬಾಣಿ ಅಂತ ಏನ್ ಹೇಳ್ತೀವಿ, ಈ ಜನನ ಅವ್ರನ್ನ ವಿವರಿಸ್ತಾ ಹೇಳ್ತಾನೆ. ಅವ್ರ ಕೆಲ್ಸ ಏನಂತ ಹೇಳಿದ್ರೆ, ಇಲ್ಲೆಲ್ಲಾ ಮಾರ್ಕೆಟ್ಸ್ ಎಲ್ಲ ಬೇರೆ ಬೇರೆ ಸಂತೆಯಿಂದ ಸಾಮಾನ್ ತಗೊಂಡ್ ಹೋಗೋದು, ಕೋಸ್ಟಿಗೆ ಹೋಗೋದು, ಅಲ್ಲಿ ಹೋಗಿ ಮಾರೋದು, ಅಲ್ಲಿಂದ ಉಪ್ಪು ತರೋದು. ಸೊ ಲವಣ ಇಂದ ಲಂಬಾಣಿ ಅಂತ ಇವ್ನು ಹೇಳೋದು, ಯಾರು ಬ್ಯುಕೆನನ್ ಹೇಳೋದು. ಅವ್ರಿಗೆ ಇನ್ನೊಂದ್ ಹೆಸರು ಬಂಜಾರ ಅಂತಾನು ಇದೆ. ಅದನ್ನು ಇವ್ನು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇವ್ರು ಕಾಡುಗಳಲ್ಲಿ ಜಾಸ್ತಿ ಓಡಾಡ್ತಾ ಇದ್ರು, ವನಚರ ಇಂದ ಬಂಜಾರ ಆಗಿದೆ ಅಂತ ಹೇಳ್ತಾನೆ. ಆಯ್ತಾ. ಇವ್ನು ಅವ್ರ ಆ ಕಮ್ಯುನಿಟಿ ಡಿಸ್ಕ್ರೈಬ್ ಮಾಡ್ತಾ ಹೇಳ್ತಾನೆ. ಡಿಸ್ಕ್ರೈಬ್ ಮಾಡ್ತಾ ಕೊನೆನೇ ಹೇಳ್ತಾನೆ, ದೇ ವರ್ ಕ್ರಿಟಿಕಲ್ ಫಾರ್ ದ ವಿಕ್ಟರಿ ಆಫ್ ಬ್ರಿಟಿಷ್. ಯಾಕೆ ಅಂತ ಹೇಳಿದ್ರೆ, ಕಾರ್ನ್ವಾಲಿಸ್ ತುಂಬಾ ಅವನು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿದ್ರಿಂದ ಇದು ಗುರ್ತಿಸಿದ್ದ, ಇವ್ರಿಗೆ ಇನ್ಸೆಂಟಿವೈಸ್ ಮಾಡ್ದ, ಹಳ್ಳಿಗಳಿಂದ ಏನ್ ತಗೊಳ್ತಾ ಇದ್ರು. ಅಂಡ್ ಇವ್ರ ನೆಟ್ವರ್ಕ್ ಇತ್ತು, ಇವರು ನೊಮ್ಯಾಡಿಕ್ ಕಮ್ಯುನಿಟಿ, ಅವರು ಅಲೆದಾಟವೇ ಅವರ ಜೀವನ ಶೈಲಿ ಆಗಿದ್ದರಿಂದ ಇವರ ಮಾರ್ಚ್ ಇವಾಗ ಶಿಡ್ಲಘಟ್ಟ, ಮುಳುಬಾಗ್ಲು, ಬೆಂಗಳೂರು ಹಿಂಗ್ ದಾಟ್ಕೊಂಡ್ ಹೋಗ್ತಾ ಇವ್ರ ಆರ್ಮಿ ಮಾರ್ಚ್ ಆಗ್ತಿದ್ದಂಗೆ ಪ್ಯಾರಲ್ ಆಗಿ ಅವ್ರದ್ದು ಇರುತ್ತೆ. ಸೊ ಅವ್ರು ಪೂರ್ತಿ ಪ್ರಾವಿಷನ್ಸ್ ಇವ್ರಿಗೆ ತೊಂದರೆ ಆಗದಂಗೆ ಸರಬರಾಜು ಮಾಡ್ತಾ ಇದ್ರು ಅಂತ. ಅದು ಒಂದು ತುಂಬಾ ವೈಟಲ್ ಚಂಕ್ ಅಂತೆ ಅದು. ಥರ್ಡ್ ಮತ್ತೆ ಫೋರ್ತ್ ಆಂಗ್ಲೋ ಮೈಸೂರಲ್ಲಿ ಡಿಸ್ಟಿಂಕ್ಟ್ ಅಡ್ವಾಂಟೇಜ್ ಕೊಡ್ತಾ ಅಂತ ಇವ್ರಿಗೆ ಪ್ರಾವಿಷನ್ಸ್. ಬಟ್ ನಾನು ಏನಕ್ಕೆ ಇದು ವಿಷಯ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಒಂದು ಇಲ್ಲಿ ಒಂದು ಸಮಾಜದ ಬಗ್ಗೆ ಸೂಕ್ಷ್ಮವಾಗಿ ಗ್ರಹಿಸಿದ್ರು. ಆ ಸಮಾಜ ಯಾವುದು, ಅದು ಹೆಂಗ್ ವರ್ಕ್ ಆಗುತ್ತೆ, ಆ ಕಮ್ಯುನಿಟಿದು ಏನಿದೆ ಡೈನಮಿಕ್, ಅವ್ರಿಗೂ ಮತ್ತೆ ಜನರಿಗಿರೋ ಸಂಪರ್ಕ, ಅದನ್ನ ನಾವ್ ಅದನ್ನ ತುಂಬಾ ಸೀಮ್ಲೆಸ್ ಆಗಿ ಇಂಟಿಗ್ರೇಟ್ ಮಾಡ್ಕೊಳ್ತಾರೆ. ಅವ್ರಿಗೇನ್ ಅಗತ್ಯ ಇದೆ. ಅಂಡ್ ಬ್ಯುಕೆನನ್ ಮಾಡಿದ್ದು ಅದೇ. ಗವರ್ನರ್ ಜನರಲ್ ರಿಚರ್ಡ್ ವೆಲೆಸ್ಲಿ ಅವನಿಗೆ ತುಂಬಾ ಪ್ರೆಷರ್ ಇತ್ತು, ಅವ್ನ ಶೇರ್ ಹೋಲ್ಡರ್ಸ್ ಅವ್ರಿಗೆ ಆನ್ಸರ್ ಮಾಡ್ಬೇಕಿತ್ತು. ಅಂಡ್ 2-3 ಡಿಸಪಾಯಿಂಟಿಂಗ್ ಆಯ್ತು. ಈ ಲ್ಯಾಂಪ್ಟನ್ ಟ್ರಿಗ್ನೋಮೆಟ್ರಿಕ್ ಸರ್ವೆನಲ್ಲಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಇವರು ಓವರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ರು, ಇಲ್ಲಿನ ಏರಿಯಾನೇ ಓವರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ರು, ಇಂಡಿಯಾದು, ಪೆನಿನ್ಸುಲರ್ ಇಂಡಿಯಾದು. ಸೊ ಮೈಸೂರಲ್ಲಿ ಇವ್ನ್ ಗೆದ್ದಿದ್ವಿ, ಇಷ್ಟು ಮಾಡಿದ್ವಿ, ಇಷ್ಟು ಟೆರಿಟರಿ ಅಂತೆಲ್ಲ ಏನೇನಿತ್ತು ಅದೆಲ್ಲ ಆಲ್ಮೋಸ್ಟ್ ಐ ಥಿಂಕ್ ಇಟ್ ಗಾಟ್ ಲೆಸ್ ಬೈ ಅ ವೆರಿ ಹ್ಯೂಜ್ ಮಾರ್ಜಿನ್ ಅಂತ. ಸೊ ಇಲ್ಲಿ ಇವನಿಗೆ ಜಸ್ಟಿಫಿಕೇಶನ್ ಬೇಕಿತ್ತು, ಇಲ್ಲಿ ಇಷ್ಟು ರಿಸೋರ್ಸಸ್ ಇದೆ ಅಂಡ್ ಇಷ್ಟು ವೈಟಲ್ ಆಗಿದೆ. ಸೊ ಇದ್ರದ್ದು ಈ 3 ವಾಲ್ಯೂಮ್ ಪುಸ್ತಕದ ಅಲ್ಟಿಮೇಟ್ ಆಡಿಯನ್ಸ್ ಈಸ್ಟ್ ಇಂಡಿಯಾ ಕಂಪನಿ ಶೇರ್ ಹೋಲ್ಡರ್ಸ್. ಅವರಿಗೆ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ಬೇಕು. ಅಂಡ್ ಪಾಪ ಆ ಪ್ರೋಸೆಸ್ ಅಲ್ಲಿ ಎಲ್ಲೂ ಇವನು ಓವರ್ ಸ್ಟೇಟ್ ಮಾಡಿರೋದಾಗ್ಲಿ ಅದು ಕಾಣಲ್ಲ. ಯಾಕೆಂದ್ರೆ ಇಂಟರ್ನಲ್ ವ್ಯಾಲಿಡಿಟಿ ಅಂತ ನಾವೇನ್ ನೋಡ್ತೀವಿ, ಅದ್ರೊಳಗಿರೋ ಕನ್ಸಿಸ್ಟೆನ್ಸೀಸ್ ಇನ್ಕನ್ಸಿಸ್ಟೆನ್ಸೀಸ್ ನೋಡಿದ್ರೆ ರಿಮಾರ್ಕಬ್ಲಿ ಕನ್ಸಿಸ್ಟೆಂಟ್ ಆಗಿದೆ ಅವ್ನು ಹೇಳೋ ಮಾಹಿತಿ ಎಲ್ಲ. ಅಂಡ್ ಸೋ ಮಚ್ ಸೊ PC ಮಹಲ್ನೋಬಿಸ್ ನಮ್ ದೇಶದ ತುಂಬಾ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಷಿಯನ್ ಕಮೆಂಟ್ ಮಾಡ್ತಾರೆ ಅದನ್ನ. ಆ ವಿಷಯ ವಿ ಕ್ಯಾನ್ ಟೇಕ್ ಇಟ್ ಅಟ್ ಫೇಸ್ ವ್ಯಾಲ್ಯೂ ಅನ್ನೋ ಮಟ್ಟಿಗೆ ಹೇಳ್ತಾರೆ ಅದನ್ನ. ಆ ಇಂಟರ್ನಲ್ ಕನ್ಸಿಸ್ಟೆನ್ಸಿ ಥ್ರೂ ಔಟ್ ದ ಡಾಕ್ಯುಮೆಂಟ್. ಇವಾಗ ನಮ್ಗೆ ಬೇರೆ ಎಲ್ಲೂ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಮೀನ್ಸ್ ಇಲ್ಲ. ಅವ್ನ್ ಹೇಳ್ತಿರೋ ವಿಷಯನೇ ಅವ್ನ್ ಹೇಳ್ತಿರೋ ಕಾಂಟೆಕ್ಸ್ಟ್ ಅಲ್ಲದೆ ಬೇರೆ ಕಡೆ ನೋಡೋದಾಗ್ಲಿ, ನಂಬರ್ಸ್ ನ ಬೇರೆ ರೀತಿಯಿಂದ ಟ್ಯಾಲಿ ಮಾಡೋದಾಗ್ಲಿ, ಅಥವಾ ಅವ್ನು ಹೇಳ್ತಿರೋ ಡಿಸ್ಕ್ರೈಬ್ ಮಾಡ್ತಿರೋ ವಿಷಯಗಳು ನಮ್ಗೆ ಗೊತ್ತಿದೆ, ಇವತ್ತಿನ ಜೀವನ ನಮ್ ತಕ್ಕ ಮಟ್ಟಿಗೆ ಅರಿವಿರೋದ್ರಿಂದ ಅವ್ನು ಹೇಳ್ತಿರೋದು ಸರಿನಾ ಸುಳ್ಳ ಅಂತ ಗೊತ್ತಿದೆ. ಆ ತರದ್ರಲ್ಲಿ ವಿ ಕ್ಯಾನ್ ಡೂ ಅ ಬಿಟ್ ಆಫ್ ಒಂಥರ ವ್ಯಾಲಿಡಿಟಿ ಚೆಕ್ ತರ. ಅಂಡ್ ರಿಮಾರ್ಕಬಲಿ ಕನ್ಸಿಸ್ಟೆಂಟ್ ಆಗಿದೆ ಅಂತ. ಒನ್ ಆಫ್ ದಿ ಅರ್ಲಿಯೆಸ್ಟ್ ಸೋಷಿಯಲ್ ಸೈನ್ಸ್ ರಿಸರ್ಚರ್ಸ್ ಅಂತಾನು ಹೇಳ್ಬೋದಲ್ವಾ ಈ ಏರಿಯಾಗ್ ಬಂದಿದ್ದು. ಸೊ ಅಂದ್ರೆ ಇನ್ನು ಈ ಫೀಲ್ಡ್ ಡೆವಲಪ್ ಆಗದೆ ಇರೋ ಕಾಲದಲ್ಲಿ ಅದೇ ಸೋಷಿಯಾಲಜಿ ಅಂತ ಏನು ಬಂದಿರ್ಲಿಲ್ಲ ಆ ಕಾಲದಲ್ಲಿ. ಅಂಡ್ ಈ ಪ್ರದೇಶನೇ ತುಂಬಾ ಮುಖ್ಯ. ಯಾಕಂದ್ರೆ ಅರ್ಲಿಯೆಸ್ಟ್ ಎಥ್ನೋಗ್ರಾಫಿಕ್ ವರ್ಕ್ ಸೆಟ್ ಆಫ್ ಸೊಸೈಟೀಸ್ ನ ಡಿಸ್ಕ್ರೈಬ್ ಮಾಡ್ತಾ ಇರೋದು ಓಲ್ಡರ್ ಸ್ಕೂಲ್ ಆಫ್ ಥಾಟ್ ಅಲ್ಲಿ ಅಬ್ಬೆ ದುಬಾಯ್ ಫಾದರ್ ಫ್ರೆಂಚ್ ಮಿಷನರಿ ಅವನ್ ವರ್ಕ್ ಇರೋದು ಹಿಂದೂ ಮ್ಯಾನರ್ಸ್ ಅಂಡ್ ಕಸ್. ತುಂಬಾ ಒಂದ್ ಕಾಲದಲ್ಲಿ ಅದೊಂದು ಮ್ಯಾಕ್ಸ್ ಮಿಲ್ಲರ್ ಅಂತ ಹೇಳಿದ್ರು, ಎಲ್ಲರೂ ಅದನ್ನ ಓದಿದ್ದಾರೆ, ಎಲ್ಲರಿಗೂ ಅದು ತುಂಬಾ ಇಂಪ್ಯಾಕ್ಟ್ ಮಾಡಿದೆ ಭಾರತನ ಅರ್ಥ ಮಾಡ್ಕೊಂಡ್ಲಿಕ್ಕೆ, ಭಾರತದ ಸಮಾಜನ ಅರ್ಥ ಮಾಡ್ಕೊಂಡ್ಲಿಕ್ಕೆ. ಅವನ್ ಇದ್ದು ಕೆಲಸ ಮಾಡಿದ್ದು ಎಲ್ಲ ಶ್ರೀರಂಗಪಟ್ಟಣದಲ್ಲಿ. ಅವ್ನು ಆ ಹಿಂದೂ ಮ್ಯಾನರ್ಸ್ ಅಂಡ್ ಕಸ್ಟಮ್ಸ್ ಪುಸ್ತಕ ಬರೆದಿರೋದೇ ಬಹುತೇಕ ಅವನ ರಾ ಡೇಟಾ ಅಂತ ಬಂದಿದ್ದಾಳೆ. ಅಂಡ್ ಅವನು ಬ್ಯುಕೆನನ್ನ ಭೇಟಿ ಮಾಡಿರ್ತಾನೆ. ದೇ ಹ್ಯಾವ್ ಎನ್ ಇಂಟಿಮೇಟ್ ಮೀಲ್ ಎಲ್ಲೋ ವೆಲ್ಲೂರ್ ಹತ್ರ ಎಲ್ಲೋ ದೇ ವುಡ್ ಹ್ಯಾವ್ ಕಾನ್ವರ್ಸ್ ಎಲ್ಲ ಅದಾಗಿರುತ್ತೆ. ಬಟ್ ಬ್ಯುಕೆನನ್ ಅದ್ಯಾವ ಪ್ರಿಟೆನ್ಷನ್ ಇಲ್ಲ. ಅವ್ನ್ ಗೊತ್ತಿದೆ ಅವ್ನು ಯಾಕೆ ಬಂದಿದ್ದಾನೆ ಅಂತ. ಬಟ್ ಇನ್ಅಡ್ವರ್ಟೆಂಟ್ಲಿ ಅವ್ನ ಟ್ರೈನಿಂಗ್ ಇಂದ, ಅವನ ಪರ್ಸನಾಲಿಟಿಯಿಂದ, ತರದ ಒಬ್ಬ ಪಾಲಿಮ್ಯಾಥ್ ತರದ ಒಬ್ಬ ವ್ಯಕ್ತಿ, ಜಿಯೋಗ್ರಫಿಯಿಂದ ಹಿಡಿದು ಸಮಾಜದ ಬಗ್ಗೆ ಒಂದ್ ಮಟ್ಟದ ಸೆನ್ಸಿಟಿವಿಟಿ ಇಟ್ಕೊಂಡು ಒಂದು ಓರಿಯೆಂಟಲ್ ಬಯಸ್ ಕಂಡ್ರು, ಒಂದು ಎಲ್ಲೋ ಸ್ನಾಬಿಶ್ ಆಗಿ ಎಲ್ಲೋ ನಾವೇ ಮೇಲೆ ನಮ್ ಸಿಸ್ಟಮ್ ಮೇಲೆ ಅನ್ನೋ ಆ ಒಂದ್ ಧೋರಣೆಯಿಂದ ಬಂದ್ರು ಕೆಲವು ಕಡೆ. ಫಾರಿನ್ ಲಾ ತುಂಬಾ ಪೂರ್ತಿ ಸಮಗ್ರವಾಗಿ ಅದು ಈ ಕೃತಿನ ನೋಡಿದ್ರೆ ಒಂದ್ ಮಟ್ಟಿಗೆ ಸೆನ್ಸಿಟಿವಿಟಿ ಕಾಣುತ್ತೆ. ಅಂಡ್ ಒಂದ್ ಮಟ್ಟಿಗೆ ಸೀರಿಯಸ್ನೆಸ್ ಅಲ್ದೇನೆ ಆ ಡಾಕ್ಯುಮೆಂಟ್ ಅಲ್ಲಿ ಇರೋ ಮಾಹಿತಿ ತುಂಬಾ ಮುಖ್ಯ ಆಗೋದೇ ಆ ಕಾರಣಕ್ಕಾಗಿ. ಓವರ್ ಸ್ಟೇಟ್ ಮಾಡಿಲ್ಲ,
ಎಲ್ಲೂ ಸೆಂಟಿಮೆಂಟಲ್ ಆಗಿರೋ ಯಾವ್ದೇ ಕಾರಣಕ್ಕೆ ನೀನು ಬೇರೆ ಬಯಸಸ್. ಅಂಡ್ ಆ ಕಾಲದಲ್ಲಿ ಎಷ್ಟೊಂದು ಪ್ರಾಪಗ್ಯಾಂಡಾ ಇತ್ತಲ್ವಾ, ಯಾಕಂದ್ರೆ ಟಿಪ್ಪು ಅವರು ಸೋಲಿಸ್ಬೇಕಂದ್ರೆ ಟಿಪ್ಪುನ ಅವ್ರನ್ನ ಡೆವೆಲ್ ಮಾಡಿ ಇವ್ರನ್ನ ನಾಶ ಮಾಡ್ಲೇಬೇಕು, ಅದಕ್ಕೆ ನಾವು ದುಡ್ಡು ಖರ್ಚು ಮಾಡ್ಲೇಬೇಕು, ಅಷ್ಟು ಪ್ರಾಪಗ್ಯಾಂಡಾ ಇದ್ದಿದ್ ಕಾಲದಲ್ಲಿ ಈ ತರ ಒಂದು ಸ್ಕಾಲರ್ಲಿ ವರ್ಕ್ ಇವನ್ ದೋ ಗವರ್ಮೆಂಟ್ ಸ್ಪಾನ್ಸರ್ಡ್ ಬಂದಿದೆ ಅನ್ನೋದು ತುಂಬಾನೇ ಇಟ್ಸ್ ಎ ವಂಡರ್ಫುಲ್ ಥಿಂಗ್. ಅಂಡ್ ಟಿಪ್ಪು ಕಾಣ್ತಾನೆ ಇಲ್ಲೋ, ಅವನು ಇಲ್ದೇ ಇದ್ರು ಎಲ್ಲಾ ಕಡೆ ಇದ್ದಾನೆ, ಹಳ್ಳಿಗಳಲ್ಲಿ ಇದ್ದಾನೆ, ಸಣ್ಣ ಸಣ್ಣ ರೀತಿನಲ್ಲಿ ಕಾಣ್ತಾನೆ. ಅಂಡ್ ಅಷ್ಟು ಒಳ್ಳೆ ರೀತಿ ಕಾಣೋದಿಲ್ಲ. ಬಟ್ ಅದು ಮೀರಿ ಇಲ್ಲಿನ ಪಾಲಿಸಿ ಮೆಕಾನಿಸಮ್ಸ್ ಅಂತ ಏನ್ ಹೇಳ್ತೀವಿ, ಅದು ಅಫಿಷಿಯಲ್ಸ್ ಆಗ್ಲಿ, ಅಡ್ಮಿನಿಸ್ಟ್ರೇಷನ್ ಆಗ್ಲಿ, ನೇಟಿವ್ ಅಡ್ಮಿನಿಸ್ಟ್ರೇಷನ್ ಅಂತ ಅವ್ರು ಕರೀತಾ ಇದ್ರು, ಅದ್ ಹೆಂಗ್ ನಡೀತಾ ಇತ್ತು, ಯೂನಿಟ್ಸ್ ಯಾವ ತರ ಇತ್ತು, ಅದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಲಿಂಗರಾಜ್ ಅವರೇ, ತುಂಬಾನೇ ಧನ್ಯವಾದ ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ತಿರುಗಿನೂ ಬನ್ನಿ, ಇನ್ನು ಸಾಕಷ್ಟು ಮಾತಾಡ್ಬೋದು ನಿಮ್ ಜೊತೆ. ಥ್ಯಾಂಕ್ ಯು. ಥ್ಯಾಂಕ್ಸ್, ನಂಗೂ ತುಂಬಾ ಇಷ್ಟ ಆಯ್ತು ಹರಟೆ ಹೊಡೆದಿದ್ದು. ಮತ್ತೆ ಬರೋಣ, ಮತ್ತೆ ಹರಟೆ ಹೊಡೆಯೋಣ, ಅವಕಾಶ ಸಿಕ್ಕ. ತುಂಬಾ ಥ್ಯಾಂಕ್ಸ್ ಪವನ್. ಥ್ಯಾಂಕ್ ಯು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್, HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratePod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hello everybody, we have a brand new daily podcast we're working on with Bloomberg Quint. All you need to know provides the top news on business, markets, and the economy so that you can stay ahead of the curve. Tune in every morning on BloombergQuint.com, the IVM podcast app, or wherever you get your podcasts from. माणसं गोलगप्प्यासारखी असतात. हाय हॅलो करताना वेगळी आणि बोलताना वेगळी आणि गप्पा मारताना वेगळी, मित्र झाली की वेगळी आणि शत्रू म्हणून वेगळी, थोडक्यात दिसणारी वेगळी आणि असणारी वेगळी, कधी आंबट, कधी गोड, कधी तिखट, तर कधी चमचमीत आणि कधी कधी हॉट अँड स्पायसी सुद्धा. आणि म्हणूनच गप्पा गोलगप्पा विथ तृप्ती खामकर फक्त तुमच्यासाठी दर बुधवारी IVM पॉडकास्टच्या ऍपवर, वेबसाईटवर किंवा युट्यूब चॅनलवर सुद्धा ऐकू शकता. तुम्ही आमचा पॉडकास्ट वेगवेगळ्या पॉडकास्ट प्लॅटफॉर्मवरती ऐकू शकता. फक्त सर्च करा गोलगप्पा विथ तृप्ती खामकर आणि आमचा पॉडकास्ट ऐकत रहा.